ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ತದ್ವಂಶಜಃ ಕುರುರ್ನಾಮ ಪ್ರತೀಪೋ ಭೂತ್ ತದನ್ವಯೇ ಪ್ರತೀಪಸ್ಯಾಭವನ್ ಪುತ್ರಾಃ ತ್ರಯಸ್ತ್ರೇತಾಗ್ನಿವರ್ಚಸಃ. ಯಯಾತಿಯಿಂದ ಯದು ತುರ್ವಸು ದೃಹ್ಯು ಅನು ಪೂರು ಅಂತ ಇಷ್ಟು ಜನ ಮಕ್ಕಳು ಬಂದರು. ಆಮೇಲೆ ಪೂರ್ವಿನ ವಂಶದಲ್ಲಿ ಅನೇಕ ರಾಜರು. ತದ್ವಂಶಜಃ ಕುರುರ್ನಾಮ, ಪೂರ್ವಿನ ವಂಶದಲ್ಲೇ ಕುರು ಅಂತ ಒಬ್ಬ ರಾಜ ಬರ್ತಾನೆ. ಆಗೆಲ್ಲ ಅವರದ್ದು ಆಳ್ವಿಕೆ ಇದ್ದದ್ದು ಎಲ್ಲಿ ಅಂತಂದರೆ ಈ ಪ್ರಯಾಗ ಕ್ಷೇತ್ರ ಏನಿದೆ, ಮೊನ್ನೆ ಕುಂಭಮೇಳ ನಡೆದದ್ದು ಜಾಗ, ಅಲ್ಲಿ ಅದೇ ಅವರ ಪ್ರಯಾಗ ಕ್ಷೇತ್ರವೇನೇ ಅವರ ರಾಜಧಾನಿ ಆಗಿತ್ತು. ಅವಾಗ ಅಲ್ಲೇ ಆಳ್ತಾ ಇದ್ರು ಇವರೆಲ್ಲರೂ ಕೂಡ. ಅಲ್ಲಿಯೇ ಪ್ರತೀಪೋಭೂತ್ ತದನ್ವಯೇ, ಅವರ ವಂಶದಲ್ಲಿ ಪ್ರತೀಪ ಅಂತ ಒಬ್ಬ ರಾಜ ಬಂದ. ಆ ಪ್ರತೀಪ ರಾಜನಿಗೆ 3 ಜನ ಮಕ್ಕಳು. ತ್ರೇತಾಗ್ನಿ ವರ್ಚಸಾಹ ಅಂತ ಒಳ್ಳೆ ಅಗ್ನಿ ವರ್ಚಸ್ಸಿತ್ತಂತೆ. ಯಾರವರು ಅಂದರೆ 3 ಜನ ಮಕ್ಕಳು. ಒಬ್ಬನ ಹೆಸರು ದೇವಾಪಿ, ಇನ್ನೊಬ್ಬ ಬಾಲ್ಯೀಕ, ಮತ್ತೊಬ್ಬ ಶಂತನು ಅಂತ 3 ಜನ ಮಕ್ಕಳಿದ್ದರಂತೆ. ಅದರಲ್ಲಿ ದೇವಾಪಿ ಅಂತ ಏನು ರಾಜ ಇದ್ದಾನೆ, ಆ ದೇವಾಪಿ ಅವನು ರಾಜ್ಯವನ್ನು ಆಳಲಿಲ್ಲ. ರಾಜ್ಯ ಆಳದೇನೆ ಕಾಡಿಗೆ ಹೋಗ್ತಾನೆ. ಅವನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾನೆ. ಕಾಡಿಗೆ ಹೋಗಿ ತಪಸ್ಸು ಯಾಕೆ ಅಂದರೆ, ರಾಜ್ಯ ಯಾಕೆ ಆಳಲಿಲ್ಲ ಅಂದರೆ ಅವನಿಗೆ ಸ್ವಲ್ಪ ಮೈಯಲ್ಲಿ ವೈಟ್ ಪ್ಯಾಚಸ್ ಇತ್ತಂತೆ. ಅದಕ್ಕೋಸ್ಕರವಾಗಿ ಅವನು ರಾಜ್ಯವನ್ನು ಆಳದೇನೆ ಅಲ್ಲಿಂದ ಹೊರಟೋಗ್ತಾನೆ. ಅವನು ತ್ವಗ್ದೋಷಯುಕ್ತೋ ದೇವಾಪಿ ಜಗಾಮ ತಪಸೇವನಂ. ಆ ದೇವಾಪಿ ಮುಂದೇನಾಗ್ತದೆ ಅಂತಂದರೆ, ಮುಂದೆ ಇಡೀ ದೇಶದಲ್ಲಿ ಕಲಿಯುಗ ಬಂದಿದೆ ಈಗಾಗಲೇ. ಈ ಕಲಿಯುಗದ ಅಂತ್ಯದಲ್ಲಾಗಬೇಕಾದ್ರೆ ಏನಾಗುತ್ತೆ, ಎಲ್ಲ ಕಡೆಯಲ್ಲೂ ಕೂಡ ಕಲಬೆರಕೆ ಆಗಿ ಹೋಗ್ತದಂತೆ. ಯಾರು ಬ್ರಾಹ್ಮಣರು, ಯಾರು ಕ್ಷತ್ರಿಯರು, ಇಂಥ ಇದೇ ಇರೋದಿಲ್ಲ, ವ್ಯವಸ್ಥೆನೇ ಇರೋದಿಲ್ಲ ಅಂತವಾಗ. ಅದೆಲ್ಲ ಸಾಂಕರ್ಯ ಎಲ್ಲವೂ ಕೂಡ. ಬ್ರಾಹ್ಮಣ ಯಾರನ್ನೂ ಮದುವೆ ಮಾಡ್ಕೋತಾನೆ, ಇನ್ಯಾರ್ಯಾರೋ ಈಗಲೇ ನಡೆದಿದೆ ಅದೆಲ್ಲ. ಇನ್ನು ಆಗಿನ್ನೂ ಜಾಸ್ತಿ ಆಗೋಗಿ ಯಾರು ವರ್ಣ ವ್ಯವಸ್ಥೆನೇ ಇಲ್ಲ ಅನ್ನೋ ಸ್ಥಿತಿ ಬಂದು ಹೋಗಿರ್ತದಂತೆ. ಅಂಥ ಕಾಲದಲ್ಲಿ ಆಗ ಪುನಃ ಮತ್ತೆ ಈ ಬ್ರಾಹ್ಮಣ್ಯವನ್ನು, ಈ ವರ್ಣಾಶ್ರಮಗಳನ್ನು, ಇದನ್ನೆಲ್ಲ ವ್ಯವಸ್ಥೆಗಳನ್ನು ಉಳಿಸ್ಬೇಕಲ್ಲ. ಆಗ ಯಾರು ಬರ್ತಾರೆ ಅಂತಂದರೆ, ಭಗವಂತ ಕಲ್ಕಿ ಅನ್ನೋ ಹೆಸರಲ್ಲಿ ಬರ್ತಾನೆ. ಆಗ ಒಬ್ಬನೇ ಒಬ್ಬ ಬ್ರಾಹ್ಮಣ ಇರ್ತಾನಂತೆ. ವಿಷ್ಣು ಯಶಃ ಅಂತ ಅವನ ಹೆಸರು, ವಿಷ್ಣು ಯಶ ಅಂತ. ವಿಷ್ಣು ಯಶ ಅನ್ನುವಂಥ ಬ್ರಾಹ್ಮಣನ ಮನೆಯಲ್ಲಿ ಈ ಭಗವಂತ ಅವತಾರ ಮಾಡ್ತಾನೆ. ಶಂಬಲಗ್ರಾಮ ಅಂತ. ಶಂಬಲಗ್ರಾಮ ಅಂದರೆ ಅದು ಇರೋದು ಈ ಬದ್ರಿಕಾಶ್ರಮ ಏನಿದೆ, ಈಗಿರೋ ಬದ್ರಿನ ದಾಟಿ ಮುಂದಕ್ಕೆ ಹೋಗಬೇಕು. ಅಲ್ಲಿ ಈ ಮ್ಲೇಚ್ಛರಿಗೆಲ್ಲ ಹೋಗ್ಲಿಕ್ಕಾಗೋದಿಲ್ಲ. ಅದರಿಂದಾಗಿ ಅದು ಆ ಪ್ರದೇಶ ಮಾತ್ರ ಹಾಗೇ ಇರ್ತದಂತೆ. ಅಲ್ಲೊಬ್ಬ ಬ್ರಾಹ್ಮಣ ಇರ್ತಾನಂತವಾಗ. ಆಗ ಕಲ್ಕಿ ಬರ್ತಾನೆ, ಅವನಿಂದ ಬ್ರಾಹ್ಮಣ ವರ್ಣ. ಆಮೇಲೆ ಈ ದೇವಾಪಿ ಇವಾಗೇನು ತಪಸ್ಸಿಗೆ ಹೋಗಿದ್ದಾನಲ್ಲ, ಇವನೇ ಪುನಃ ಕಲಿಯುಗದ ಅಂತ್ಯದ ಕಾಲದಲ್ಲಿ ಪುನಃ ಬರ್ತಾನಂತೆ. ಅವನಿಂದ ಶುದ್ಧವಾದಂಥ ಕ್ಷತ್ರಿಯ ವಂಶ ಎನ್ನುವಂಥದ್ದು ಬೆಳೀತದಂತೆ. ಮತ್ತೆ ಹಾಗೆ ಇವನು ಅದಕ್ಕೋಸ್ಕರ ಅಲ್ಲಿ ತಪಸ್ಸಿಗೆ ಹೋಗಿ ಕೂತಿದ್ದಾನೆ. ಈ ದೇವಾಪಿ ಅಲ್ಲೇ ಇರ್ತಾನಂತೆ, ಅಲ್ಲಿರ್ತಾನೆ. ಇನ್ನೊಬ್ಬ ಇದ್ದ ಬಾಲ್ಯೀಕ ಅಂತ. ಆ ಬಾಲ್ಯೀಕ ಏನಿದ್ದಾನೆ, ಬಾಲ್ಯೀಕ ಅಂತ ಒಂದು ಬಾಲ್ಯೀಕ ದೇಶ ಇದೆ. ಆ ಬಾಲ್ಯೀಕ ದೇಶದ ರಾಜನಿಗೂ ಕೂಡ ಬಾಲ್ಯೀಕ ಅಂತಲೇ ಹೆಸರು, ಬಾಲ್ಯೀಕ. ಆ ಬಾಲ್ಯೀಕ ರಾಜ ಏನು ಮಾಡ್ತಾನೆ ಅಂತಂದರೆ, ಅವನು ಮೊದಲೇನೆ ಇವನನ್ನು ಮದುವೆ ಮಾಡಿಕೊಡಬೇಕಾದ್ರೆ ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ ಪ್ರತೀಪ ರಾಜನಿಗೆ. ಮಗಳನ್ನು ಮದುವೆ ಮಾಡಿಕೊಡುವಾಗ ಪುತ್ರಿಕಾ ಪುತ್ರ ಧರ್ಮದಿಂದ ಕೊಡ್ತಾನಂತೆ. ಅಪುತ್ರೇಣ ಮಯಾ ಕನ್ಯಾ ದೀಯತೆ ತವ ಭೋವರ ಏತಸ್ಯಾಂ ಜಾಯತೆ ಪುತ್ರ ಸಮೇ ಪುತ್ರೋ ಭವಿಷ್ಯತಿ. ಇವಳಲ್ಲಿ ಹುಟ್ಟಿದ ಮಗನನ್ನು ನನಗೆ ಕೊಡಬೇಕು ಅಂತ ಹೇಳಿರ್ತಾನೆ.
ಆದ್ದರಿಂದ ಬಾಲ್ಯೀಕ ದೇಶದ ರಾಜ ಇವನನ್ನು ಕರ್ಕೊಳ್ತಾನೆ. ಆದ್ದರಿಂದಾಗಿ ಎರಡನೇ ಮಗ ಏನಿದ್ದ ಬಾಲ್ಯೀಕ ದೇಶಕ್ಕೆ ಹೋಗಿಬಿಟ್ಟ ಅವನು. ಅಂದರೆ ತಾಯಿ ತವರೂರು ಇದೆಲ್ಲ ಅದಕ್ಕೆ ಹೋದ. ಅವರಿಗೂ ಬಾಲ್ಯೀಕ ಅಂತಲೇ ಹೆಸರು. ಈ ಬಾಲ್ಯೀಕ ಅಂದರೆ ಬೇರೆ ಯಾರಲ್ಲ, ಅವರೇ ಮುಂದೆ ಪ್ರಹ್ಲಾದರಾಜರ ಆಗ್ತಾರೆ. ಪ್ರಹ್ಲಾದರಾಜರ ಅವತಾರ. ಅವರು ಮೊದಲು ಶಂಕುಕರ್ಣ ಅಂತ, ಆಮೇಲೆ ಬಾಲ್ಯೀಕ, ಆಮೇಲೆ ಪ್ರಹ್ಲಾದ ಅಂತ ಅವರಿಗೆ ಹೆಸರು. ಅವರಲ್ಲೂ ವಿಶೇಷವಾಗಿ ವಾಯುದೇವರ ಆವೇಶ ಇರ್ತದೆ ಅವರಲ್ಲಿ. ಅಂಥ ಮಹಾತ್ಮರಂತೆ ಅವರು ಅಂತ ಹೇಳುತ್ತಾರೆ. ಅದನ್ನು ಕೂಡ ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ಪ್ರಿಯ ವಾಯುನಾ ಚ ಸಮಾವಿಷ್ಟೋ ಮಹಾಬಲ ಸಮನ್ವಿತ. ಹಿರಣ್ಯಕಶಿಪುವಿನ ಮಗ ಏನಿದ್ದಾನೆ ಪ್ರಹ್ಲಾದ, ಆ ಪ್ರಹ್ಲಾದನೇ ಬಾಲ್ಯೀಕ ಅಂತ ಹೇಳ್ತಾರೆ. ಅವನೇ ಬಾಲ್ಯೀಕ. ಆ ಬಾಲ್ಯೀಕನಲ್ಲಿ ವಾಯುನಾಚ ಸಮಾವಿಷ್ಟ, ವಾಯುದೇವರ ವಿಶೇಷವಾದಂಥ ಆವೇಶ ಇತ್ತಂಥವನಲ್ಲಿ. ಹೀಗೆ ಅವನಲ್ಲಿ ಬೆಳೀತಾನೆ ಅಂತ ಹೇಳ್ತಾರೆ. ಆಮೇಲೆ ಏನು ಅವನು ಬಾಲ್ಯೀಕ ಇದ್ದಾನೆ, ಬಾಲ್ಯೀಕನ ವಂಶ ಎನ್ನುವಂಥದ್ದು ಬೆಳೀತಾ ಹೋಗ್ತದೆ. ಅವನ ವಂಶದಲ್ಲೂ ಕೂಡ ಅನೇಕರು ಬರ್ತಾರೆ. ಅವರಲ್ಲೂ ಕೂಡ ಭೂರಿಶ್ರವ, ಶಲ ಅಂತೆಲ್ಲ 3 ಜನ ಮಕ್ಕಳು ಹುಡ್ತಾರೆ ಅವನಿಗೆ. ಆ ಮಕ್ಕಳಿಂದ ಅವನ ಪರಂಪರೆ ಎನ್ನುವಂಥದ್ದು ಬೆಳೀತಾ ಹೋಗ್ತದೆ. ಇದು ಅವನ ವಂಶ ಆಯಿತು. ಇದಲ್ಲದೆ ಇನ್ನೊಬ್ಬ ಇದ್ದ, ಯಾರು ಅಂದರೆ ಶಂತನು ಅಂತ. ಆ ಶಂತನು ಅನ್ನುವಂಥ ಮಗ ಹುಟ್ಟಿದ್ನಲ್ಲ, ಅವನು ಯಾರು ಅಂತ ಕೇಳಿದರೆ ಶಂತನು ಅವನು ವರುಣ ಅಂತೆ. ವರುಣನೇ ಶಂತನುವಾಗಿ ಅವತಾರವನ್ನು ಮಾಡಿತ್ತು. ಯಾಕೆ ಅಂದರೆ ಪೂರ್ವೋದದೆ ಸ್ಥಿರಗತೇಬ್ಜ ಸಂಭವೇ ಗಂಗಾಯುತ ಪರ್ವಣಿ ಘೂರ್ಣಿತೋಬ್ಧಿ ಅವಾಕ್ಷಿಪತ್ತಸ್ಯ ತನೂ ನಿಜೋದ ಬಿಂದುಂ ಶಶಾಪೈ ನಮತಾಬ್ಜಯೋನಿ. ಅಬ್ಜಯೋನಿ ಶಶಾಪ ಅಂತ ಹೇಳ್ತಾರೆ. ಇವರಿಗೆ ಬ್ರಹ್ಮದೇವರು ಶಾಪ ಕೊಟ್ರಂತೆ ವರುಣನಿಗೆ. ವರುಣನಿಗೆ ಯಾಕೆ ಬ್ರಹ್ಮದೇವರು ಶಾಪ ಕೊಟ್ಟರು ಅಂದರೆ, ಈ ಗಂಗಾಸಾಗರ ಸಂಗಮ ಅಂತ ಈ ಕಲ್ಕತ್ತಾದ ಹತ್ತಿರದಲ್ಲಿ ಬರ್ತದೆ. ಅಲ್ಲಿ ಗಂಗಾದೇವಿ ಸಂಗಮ ಆಗ್ತದೆ ಸಮುದ್ರಕ್ಕೆ. ಗಂಗಾ ಸಂಗಮ ಆಗುವ ಸ್ಥಳದಲ್ಲಿ ಗಂಗೆ ಬರ್ತಾ ಇರುವ ರಭಸ, ಆ ರಭಸವನ್ನು ನೋಡಿ ಇವನು ಸಮುದ್ರ ಅಂದರೆ ವರುಣ ಅಂದರೆ ಗಂಗೆ ಗಂಡ. ಆ ಗಂಡನಿಗೇನಾಯ್ತಂತೆ, ನನ್ನ ಹೆಂಡತಿ ಬಂದ್ಲು ಅಂತ ಸಂತೋಷ ಆಯ್ತಂತ ಅವನಿಗೆ. ಆ ಸಂತೋಷ ಆಗಿ ಏನು ಮಾಡಿದ ಅವನು ಸ್ವಲ್ಪ ಉಕ್ಕಿಬಿಟ್ನಂತೆ. ಆ ಗಂಗಾಸಾಗರ ಸಂಗಮ ಪವಿತ್ರವಾದ ಕ್ಷೇತ್ರ ಅಂತ ಬ್ರಹ್ಮದೇವರು ಬಂದು ಅಲ್ಲಿ ತಪಸ್ಸಿಗೆ ಕೂತಿದ್ರಂತವ್ರು. ಇಲ್ಲಿ ತಪಸ್ಸು ಮಾಡೋಣ ಅಂತ ಬಂದು ಕೂತಿದ್ದಾಗ ಇವನು ಹೆಂಡತಿ ಬಂದ್ಲು ಅಂತ ಕಾಮಿಷ್ಠನಾಗಿ ಉಕ್ಕಿದ ಕೂಡಲೇ ಅದಕ್ಕೆ ಆ ನೀರು ಹೋಗಿ ಬ್ರಹ್ಮದೇವರಿಗೆ ಸಿಡೀತಂತೆ. ಅದು ಸಿಡಿದದ್ದಕ್ಕೆ ನಾನೊಬ್ಬ ದೊಡ್ಡ ವ್ಯಕ್ತಿ ಇಲ್ಲಿ ಕೂತಿದ್ದೀನಿ, ಇಂಥ ಸನ್ನಿವೇಶದಲ್ಲಿ ಇಂಥ ಜಾಗದಲ್ಲಿ ನಾನು ಇದ್ದೇನೆ ಅಂತಲೂ ಕೂಡ ನೋಡದೆ ನೀನು ಈ ರೀತಿ ವರ್ತನೆ ಮಾಡ್ತಾ ಇದೆಯಲ್ಲ ಅಂತ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಬ್ರಹ್ಮದೇವರು ಹೇಳಿದ್ರಂತೆ, ಶಶಾಪ ಅಬ್ಜಯೋನಿ, ಅವರಿಗೆ ಶಾಪ ಕೊಟ್ಟರು, ಮನುಷ್ಯನಾಗುವಂತ ಶಾಪ ಕೊಟ್ಟರಂತೆ. ನೀ ಮನುಷ್ಯನಾಗುವಂತ. ದೇವತೆಗಳಿಗೆ ಮನುಷ್ಯ ಆಗುವಂತ ಹೇಳೋದೇ ದೊಡ್ಡ ನರಕ. ಅದು ದೇವತೆಗಳಿಗೆ ಮತ್ತೆ ನರಕ ಅಂತ ಇರೋದಿಲ್ಲಂತೆ. ಮನುಷ್ಯರು ತಪ್ಪು ಮಾಡಿದರೆ ನರಕ ಇರ್ತದೆ, ದೇವತೆಗಳಿಗಿರಲ್ಲ. ದೇವಾನಾಂ ನಿರಯೋ ನಾಸ್ತಿ ಅಂತಾರೆ ಮಧ್ವಾಚಾರ್ಯರು. ದೇವತೆಗಳಿಗೆ ನರಕ ಎನ್ನುವಂಥದ್ದಿಲ್ಲ. ಅವರಿಗೆ ನರಕ ಯಾವುದು ಅಂದರೆ ಮನುಷ್ಯ ಜನ್ಮವನ್ನು ಪಡೆಯೋದೇ ನರಕ ಅಂತ. ಹಾಗಾದ್ರೆ ಮತ್ತು ನಾವೆಲ್ಲ ಅದರಲ್ಲೇ ಇದ್ದೀವಿ, ಮತ್ತೆ ಏನಾಗಬೇಕು? ಹಾಗೆ ಅಂತೂ ಅವರಿಗೆ ದೇವತೆಗಳಿಗೆ ಹಾಗೆ. ಅದಕ್ಕೋಸ್ಕರವಾಗಿ ಈ ರೀತಿ ಶಾಪ ಹಾಕಿದ್ರಂತೆ. ಶಾಪ ಹಾಕಿದ ಕೂಡಲೇ ಆಗ ಮಹಾಭಿಷಕ್ ಅನ್ನುವಂಥ ಹೆಸರಿನಿಂದ ಒಬ್ಬ ರಾಜನಾಗಿ ಹುಟ್ಟಬೇಕು, ಇನ್ನೂ ಹುಟ್ಟಿರಲಿಲ್ಲ. ಇಷ್ಟರ ಮಧ್ಯದಲ್ಲೇ ಏನಾಯಿತಂತೆ, ಇದರ ಮಧ್ಯದಲ್ಲೇ ಇನ್ನೊಂದು ಬಾರಿ ಸ್ವರ್ಗದಲ್ಲಿ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ಒಂದು ಸಭೆ ಮಾಡ್ತಾ ಇದ್ರಂತೆ. ಆ ಸಭೆ ಮಾಡುವಂಥ ಪ್ರಸಂಗದಲ್ಲಿ ಅಲ್ಲಿ ಆ ಸಭೆಗೆ ಎಲ್ಲರೂ ಬಂದಿದ್ದರು. ಆ ಎಲ್ಲರೂ ಬಂದಾದ ಮೇಲೆ ಸ್ವಲ್ಪ ಗಂಗೆ ಬರೋದು ತಡ ಆಯ್ತಂತೆ. ಗಂಗೆ ಬರೋದು ತಡ ಆಯಿತು, ಬರುವಾಗ ಅಕಸ್ಮಾತ್ ಅವಳ ಸೆರಗು ಜಾರಿತಂತೆ. ಅದನ್ನು ನೋಡಿ ಈ ವರುಣ ಮತ್ತೆ ಅವನು ಕಾಮಿಷ್ಠನಾದನಂತೆ. ಅದಕ್ಕೆ ಅವ್ರ ಎದುರಲ್ಲಿ, ಅಂದರೆ ಯಾವತ್ತೂ ಕೂಡ ಹಿರಿಯರ ಎದುರಲ್ಲಿ ಈ ರೀತಿ ದುರ್ವರ್ತನೆಯನ್ನು ಮಾಡಬಾರದು ಅಂತ ನಿಯಮ. ಆದರೆ ಹಿರಿಯರ ಎದುರಲ್ಲಿ, ಬ್ರಹ್ಮದೇವರ ಎದುರಲ್ಲಿ ಈ ರೀತಿ ವರ್ತನೆ ಮಾಡಿದ್ರಿಂದಾಗಿ ಅದನ್ನು ನೋಡಿ ಆ ವರುಣನಿಗೆ ಮತ್ತೆ ಶಾಪ ಕೊಟ್ಟರಂತೆ. ನೀನು ಮನುಷ್ಯನಾಗಿ ಹುಟ್ಟು ಅಂತ ಹೇಳಿದ್ದೆ, ಒಂದು ಜನ್ಮ ಈಗಾಗಲೇ ಇದೆ, ಅದಲ್ಲದೆ ಇನ್ನೊಂದು ಸರ್ತಿ ಮನುಷ್ಯನಾಗಿ ಹುಟ್ಟು ಅಂದ್ರಂತೆ. ಮತ್ತೆ ಎರಡನೇ ಸರ್ತಿ ಈ ರೀತಿ ಎರಡನೇ ಸರ್ತಿ ಶಾಪ ಕೊಟ್ಟರು. ಆಗ ಏನಾಯ್ತಂತೆ, ಆಗ ಅವನಿಗೆ ಹೇಳಿದ್ರಂತೆ, ಏನೋ ನಿನ್ನ ಹೆಂಡತಿ ಬಂದ ಕೂಡಲೇ ಇಷ್ಟು ವೇಗದಿಂದ ಉದ್ವೇಗದಿಂದ ಹೋಗ್ತೀಯಲ್ಲ, ಸ್ವಲ್ಪ ಶಾಂತನಾಗಿ ವರ್ತನೆ ಮಾಡು ಅಂತಂದ್ರಂತೆ. ಶಾಂತನಾಗಿ ವರ್ತನೆ ಮಾಡು ಅಂತ ಹೇಳಿ ನೀನು ಶಾಂತ ಅಂದರು. ಆ ಶಾಂತ ಅನ್ನೋದ್ರಿಂದ ಮುಂದೆ ಶಂತನು ಅಂತ ಆದನಂತೆ. ಶಂ ಅನ್ನುವಂಥ ತನುವನ್ನು ಪಡೆದ, ಶಂತನು ಅನ್ನೋ ಹೆಸರಿನಿಂದ ಹುಟ್ಟಿದ. ಶಾಂತೋ ಭವೇತ್ಯೇವ ಮಯೋದಿತಸ್ತ್ವಂ ತನುತ್ವಮಾಪ್ತೋ ತತಶ್ಚ ಶಂತನು ಇತೀರಿತಸ್ಸೋಪಿ ನೃಪೋ ಬಭೂವ ಮಹಾಭಿಷಂಗ್ ನಾಮ ಹರೇ ಪದಾಶ್ರಯ.
ಈ ರೀತಿ ಯಾವತ್ತೂ ಕೂಡ ಒಂದೇನು ಅಂತಂದರೆ ಎಲ್ಲರೂ ಎದುರಲ್ಲಿದ್ದಾಗ ತನ್ನ ಹೆಂಡತಿ ಆಗಿದ್ದರೂ ಕೂಡ ನನಗ್ನಾಂ ಸ್ತ್ರೀಯಂ ಪಶ್ಯೇತ್ ಅಂತ ಹೇಳುತ್ತಾರೆ. ನಗ್ನವಾದಂತಹ ಸ್ತ್ರೀಯನ್ನು ನೋಡಬಾರದು ಅಂತ. ಹಾಗಾಗಿ ಇವನು ನೋಡಿದಾದ್ರಿಂದಾಗಿ ಈ ರೀತಿ ಶಾಪ ಬಂತು ಅಂತ ಹೇಳ್ತಾರೆ. ಇಂತಹ ಶಾಪಕ್ಕೆ ತುತ್ತಾದ ಅವನು ಶಂತನುವಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಹೀಗೆ ಶಂತನುವಾಗಿ ಹುಟ್ಟಿದ ನಂತರ ಅವಾಂಗ್ಮುಖೇಶು ದ್ವಿಸದತ್ಸು ಗಂಗಾಂ ನಿರೀಕ್ಷಮಾಣಂ ಪುನರಾತ್ಮ ಸಂಭವ. ಈ ಜನ್ಮವನ್ನು ಪಡೆದ. ಇಷ್ಟರ ಮಧ್ಯದಲ್ಲಿ ಇನ್ನೊಂದು ಸಮಸ್ಯೆ ಏನಾಯಿತು ಅಂದರೆ, ಇದೇ ಕಾಲದಲ್ಲಿ ಇವನು ಈ ರೀತಿ ಹುಟ್ಟಿದಾಗ ಆಗ ಆ ಗಂಗೆ ಏನಿದ್ದಾಳೆ, ಗಂಗೆಗೂ ಶಾಪ ಹಾಕಿದ್ರಂತೆ. ಗಂಗೆಗೂ ಕೂಡ ಏನು ಅಂದರೆ, ನೀನು ಅವನು ಮನುಷ್ಯನಾಗಿ ಹುಟ್ಟಿದಾಗ ನೀನು ಅವನ ಹೆಂಡತಿ ಆಗು ಅಂತ ಶಾಪ ಹಾಕಿದ್ರಂತೆ. ಅವ್ರು ಹೆಂಡತಿ ಆಗುವಂತ ಶಾಪ ಹಾಕಿದರು. ಇನ್ನು ಮುಂದೇನು ಶಾಪ ಕೊಡ್ತಿದ್ರೋ ಏನೋ, ಅಷ್ಟರಲ್ಲಿ ಗಂಗೆ ಕೇಳ್ಕೊಂಡ್ಲಂತೆ, ನಮಸ್ಕಾರ ಮಾಡಿ ಕೇಳಿದ್ಲಂತೆ, ಸ್ವಾಮಿ ನಾನೇನು ತಪ್ಪು ಮಾಡಿಲ್ಲ, ಅಕಸ್ಮಾತ್ ಎಡಿ ಬಿದ್ದಿದ್ದೀನಿ, ನಾನು ಬಟ್ಟೆ ಜಾರಿದೆ ಅಷ್ಟೇ, ಅದಕ್ಕೆ ನಾನು ತಪ್ಪು ಮಾಡಿಲ್ಲ, ಈಗಾಗಲೇ ಅವನು ಶಾಪ ಕೊಟ್ಟಿರಿ ಅವನು ಹೆಂಡತಿ ಆಗು ಅಂತೇಳಿ, ಮತ್ತೆ ಮನುಷ್ಯ ಆಗುವಂಥ ಶಾಪ ಕೊಡಬೇಡ್ರಿ ನನಗೆ ಎಂದಂತೆ. ಮನುಷ್ಯ ಆಗುವಂಥ ಶಾಪ ಕೊಡಬೇಡ್ರಿ ನನಗೆ, ಆ ಶಾಪ ನನಗೆ ಬೇಡ, ಮತ್ತೇನು ನಾನು ಹೀಗೆ ಇರ್ತೀನಿ, ಆ ದೇವತಾ ದೇಹದಿಂದಲೇ ಬೇಕಾದ್ರೆ ಅವನು ಹೆಂಡತಿ ಆಗ್ತೀನಿ ಬೇಕಾದ್ರೆ, ಅದು ಪರವಾಗಿಲ್ಲ, ಆದರೆ ಮನುಷ್ಯ ದೇಹ ಮಾತ್ರ ನನಗೆ ಕೊಡಬೇಡ್ರಿ ಅಂತ ಕೇಳ್ಕೊಂಡ್ಲಂತೆ. ಆಯಿತು ಅಂತ ಸರಿ ಅಂತ ಅಷ್ಟಕ್ಕೆ ಬಿಟ್ಟರು. ಇದು ಇಷ್ಟು ನಡೀತಾ ಇದ್ದಂತೆ ಇನ್ನೊಂದು ಕಡೆಯಲ್ಲಿ ಏನು ನಡೀತಂತೆ, ಇನ್ನೊಂದು ಜಾಗದಲ್ಲಿ ಈ ಅಷ್ಟವಸುಗಳು ಅಂತಿದ್ದಾರೆ. ಅಷ್ಟವಸುಗಳು ಅಂತ ಹೇಳುತ್ತಾರೆ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ದ್ಯು ಅಂತೆಲ್ಲ ಈ ವಸುಗಳಿದ್ದಾರೆ, ಎಲ್ಲ ಅಷ್ಟವಸುಗಳು. ಆ ಅಷ್ಟವಸುಗಳಲ್ಲಿ ದ್ಯು ಅಂತ ಒಬ್ಬ ದ್ಯುನಾಮಕ ವಸು. ಆ ದ್ಯು ಎನ್ನುವಂಥ ಹೆಸರಿನ ವಸು ಏನಿದ್ದಾನೆ ಅವನಿಗೆ ಒಬ್ಬ ಹೆಂಡತಿ ಇದ್ಲಂತೆ. ಅವಳ ಹೆಸರು ವರಾಂಗಿ ಅಂತ. ವರಾಂಗಿ. ಆ ವರಾಂಗಿಗೆ ಇನ್ನೊಬ್ಬಳು ಸ್ನೇಹಿತೆ ಇದ್ಲಂತೆ, ಒಬ್ಬ ರಾಜನ ಹೆಂಡತಿ ಅವಳು. ಆ ರಾಜನ ಹೆಂಡತಿ ಅವಳ ಹೆಸರು ಏನು ಅಂದರೆ ವರಾಂಗಿ ಅಂತಲೇ ಹೆಸರಂತೆ. ಇವಳ ಹೆಸರು ವರಾಂಗಿ, ಅವಳ ಹೆಸರು ವರಾಂಗಿ. ಈ ಕೆಲವ್ರಿಗೇನೆಂದರೆ ಒಂದೇ ಹೆಸರು ಇಟ್ಟುಕೊಂಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರಲ್ಲ ಆ ಕಾರಣ, ನನ್ನ ಹೆಸರೇ ಇಟ್ಟುಕೊಂಡಿದ್ದಾರೆ ಅಂತ ಏನೋ ಪ್ರೀತಿ ಅವ್ರ ಮೇಲಷ್ಟೇ. ಏಕನಾಮ ಸದಾ ಪ್ರಿಯ ಅಂತ ಹೇಳ್ತಾರೆ. ಸುಮ್ಮನೆ ಏನೋ ಹೆಸರು ಇಟ್ಟುಕೊಂಡಾರ ಅನ್ನಲಿಕ್ಕೆ ಒಂದು ಪ್ರೀತಿ ಇರ್ತದಂತ ಅವ್ರ ಬಗ್ಗೆ, ಯಾಕೆ ಏನು ಅಂತ ಇರೋದಿಲ್ಲ ಅದಕ್ಕೆ. ಹಾಗೆ ಇವಳಿಗೂ ಅವಳಿಗೂ ಒಂದು ಸಖ್ಯ ಬೆಳೆದು ಹೋಗಿಬಿಡುತ್ತಂತೆ. ಆ ಸಖ್ಯ ಬೆಳೆದಾಗ ಏನಾಯಿತು, ಆ ಏನು ರಾಜನ ಹೆಂಡತಿ ವರಾಂಗಿ ಇದ್ಲು, ಅವಳು ಹೇಳಿದ್ಲಂತೆ, ಒಂದು ಮಾತನ್ನು ಹೇಳಿದ್ಲಂತೆ, ನೋಡು ನನಗೊಂದು ಅಪೇಕ್ಷೆ ಇದೆ ಅಂತ ಕೇಳಿದ್ಲು. ಏನು ಅಂತಂದಾಗ, ವಸಿಷ್ಠ ಮಹರ್ಷಿಗಳ ಹತ್ತಿರ ಒಂದು ನಂದಿನಿ ಅಂತ ಒಂದು ಹಸು ಇದೆ ಅಂತ ಹೇಳಿದ್ದಾಳೆ. ಆ ನಂದಿನಿ ಎನ್ನುವಂಥ ಹಸು ಎಂಥ ವಿಚಿತ್ರ ಅಂತ ಹೇಳಿದರೆ, ಅದರ ಹಾಲು ಕುಡಿದ್ರೆ ಸಾಕು, ಒಂದು ಸರ್ತಿ ಹಾಲು ಕುಡಿದ್ರೆ 1000 ವರ್ಷದ ತನಕಲೂ ಕೂಡ ಮುಪ್ಪು ಬರೋದೇ ಇಲ್ಲಂತೆ, ಮುಪ್ಪೇ ಬರಲ್ಲಂತೆ. ಅಂಥ ಹಾಲು ಕೊಡ್ತದಂತ ನಂದಿನಿ ಎನ್ನುವಂಥ ಹಸು. ಅದು ಬಹಳ ಚೆನ್ನಾಗಿ ಹೇಳ್ತಾರೆ. ತಸ್ಯಾಂ ಜರಾಮೃತಿ ವಿದ್ವಂಸ ಹೇತೋ ವಸಿಷ್ಠದೇನುಂ ಸ್ವಮೃತಂ ಕ್ಷರಂತೀಂ ಜರಾಪಹಾಂ ನಂದಿನಿ ನಾಮಧೇಯಾಂ ಬದ್ಧುಂ ಪತಿಂ ಚೋದಯಾಮಾಸ ದೇವಿ. ಆಗ ಅದು ಜರಾಪಹಾಂ ಅಂತ ಹೇಳ್ತಾರೆ. ಜರ ಅಂದರೆ ಮುಪ್ಪೇ ಇಲ್ಲ, ಮುಪ್ಪನ್ನೆಲ್ಲ ಪರಿಹಾರ ಮಾಡಿಬಿಡ್ತದಂತೆ. ಅಂಥ ಹಾಲು ಕೊಡುವಂಥದ್ದು ನಂದಿನಿ ನಾಮಧೇಯಾಂ, ನಂದಿನಿ ಅಂತ ಹೆಸರಂತದಕ್ಕೆ. ಅಂಥ ಹಾಲು ಕೊಡುತ್ತದೆ ಅಂತ ಹೇಳ್ತಾರೆ. ಎಂಥ ಹಸು ಇರಬೇಕು ನೋಡ್ರಿ ಅದು. ಮತ್ತು ಈಗ ಸಿಗ್ತದೆ ಪ್ಯಾಕೆಟ್ ನಂದಿನಿ ಅಂತ, ಅದಲ್ಲ, ಮತ್ತು ಇದೊಂದು ಮುಪ್ಪು ಬರ್ತದೆ, ಇದು ಕುಡಿದ್ರೆ ಅದು ಮುಪ್ಪು ಬರದೇ ಇರುವಂಥ ಹಾಲು ಕೊಡ್ತಾರೆ. ಅಂಥ ಒಂದು ಹಸು ಅದು ಅಂತ ಅದ್ರ ಹೆಸರಿಟ್ಟಾರೆ ಅಷ್ಟೇ ಇದಕ್ಕೆ. ಹಾಗೆ ಆದರೆ ಆ ಹಸು ನನಗೆ ಬೇಕು, ನಿತ್ಯ ಅದರ ಹಾಲು ಕುಡಿಬೇಕು, ನಮಗೆ ಮುಪ್ಪೇ ಬರಬಾರದು ಅಂತ ಅಪೇಕ್ಷೆ ನನಗೆ ಅಂತ ಆ ವರಾಂಗಿ ಹೇಳಿದ್ಲಂತೆ. ಅದಕ್ಕೆ ಈ ದ್ಯುನಾಮಕ ವಸುವಿನ ಹೆಂಡತಿ ಅವಳು ಹೇಳಿದ್ಲಂತೆ, ನೀನು ಇಷ್ಟಪಟ್ಟಿದ್ದೆ ಅಂದರೆ ಏನಾದರೂ ಮಾಡಿ ಅದನ್ನು ಕೊಡಿಸೋಣ ಬಿಡು ನಿನಗೆ ಅಂತಂದಂತೆ. ಅದಕ್ಕೆ ಅವಳೇನು ಮಾಡಿದ್ಲು ಅಂದರೆ, ಅವಳು ಗಂಡನಿಗೆ ಹೋಗಿ ಹೇಳಿದ್ಲಂತೆ. ಗಂಡನಿಗೆ ಹೋಗಿ ಹೇಳಿದ್ಲು, ನೋಡ್ರಿ ಹೀಗೆ ನನ್ನ ಸ್ನೇಹಿತೆ ಭಾಳ ಇಷ್ಟಪಟ್ಟಿದ್ದಾಳೆ, ಅದಕ್ಕೆ ಏನಾದರೂ ಮಾಡಿ ಆ ಹಸು ಬೇಕಲ್ಲ, ನಂದಿನಿ ಹಸು ಅಂತ. ಅದು ಹೆಂಗೆ, ಆ ಹಸುನ ಹಾಗೆಲ್ಲ ತೊಗೊಂಬರ್ಲಿಕ್ಕಾಗಲ್ಲ, ಒಂದು ಕೆಲಸ ಮಾಡ್ಬೋದು, ಬೇಕಾದರೆ ವಸಿಷ್ಠರಿಗೆ ಗೊತ್ತಿಲ್ಲದಂತೇನೆ ಆ ಹಸುವನ್ನು ಕಳ್ಳತನ ಮಾಡ್ಕೊಂಬರ್ಬೋದು ಅಂತ. ಕಳ್ಳತನ ಮಾಡೋದಂದ ತಕ್ಷಣ ಅದಕ್ಕೆ ಆಯಿತು ಅಂದ್ಲು ಅವಳು. ಸರಿ ಅಂತ ಪ್ರೇರಣೆ ಮಾಡಿಲ್ಲ, ಕಳ್ಳತನ ಮಾಡ್ತೀರಾ ಮಾಡಿರಿ ಅಂತ. ಈ ವಸು ಏನು ಮಾಡಿದ ಅಂದರೆ ಸುಮ್ಮನಿರಲಿಲ್ಲ. ತಾನು ಕಳ್ಳತನ ಮಾಡಬೇಕಾದ್ರೆ ತನ್ನ ಹೆಂಡತಿ, ಅವಳಿಗೆ ಹೆಂಡತಿಗೆ ಗೆಳತಿ ಮೇಲಿನ ವ್ಯಾಮೋಹ, ಇವನಿಗೆ ಹೆಂಡತಿ ಮೇಲೆ ವ್ಯಾಮೋಹ. ಈ ಹೆಂಡತಿ ಮೇಲಿನ ವ್ಯಾಮೋಹದಿಂದ ಏನು ಮಾಡಿದಂತೆ, ಹೋಗಿ ಉಳಿದ ವಸುಗಳೇನಿದ್ರಲ್ಲ ಆ ಉಳಿದ ವಸುಗಳಿಗೆಲ್ಲ ಹೇಳ್ಕೊಂಡಂತೆ, ನೋಡು ಹಿಂಗೆ ಕೇಳ್ತಿದ್ದಾರೆ, ಆದ್ದರಿಂದ ಸ್ವಲ್ಪ ನನ್ನ ಹೆಂಡತಿ ಕೇಳಿದ್ದಾಳೆ, ಏನಾದರೂ ಸಹಾಯ ಮಾಡ್ಬೋದಾ,
ನನ್ನ ತಮ್ಮ ನೀನು, ಎಷ್ಟಾದರೂ ಕೂಡ ನಿನಗಲ್ಲದೆ ಇನ್ಯಾರಿಗೆ ಮಾಡಬೇಕು, ಬಾ ಹೋಗೋಣ ಅಂತ ಹೇಳಿ ಅವರಿಗೆಲ್ಲರೂ ಸಹಾಯ ಮಾಡಿದ್ರಂತೆ, ಕಳ್ಳತನ ಮಾಡಲಿಕ್ಕೆ ಅಂತ ಸಹಾಯ ಮಾಡಿದ್ರು, ಅವನಿಗೆ ಪ್ರೇರಣೆ ಮಾಡಿದ್ರು. ಅವರು ಕೂಡ ಇಷ್ಟು ಜನ ಪ್ರೇರಣೆ ಮಾಡಿ ಕಡೆಗೇನಾಯ್ತಂತೆ, ಆ ಹಸುವನ್ನು ಅಲ್ಲಿಂದ ಎತ್ಕೊಂಡ್ಬರಬೇಕು ಅಂತ ಹೋಗಿ ಹಸುವನ್ನು ಕಳ್ಳತನ ಮಾಡೇ ಬಿಟ್ರಂತೆ. ಕಳ್ಳತನ ಮಾಡಿ ಇನ್ನೇನು ತರ್ತಿದ್ರು ಅಷ್ಟರಲ್ಲೇ ವಸಿಷ್ಠರು ನೋಡಿಬಿಟ್ರಂತ. ಅದನ್ನು ವಸಿಷ್ಠರು ನೋಡಿದರು. ಬಬಂದ ತಾಂ ಗಾಮತ ತಾನ್ ಶಶಾಪ ವಸಿಷ್ಠ ಸಂಸ್ಥ ಕಮಲೋದ್ಭವ ಪ್ರಭು. ಆ ಸಂದರ್ಭದಲ್ಲಿ ಶಾಪ ಕೊಟ್ರಂತೆ ವಸಿಷ್ಠರು. ಏನು ಅಂತಂದರೆ, ನೀವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟ್ರಿ ಅಂತ ಶಾಪ ಹಾಕಿದರು. ನೀವೆಲ್ಲ ಮನುಷ್ಯರಾಗಿ ಹುಟ್ಟ್ರಿ ಅಂತ ಶಾಪ. ಅದು ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಹಾಕಿದ ಕೂಡಲೇ ಆ ಸಂದರ್ಭದಲ್ಲಿ ಶಾಪ ಏನು ಹಾಕಿಬಿಟ್ರು. ಹೀಗೆ ಶಾಪ ಹಾಕಿದ ಕೂಡಲೇ ಮತ್ತೇನು ಶಾಪ, ಒಂದೇ ಶಾಪ ಹಾಕಲಿಲ್ಲ ನೋಡ್ರಿ. ಒಂದೊಂದು ಪ್ರಸಂಗ ಇದೆಯಲ್ಲ ಮಹಾಭಾರತದ್ದು, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ದು. ಮೊದಲು ವರುಣ ಏನು ಮಾಡಿದ, ದೊಡ್ಡ ವ್ಯಕ್ತಿಗಳಿರುವಾಗ ಅವರು ಮಡಿಯಲ್ಲಿ ಕೂತಾಗ ನೀರು ಹಾಕಿದ ಅಂಥೇಳಿ ಮೈಲಿಗೆ ಆಯಿತು. ಮೈಲಿಗೆ ಆದದ್ರಿಂದ ಮನುಷ್ಯನಾಗುವಂತ ಶಾಪ ಕೊಟ್ರಂತೆ. ಅಂದರೆ ಅರ್ಥ ಏನು, ನಾವು ನಮ್ಮ ಜೀವನದಲ್ಲೂ ಕೂಡ ಯಾರಾದರೂ ಮಡಿವಂತರಾಗಿ ದೇವ್ರ ಪೂಜೆ ಮಾಡುತ್ತಿದ್ದಾರೆ, ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಅಂದರೆ, ನೀವೇನ್ರಿ ದೊಡ್ಡ ಮಡಿ ಮಾಡೋದು ಅಂತ ಅವ್ರಿಗೆ ಗಲಾಟೆ ಮಾಡಿ ಮೈಲಿಗೆ ಮಾಡ್ತೀವಿ ಅಂತ ಇಂಥದ್ದೆಲ್ಲ ಮಾಡಬಾರ್ದು. ಅಪರಾಧ ಇದೆಲ್ಲವೂ ಕೂಡ. ಅದಕ್ಕೆ ಅವನಿಗೆ ಮನುಷ್ಯನಾಗುವಂಥ ಶಾಪ ಕೊಟ್ಟಿದ್ದಾರೆ, ನಾವೆಲ್ಲ ನರಕಕ್ಕೆ ಬೀಳ್ರಿ ಅಂತ ಶಾಪ ಕೊಡ್ತಾರೆ. ಆದ್ದರಿಂದಾಗಿ ಅಂಥ ಕೆಲಸ ಮಾಡಬಾರ್ದು. ಇದು ಕೊಡುವಂಥ ಒಂದು ಸಂದೇಶ ಮಹಾಭಾರತ. ಅಷ್ಟೇ ಅಲ್ಲ, ಇಲ್ಲಿ ಪತಿ ಈ ಕೆಲಸವನ್ನು ಮಾಡಿದ್ರಿಂದ ಶಾಪ ಒಂದು ಶಾಪ ಅಲ್ಲ, ಎಲ್ರಿಗೂ ಕೂಡ ನೀವು ಹುಟ್ಟ್ರಿ ಅಂತ ಶಾಪ ಹಾಕಿದರು. ಎಲ್ಲರೂ ಹುಟ್ಟಿ ಅಂತ ಶಾಪ ಹಾಕಿದಾಗ ಆಗ ಉಳಿದ ವಸುಗಳೆಲ್ಲರೂ ಕೂಡ ಕೇಳಿದ್ರಂತೆ, ಸ್ವಾಮಿ ನೀವು ಬರೀ ನನ್ನ ತಮ್ಮ ಏನೋ ಮಾಡಿದ, ಅವನು ಕೇಳಿದ ಅಂತ ಸುಮ್ಮನೆ ಸಹಾಯಕ್ಕೆ ಬಂದೀವಿ ಅಷ್ಟೇ, ನಾವೇನು ಕಳ್ಳತನ ಮಾಡಿಲ್ಲ, ನಮಗೆಲ್ಲ ಯಾಕೆ ಶಾಪ ಕೊಟ್ರಿ ನೀವು ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೆ ಹೇಳಿದ್ರಂತೆ, ಹೋಗಲಿ ನಿಮಗೆ ಬಿಡ್ತೀವಂತೆ, ಶಾಪ ಕೊಡೋದಿಲ್ಲ. ಆದರೆ ಒಂದು ಸರ್ತಿ ಕೊಟ್ಟಾದಮೇಲೆ ಬಿಡಲಿಕ್ಕೂ ಆಗೋದಿಲ್ಲ ಅದನ್ನು. ಆದರೆ ನೀವೇನಾಗಬೇಕು ಅಂದರೆ ಹುಟ್ಟಲೇಬೇಕು, ಮನುಷ್ಯರಾಗಿ ಹುಟ್ಟಬೇಕು. ಅದಕ್ಕೆ ಅವರೇ ಕೇಳ್ಕೊಂಡ್ರಂತೆ, ಒಂದು ಕೆಲಸ ಮಾಡಿರಿ, ನಾವು ಮನುಷ್ಯರಾಗಿ ಹುಟ್ತೀವಿ, ಮನುಷ್ಯರಾಗಿ ಹುಟ್ಟಿದರೂ ಕೂಡ ನಾವು ಹುಟ್ಟಿದ ಕೂಡಲೇ ಸಾಯ್ಬೇಕು, ನಾವು ಆ ರೀತಿ ನಮಗೊಂದು ವರ ಕೊಡ್ರಿ ಅಂತಂದ್ರೆ. ಹುಟ್ಟಿದ ಕೂಡಲೇ ಸಾಯ್ಬೇಕು, ನಮಗೊಂದು ವರ ಕೊಡ್ರಿ, ಹುಟ್ಟಿದ ಕೂಡಲೇ ಸಾಯ್ತೀವಿ ನಾವು. ಆದರೆ ನೀವೆಲ್ಲರೂ 7 ಜನ ಏನಿದ್ದೀರಿ, ನೀವು ಹುಟ್ಟಿದ ಕೂಡಲೇ ಸಾಯುವಂತ್ರಿ, ಆದರೆ ಸಾಯಬೇಕು ಅಂದರೆ ನಿಮ್ಮನ್ನು ಯಾರಾದರೂ ಕೊಲ್ಲಬೇಕು ಅಂತಂದ್ರಂಥವ್ರು. ನಿಮ್ಮನ್ನು ಕೊಂದ್ರೆ ಮಾತ್ರ ಸಾಯ್ತೀರಿ, ಇಲ್ಲಿದ್ರೆ ಸಾಯಲ್ಲ. ಆಯಿತು, ಯಾರನ್ನಾದರೂ ಕೊಲ್ಲೋ ವ್ಯವಸ್ಥೆ ನೀವೇ ವ್ಯವಸ್ಥೆ ಮಾಡಿಕೊಳ್ಳ್ರಿ ಅಂದ್ರೆ ಅವರು. ಆಯಿತು ಸರಿ, ಆದರೆ ನೀವು 7 ಜನರು ಕೂಡ ನೀವು ಹುಟ್ಟಿದ ಕೂಡಲೇ ಸಾಯ್ತೀರಿ. ಆದರೆ ಈ ದ್ಯುನಾಮಕ ವಸು ಏನಿದ್ದಾನಲ್ಲ, ಅವನು ಮಾತ್ರ ಹಂಗೆ ಸಾಯಲ್ಲ, ಅವನು ಹಾಗೇ ಬದುಕಿರಬೇಕು. ಅವನು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಅವನಿಗೆ ಒಂದೊಂದು ಬಾರಿ ಗರ್ಭವಾಸ ಮಾಡಿದಾಗಲೂ ಕೂಡ ಎಷ್ಟು ದುಃಖ ಆಗ್ತದಲ್ಲ, ಅಷ್ಟು ದುಃಖ ಅವನಿಗೆ ನಿಮ್ಮ 8 ಜನರ ಆಯುಷ್ಯವನ್ನು ಒಬ್ಬನೇ ಹಾಕ್ಕೊಂಡು ಬದುಕಬೇಕು ಅಂತ ಹೇಳಿದ್ರು. ಅವನದೊಂದು 100 ವರ್ಷದ ಆಯುಷ್ಯ, ನೀವು 7 ಜನ ಅಂದರೆ 700 ವರ್ಷ, ಒಟ್ಟು 800 ವರ್ಷ. 800 ವರ್ಷಗಳ ಆಯುಷ್ಯವನ್ನು ಒಬ್ಬನೇ ವ್ಯಕ್ತಿ ಹಾಕ್ಕೊಂಡು ಬದುಕಬೇಕು. ಆ 800 ವರ್ಷದಲ್ಲೂ ಕೂಡ 100 ವರ್ಷ ಕಳೀತಾ ಇದ್ದಂತೆ ಇನ್ನೊಂದು ಸರ್ತಿ ಗರ್ಭವಾಸವನ್ನು ಮಾಡಿ ಬಂದರೆ ಆ ಗರ್ಭವಾಸದ ದುಃಖ ಏನಿರ್ತದೆ ಆ ದುಃಖ ಆಗಬೇಕು ಅವನಿಗೆ. ಅಷ್ಟೇ ಅಲ್ಲ, ಕೊನೆ ಕಾಲದಲ್ಲಂತೂ ಅವನು ಸಾಯೋ ಕಾಲದಲ್ಲಿ ಅಷ್ಟಿಷ್ಟಲ್ಲ, ಅವನಿಗೆ ಏನು ಅಂದರೆ ಮೈಯೆಲ್ಲ ಬಾಣಗಳು ಚುಚ್ಚಿ ಮುಳ್ಳು ಚುಚ್ಚಿ ಅವನಿಗೆ ರಕ್ತ ಸುರಿದು ಸಾಯಬೇಕು ಅವನು. ಅಂಥ ಹಿಂಸೆ ಆಗಬೇಕು. ಯಾಕೆ ಅಂದರೆ ಒಬ್ಬ ಬ್ರಾಹ್ಮಣರ ವಸ್ತುವನ್ನು ಕಳ್ಳತನ ಮಾಡಿದರೆ ಎಂಥ ದೊಡ್ಡ ಅನರ್ಥ ಆಗತ್ತೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು ಅಂತ ಈ ರೀತಿ ಶಾಪ ಕೊಟ್ಟರಂತೆ. ಮೃತ್ಯುಷ್ಟಕೋತ್ತಾಮಪಿ ವೇದನಾಂಸಃ ಪ್ರಾಪ್ನೋತು ಶಸ್ತ್ರೈರ್ಬಹುಧಾ ನಿಕೃತ್ತಃ ಇತೀರಿತಾಸ್ತೆ ಕಮಲೋದ್ಭವಂ ತಂ ಜ್ಞಾತ್ವಾ ಸಮುತ್ಸೃಜ್ಯ ಚ ಗಾಂ ಪ್ರಣೇಮುಃ. ಅದಕ್ಕೆ ಎಲ್ಲ ಕೇಳಿದ್ರೆ ಆಯಿತು ಅಂದರು. ಇಷ್ಟರ ಮಧ್ಯದಲ್ಲಿ ಏನಾಯ್ತಂತೆ, ಅವನಿಗೆ ಇದರ ಜೊತೆಗೆ ಇನ್ನೊಂದು ಹೇಳಿದ್ರಂತೆ, ನೀನು ನಿನ್ನ ಹೆಂಡತಿ ಪ್ರೇರಣೆಯಿಂದಾಗಿ ನೀನು ಮಾಡಿದ್ದಿ, ನಿನ್ನ ಹೆಂಡತಿ ಪ್ರೇರಣೆಯಿಂದ ಮಾಡಿರೋದ್ರಿಂದಾಗಿ ನಿನಗೇನಾಗಬೇಕು ಅಂದರೆ ಅದೇ ಜನ್ಮದಲ್ಲಿ ನೀನು ಹುಟ್ಟಬೇಕು, ನಿನ್ನ ಹೆಂಡತಿನೂ ಹುಟ್ಟಬೇಕು. ಆದರೆ ನಿನಗೂ ನಿನ್ನ ಹೆಂಡತಿಗೂ ಮದುವೆ ಆಗಬಾರ್ದು, ನಿನಗೂ ನಿನ್ನ ಹೆಂಡತಿಗೂ ನೀನು ಬ್ರಹ್ಮಚಾರಿ ಆಗಬೇಕು. ಅಷ್ಟೇ ಅಲ್ಲ, ನಿನ್ನ ಹೆಂಡತಿ ನಿನ್ನನ್ನು ದ್ವೇಷ ಮಾಡುವಂತೆ ಆಗಬೇಕು ಅಂದ್ರಂತೆ. ಎಂತಿಂಥ ಶಾಪ ನೋಡ್ರಿ, ಎಂತಿಂಥ ಬ್ರಾಹ್ಮಣರ ವಿಷಯದಲ್ಲಿ ಅನರ್ಥ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ. ಹಾಗಾಗಿ ಅವರು ವಸಿಷ್ಠರಿಗೆ ಇಷ್ಟು ಮಾಡಿದ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ವಸುಗಳೆಲ್ಲ ಏನಿದ್ದಾರೆ, ವಸುಗಳಲ್ಲಿ ಅಗ್ನಿ ಅಂತಲೂ ಒಬ್ಬ ವಸು ಇದ್ದಾನೆ, ಅಗ್ನಿ ವಸು. ಅಗ್ನಿ 18ನೇ ಕಕ್ಷೆಯಲ್ಲಿ ಬರ್ತಾನೆ. ಇವರು ವಸಿಷ್ಠರು ಇನ್ನೂ ಕೆಳಗಿನ ಕಕ್ಷೆಯಲ್ಲಿದ್ದಾರೆ. ಆದರೆ ಇವರು ಕೊಟ್ಟ ಶಾಪ ಅವರಿಗೆ ತಲುಪಿತಾ ಅಂತಂದರೆ ಅದಕ್ಕೆ ಮಧ್ವಾಚಾರ್ಯ ಹೇಳುತ್ತಾರೆ, ಏನು ಅಂದರೆ ವಸಿಷ್ಠ ಸಂಸ್ಥ ಕಮಲೋದ್ಭವ ಪ್ರಭು ಅಂತ ಹೇಳುತ್ತಾರೆ. ವಸಿಷ್ಠರ ಒಳಗೆ ಬ್ರಹ್ಮದೇವರು ಕೂತ್ಕೊಂಡು ಆಡಿದ ಮಾತಂತಿದ್ದೆಲ್ಲವೂ ಕೂಡ.
ಅವರಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇತ್ತಂತೆ. ಅವರು ತಪಸ್ಸು ಮಾಡುವಾಗ ಆ ಬ್ರಹ್ಮದೇವರು ಈ ಶಾಪವನ್ನು ಕೊಟ್ಟರಂತೆ. ಯಾಕೆಂದರೆ ಬ್ರಾಹ್ಮಣರಿಗೆ ಅಪಮಾನ ಮಾಡಿದರೆ ಹೀಗಾಗತ್ತೆ ಅಂತ ಜಗತ್ತಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇಂಥ ಶಾಪ ಕೊಟ್ಟರು. ಅದಕ್ಕೇನಾಯಿತು ಅಂದರೆ ಅವರೇ ಮುಂದೆ ಭೀಷ್ಮ ಆದದ್ದು. 800 ವರ್ಷ ಬದಿ ಅಂಬೆ ಅಂತ ಬರ್ತಾಳೆ, ಅವಳೆ ಹೆಂಡತಿ ಏನು ವರಾಂಗಿ ಇದ್ದಾಳೆ, ಅಂಬೆ ಅಂತ ಬರ್ತಾಳೆ. ಮದುವೆನೇ ಮಾಡ್ಕೊಳ್ಳಿಕ್ಕಾಗಿ ಇಬ್ಬರು ಮುಂದೆ ಬರ್ತದೆ ಗಲಾಟೆ. ಅವರಿಬ್ಬರದು ಹೊಡೆದಾಟ, ಎಂಥ ಹೊಡೆದಾಟ ಅಂತೀರಿ. ಆ ರೀತಿ ಆಯ್ತಂತೆ. ಹೀಗಾಯ್ತು. ಆದರೆ ಇನ್ನು 7 ಜನ ಇದ್ದಾರಲ್ಲ, ಆ 7 ಜನರು ಕೂಡ ಏನು ಮಾಡಬೇಕೀಗ, ನಾವು ಹುಟ್ಟಿದ ಕೂಡಲೇ ಸಾಯಬೇಕು ಅಂತ ಕೇಳಿದ್ದಾರೆ. ಹುಟ್ಟಿದ ಕೂಡಲೇ, ಆದರೆ ನಿಮ್ಮನ್ನು ಕೊಂದ್ರೆ ಸಾಯ್ತೀರಿ ಅಂತಂದರು. ಕೊಲ್ಲೋರು ಯಾರು ಹಾಗಾದ್ರೆ? ಒಬ್ಬರು ಬೇಕಲ್ಲ. ಅದಕ್ಕೆ ಅದೇ ಸಂದರ್ಭದಲ್ಲಿ ಅವ್ರು ಕೇಳ್ಕೊಂಡ್ರಂತೆ ಮತ್ತೊಂದೇನು ಅಂದರೆ, ನಾವು ಸಾಯ್ಲಿಕ್ಕೂ ತಯಾರಿದ್ದೀವಿ, ಆದರೆ ಹುಟ್ಟುತ್ತೀವಿ, ಮನುಷ್ಯ ಯೋನಿಯಲ್ಲಿ ಹುಟ್ಟಬಾರ್ದು ನಾವು ಅಂತ ಕೇಳಿದ್ರಂತೆ. ದೇವತೆಗಳ ಯೋನಿಯಲ್ಲಿ ಹುಟ್ಟಬೇಕು. ಅದಕ್ಕೆ ಸರಿ, ಹಾಗಾದರೆ ಒಂದು ಕೆಲಸ ಮಾಡಿರಿ. ಏನು ಅಂದರೆ, ಗಂಗೆ ದೇವತೆಯಾಗಿಯೇನೇ ಶಂತನುವನ್ನು ಮದುವೆ ಮಾಡಿಕೊಳ್ಳುತ್ತಾಳೆ, ಅವಳ ಗರ್ಭದಲ್ಲಿ ಹುಟ್ಟಿಬಿಡ್ರಿ, ನಿಮಗೆ ಅನುಕೂಲ ಆಗ್ತದೆ ಅಂತ. ಮತ್ತು ಕೊಲ್ಲಬೇಕಲ್ಲ, ಅವಳನ್ನೇ ಕೇಳ್ರಿ ಅಂತಂದರು. ಅವಳನ್ನೇ ಕೇಳ್ರಿ, ಅವಳೇ ಕೊಂದು ಬಿಡ್ತಾಳೆ ಬೇಕಾದರೆ ಅಂತ. ಅದಕ್ಕೆ ಸರಿ ಅಂತ ಎಲ್ಲರೂ ಕೂಡ ಹೋದ್ರಂತೆ. ನಮಾನುಷಂ ಗರ್ಭಮವಾಪ್ನುಮೋ ವಯಂ ಭವತ್ವಯಂ ಸರ್ವವಿತ್ ಕೀರ್ತಿಮಾಂಶ್ಚ ಮಹಾಸ್ತ್ರವೇತ್ತಾ ಭವದಂಶಯುಕ್ತಃ ತಥಾ ಬಲಂ ನೋ ಅಖಿಲಾನಾಂ ಉಪೈತು. ಅವ್ರು ಕೇಳ್ಕೊಂಡ್ರಂತೆ ಇನ್ನೊಂದೇನು ಅಂದರೆ, ನಾವೇನೋ ಸಾಯ್ತೀವಿ ಸ್ವಾಮಿ, ಆದರೆ ನಮ್ಮ ತಮ್ಮ ಒಬ್ಬನು ಹುಟ್ಟಿರ್ತಾನಲ್ಲ ದ್ಯುನಾಮಕ, ಅವನಿಗೆ ಮಹಾಬಲಿಷ್ಠನಾಗಬೇಕು ಅವನು. ಅಷ್ಟೇ ಅಲ್ಲ, ನಮ್ಮ 7 ಜನರ ಬಲವೂ ಕೂಡ ಅವನಲ್ಲಿರಬೇಕು. ಅಂಥ ಒಂದು ಸಾಮರ್ಥ್ಯ ಕೊಡಿ ಅವನಿಗೆ. ಅಷ್ಟೇ ಅಲ್ಲ, ದೊಡ್ಡ ಜ್ಞಾನಿ ಆಗಬೇಕು ಅವನು. ಅಂಥ ಒಂದು ವರವನ್ನು, ಮನುಷ್ಯನಾಗಲೇಬೇಕಾರೆ ದೊಡ್ಡ ಜ್ಞಾನಿ ಆಗುವಂಥ ಒಂದು ವರವನ್ನು ಕೂಡ ಕೊಡ್ರಿ, ಇದನ್ನೆಲ್ಲ ಕೊಡಿ ಅಂತ ಕೇಳಿದ್ರು. ಆಯಿತು ಅಂತ ಹೇಳಿದರು. ಆಯಿತು ಅಂತ ಹೇಳಿಕೊಂಡು ಆಗ ಏನಾಯಿತಂತೆ, ಗಂಗಾದೇವಿಯ ಹತ್ತಿರಕ್ಕೆ ಹೋದ್ರಂತೆ. ಆ ಗಂಗಾದೇವಿಯ ಬಳಿಗೆ ಹೋಗಿ ಗಂಗಾದೇವಿಯನ್ನು ಕೇಳಿದ್ರಂತೆ. ಏನು ಅಂತಂದರೆ, ಗಂಗೆ, ನಾವು ಹೀಗೆ ಹುಟ್ಟುತ್ತಾ ಇದ್ದೇವೆ, ಆದರೆ ನಾವು ಹುಟ್ಟಿದ ಕೂಡಲೇ ಸಾಯಬೇಕು, ಅಂದರೆ ನೀನೇ ನಮ್ಮನ್ನು ಕೊಲ್ಲಬೇಕು, ಅದಕ್ಕೆ ಏನಾದರೂ ಉಪಾಯ ಮಾಡಿ ನನ್ನನ್ನು ಕೊಲ್ಲರಿ ಅಂತ. ಅದಕ್ಕೆ ಗಂಗೆ ಹೇಳಿದ, ಅಯ್ಯೋ, ನಿಮ್ಮನ್ನು ಕೊಂದ್ರೆ ನನಗೆ ಪಾಪ ಬರ್ತದಲ್ಲ ಅಂತಂದಂತೆ. ನನಗೆ ಪಾಪ ಬರ್ತದೆ, ಅದಕ್ಕೆ ಆಗಲ್ಲ, ಅದಕ್ಕೆ ಪಾಪ ಬರದೇ ಇರುವಂತೆ ನಾವು ವರ ಕೊಡ್ತೀವಿ ಅಂತಂದ್ರಂತೆ. ನಿನಗೆ ಪಾಪ ಬರಲ್ಲ, ನಮ್ಮನ್ನು ಕೊಂದ್ರು, ಯಾಕೆ ನಾವೇ ಕೇಳ್ಕೊಂಡಿದ್ದೀವಿ, ಆದ್ದರಿಂದ ನಮ್ಮನ್ನು ಕೊಂದರೂ ನಿನಗೆ ಪಾಪ ಬರೋದಿಲ್ಲ ಅಂತ ಒಂದು ವ್ಯವಸ್ಥೆ ಮಾಡಿದ್ರಂತೆ. ಆಯಿತು ಅಂತ ಗಂಗೆನೂ ಒಪ್ಪಿಕೊಂಡ್ಲಂತೆ. ಒಪ್ಪಿಕೊಂಡಾದ ನಂತರ ಆಮೇಲೆ ಇನ್ನು ಈ ದೇವತಾ ಕಾರ್ಯ ನಡಿಬೇಕು ಅನ್ನೋದನ್ನು ನಡೆಸಲಿಕ್ಕೋಸ್ಕರವಾಗಿ ಏನು ಮಾಡಿದ್ಲಂತೆ, ಅವಳು ಈ ಶಂತನುವನ್ನು ಮದುವೆ ಮಾಡ್ಕೋಬೇಕು. ಶಂತನುವನ್ನು ಮದುವೆ ಮಾಡ್ಕೊಂಡು ಮಕ್ಕಳನ್ನು ಪಡಿಬೇಕು. ಆದರೆ ಶಂತನುವನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಬರುವಾಗ ಒಮ್ಮೆ ಏನಾಯಿತಂತೆ, ಪ್ರತೀಪರಾಜ ಕೂತಿದ್ದಂತೆ. ಪ್ರತೀಪರಾಜ ಕೂತಾಗ ಗಂಗೆ ಸುರಸುಂದರವಾಗಿ ವಯ್ಯಾರವನ್ನು ಮಾಡಿಕೊಂಡು, ಏನು ಈ ಪ್ರತೀಪನ್ನೇ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅನ್ನುವಂತೆ ವರ್ತನೆ ಮಾಡಿಕೊಂಡು ಅವನು ಎದುರಿಗೆ ಬಂದ್ಲಂತೆ. ಬರುವಾಗ ಇವನಿಗೆ ಆಸೆ ಆಯಿತು, ಇವಳನ್ನು ಮದುವೆ ಮಾಡ್ಕೋಬೋದು ಅಂತ ಅನ್ನಿಸ್ತಂತೆ ಪ್ರತೀಪರಾಜನಿಗೆ. ಅವನು ಮದುವೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡು ಕಾಯ್ತಾ ಇದ್ದ. ತೇನೈವ ಚೋಕ್ತಾ ಭವಮೇ ಸುತಸ್ಯ ಭಾರ್ಯಾಯತೋ ದಕ್ಷಿಣೋರುಸ್ಥಿತಾಸಿ. ಅದಕ್ಕೆ ಅವಳು ಹೇಳಿದ್ನಂತೆ, ಏನು ಮಾಡಿದ್ಲು ಅಂದರೆ, ಸರ ಬಂದವಳೆ ಏನು ಮಾಡಿದ್ಲು, ಪ್ರತೀಪರಾಜ ಕೂತಿದ್ರೆ ಹೋಗಿ ಪ್ರತೀಪರಾಜನ ತೊಡೆ ಮೇಲೆ ಕೂತ್ಬಿಟ್ಲಂತ. ಅವಳು ಗಂಗೆ ತೊಡೆ ಮೇಲೆ ಕೂತ್ಲು. ಹ್ಯಾಕೆ ಕೂತ್ಲು ಅಂತಂದರೆ, ಬಲ ತೊಡೆ ಮೇಲೆ ಹೋಗಿ ಕೂತ್ಬಿಟ್ಲಂತೆ. ಆದರೆ ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಏನು ಅಂದರೆ, ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ ಅಂತ ಹೇಳ್ತಾರೆ. ಯಾವಾಗಲೂ ಹೆಂಡತಿನ ತೊಡೆ ಮೇಲೆ ಕೂಡಿಸ್ಕೋಬೇಕು ಅಂದರೆ ಎಡ ತೊಡೆ ಮೇಲೆ ಕೂಡಿಸ್ಕೋಬೇಕಂತೆ. ಮಕ್ಕಳಿದ್ದರೆ, ಸೊಸೆ ಇದ್ದರೆ ಅವ್ರನ್ನೆಲ್ಲ ಬಲ ತೊಡೆ ಮೇಲೆ ಕೂಡಿಸ್ಕೊಳ್ಬೇಕಂತೆ. ಬಲ ತೊಡೆ ಮೇಲೆ ಮಕ್ಕಳನ್ನು, ಸೊಸೆನ, ಅವ್ರನ್ನೆಲ್ಲ ಬಲ ತೊಡೆ. ಹಾಗಾಗಿ ಅವಳು ಹೋಗಿ ಬಲ ತೊಡೆಯಲ್ಲಿ ಕೂತ್ಬಿಟ್ಲು. ಬಲ ತೊಡೆಯಲ್ಲಿ ಕೂತದ್ರಿಂದ ಪ್ರತೀಪರಾಜ ಹೇಳ್ದ, ಅಯ್ಯೋ, ಬರೋದು ಬಂದು ಎಡತೊಡೆ ಮೇಲೆ ಕೂಡ್ತಿ ಅಂತ ಅಂದ್ಕೊಂಡೆ, ಬಲಕ್ಕೆ ಕೂತ್ಬಿಟ್ಟೆಲ್ಲ ನೀನು, ಮದುವೆ ಮಾಡಿಕೊಳ್ಳಿಕ್ಕಾಗಲ್ಲ, ಮಗಳ ಸ್ಥಾನ ಬಂದ್ಬಿಡ್ತು. ಆದ್ದರಿಂದ ಒಂದು ಕೆಲಸ ಮಾಡಿ, ನೀನು ನನ್ನ ಮಗನ ಮದುವೆ ಮಾಡ್ಕೊಂಬಿಡು ಅಂತ ಹೇಳಿದಂತೆ. ನನ್ನ ಮಗನ ಮದುವೆ ಮಾಡ್ಕೋ ಅಂತ ಪ್ರತೀಪರಾಜ ಹೇಳ್ದ. ಭಾಗೋ ಹಿ ದಕ್ಷೋ ದುಹಿತು ಸ್ನುಷಾಯಾ ಭಾರ್ಯಾ ಭಾಗೋ ವಾಮ ಇತಿ ಪ್ರಸಿದ್ಧ. ಆದ್ದರಿಂದ ನೀನೆಲ್ಲಿ ಕೂತದ್ರಿಂದ ನನ್ನ ಮಗನ ಮದುವೆ ಮಾಡ್ಕೋ ಅಂದ ಕೂಡಲೇ ಅದಕ್ಕೆ ಅವಳು ಹೇಳಿದ್ಲಂತೆ, ನಿನ್ನ ಮಗನ ಮದುವೆ ಮಾಡ್ಕೋತೀನಿ, ಇಲ್ಲ ಅಂತ ಹೇಳಿಲ್ಲ, ಆದರೆ ನೀನು ಹೇಳಿದೆ ಅಂತ ಮಾಡ್ಕೋತೀನಿ. ಆದರೆ ನನ್ನದು ಕಂಡೀಷನ್ ಇದೆ ಅಂದು. ಏನು? 3 ಕಂಡೀಷನ್ ಇದೆ. ಆ 3 ಕಂಡೀಷನಿಗೆ ಒಪ್ಪಿಕೊಳ್ಳೋದಾದರೆ ನಾ ಮದುವೆ ಮಾಡ್ಕೋತೀನಿ, ಇಲ್ಲ ಅಂದರೆ ನಾನು ಮಾಡ್ಕೊಳ್ಳೋದಿಲ್ಲ. ಒಪ್ಪಿಕೊಂಡು ಆಮೇಲೆ ಈ ಕಂಡೀಷನ್ ನಡೆಸಲಿಲ್ಲ ಅಂದರೂ, ಯಾವತ್ತಾದರೂ ನನ್ನ ಕಂಡೀಷನಿಗೆ ವಿರುದ್ಧವಾಗಿ ಹೋದರೆ ಆವತ್ತೇ ಅವನನ್ನು ಬಿಟ್ಟು ಹೋಗಿಬಿಡ್ತೀನಿ ನಾನು ಅಂತ ಹೇಳಿದ್ನಂತೆ. ಹೋಗಲಿ, ಏನು ನಿನ್ನ ಕಂಡೀಷನ್ ಆದರೂ ಹೇಳು ಅಂದರು. ಏನು ಅಂದರೆ ಅವಳು ಹೇಳಿದ್ಲು, ಉವಾಚ ಸಾತಂ ನತು ಮಾಂಸು ತಸ್ತೆ
ಕಾಸೀತಿ ಪೃಚ್ಛೇನ್ನ ತು ಮಾಂ ನಿವಾರಯೇತ್. ಒಂದು ಕೇಳಿದ್ಲಂತೆ, ನಿನ್ನ ಮಗ ನನ್ನನ್ನು ನೀನು ಯಾರು ಅಂತ ಒಂದು ದಿವಸ ಕೇಳಬಾರ್ದು ಅಂತ. ಇದು ಒಂದು ಕಂಡೀಷನ್. ನೀನು ಯಾರು ಅಂತ ನನ್ನನ್ನು ಒಂದು ದಿವಸವೂ ಕೇಳಬಾರ್ದು ಒಂದು. ಇನ್ನೊಂದು, ನಾನು ಏನು ಕೆಲಸ ಮಾಡ್ತಿರಲಿ, ಕೆಟ್ಟದ್ದು ಮಾಡ್ತೀನೋ ಒಳ್ಳೇದು ಮಾಡ್ತೀನೋ, ಆದರೆ ಯಾಕೆ ಮಾಡ್ತಿದ್ದಿ ಅಂತ ಕೇಳಬಾರ್ದು. ಯಾಕೆ ಈ ಕೆಲಸ ಮಾಡ್ತಿದ್ದಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದರೂ ಕೂಡ ಅದನ್ನು ಕೇಳಬಾರ್ದು, ಯಾಕೆ ಮಾಡ್ತಿದ್ದಿ ಅಂತ. ಮತ್ತಷ್ಟೇ ಅಲ್ಲ, ನಾನು ಆ ಕೆಲಸವನ್ನು ಮಾಡ್ತಾ ಇದ್ದಾಗ ಅದನ್ನು ತಡಿಬಾರ್ದು, ಯಾಕೆ ಮಾಡ್ತಿ ಅಂತ ಕೇಳಬಾರ್ದು. ಇನ್ನೊಂದು, ನೀನು ಯಾರು ಅಂತ ಕೇಳಬಾರ್ದು. ಇಷ್ಟು 3 ಕಂಡೀಷನ್ ಒಪ್ಕೊಳ್ಳೋದಾದರೆ ನಿನ್ನ ಮಗನ ಮದುವೆ ಮಾಡ್ಕೋತೀನಿ. ಆಯ್ತು, ನನ್ನ ಮಗನಿಗೆ ಹೇಳಿ ಒಪ್ಪಿಸ್ತೀನಿ ಬಿಡು, ಚೆನ್ನಾಗಿದ್ದೀನಿ ನೀನು, ಮಾಡ್ಕೊಳ್ತಾನೆ ಅಂತಂದು. ಆಯಿತು ಅಂತ ಹೇಳಿ ಆ ಮಗನಿಗೆ ಒಪ್ಪಿಸಿದ್ನಂತೆ. ಮಗನಿಗೆ ಒಪ್ಪಿಸಿ ಪ್ರತೀಪ ರಾಜ ಮದುವೆ ಮಾಡಿಸೇ ಬಿಟ್ಟ. ಮದುವೆ ಮಾಡಿಸಿದ ನಂತರ ಏನಾಯಿತು ಅಂದರೆ, ತತಸ್ತು ಸಾ ಶಂತನುತೋಷ್ಟ ಪುತ್ರಾನ್ ಅವಾಪ್ಯ ಸಪ್ತನ್ಯಹನತ್ತತಾಷ್ಟಮಂ. ಆಗ ಇವನ್ನ ಮದುವೆ ಮಾಡಿಕೊಂಡು ಗರ್ಭಿಣಿ ಆಗ್ತಿದ್ಲು, ಮಗು ಹುಟ್ಟಿದ ಕೂಡಲೇ ಏನು ಮಾಡ್ತಿದ್ಲಂತೆ, ಹೋಗೋದು ಆ ಗಂಗಾ ನದಿಗೆ ಹಾಕಿಬಿಡೋದಂತೆ. ಆ ಮಗುವನ್ನು ಹುಟ್ಟಿದ ಕೂಡಲೇ ಗಂಗೆಗೆ ಹಾಕಿಬಿಡೋದು. ಅದು ಹೋಗಿಬಿಡ್ತಿತ್ತು, ಹೋಗಿಬಿಡ್ತಿತ್ತು. ಹೀಗೆ ಅಂತೂ ಅವ್ರು ಏನು ಕೇಳಿದ್ರು ಅದು ವರ ನಡಿಬೇಕು. ಹೀಗೆ ಹುಟ್ಟಿದ್ದನ್ನೆಲ್ಲವನ್ನು ಕೂಡ ಹೀಗೆ ಹಾಕ್ತಾ ಇದ್ಲಂತೆ. ಈ ರೀತಿ 7 ಮಕ್ಕಳನ್ನು ಕೂಡ ಗಂಗೆಗೆ ಹಾಕಿದ್ಲು ಅವಳು. 7 ಮಕ್ಕಳನ್ನು ಕೂಡ ಗಂಗೆಗೆ ಹಾಕಿದ ನಂತರ ಆಮೇಲೆ ಒಂದು ವಿಚಾರ ಮಾಡಿದ್ಲಂತೆ. ಒಂದು ದೇವತೆಗಳು ಹೇಗಿರ್ತಾರೆ ಅಂದರೆ, ಯಾವಾಗಲೂ ಕೂಡ ಅವಸ್ಥಿತಿರ್ನಾತಿ ಸುಖಾಯ ಮಾನುಷೇ ಯತಸ್ಸುರಾಣಾಂ ಅತಯೇವ ಗಂತುಂ. ದೇವತೆಗಳೆಲ್ಲರೂ ಕೂಡ ಹೇಗೆ ಅಂದರೆ, ಮನುಷ್ಯ ಲೋಕಕ್ಕೆ ಬರ್ತಾರಂತೆ, ಅವ್ರ ಕೆಲಸ ಎಷ್ಟಿರ್ತದೋ ಅಷ್ಟು ಮಾತ್ರ. ಆ ಕೆಲಸ ಮುಗಿದ ಮೇಲೆ ಅಲ್ಲಿ ಇರಬಾರ್ದು ಅಂತ ನಿಯಮ ಅವ್ರದ್ದು. ಕೆಲಸ ಮುಗೀತು ಅಂದ್ರೆ ಹೊರಟು ಬಿಡಬೇಕು ಅವರು. ಅದಕ್ಕೋಸ್ಕರ ಈಗಾಗಲೇ ನಾನು ಮನುಷ್ಯ ಲೋಕಕ್ಕೆ ಬಂದೀನಿ, ನನ್ನ ಕೆಲಸ ಮುಗಿತಾ ಬಂದಿದೆ, ಇನ್ನು ಭಾಳ ದಿವಸ ಇರಬಾರ್ದು ಅಂತ. ಭಾಳ ದಿವಸ ಇರಬಾರ್ದು, ಅದಕ್ಕೆ ಬೇಗ ಹೊರಡಬೇಕು. ಬೇಗ ಹೊರಡೋದಕ್ಕೋಸ್ಕರವಾಗಿ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ 8ನೇ ಮಗು ಹುಟ್ಟಿತಂತೆ. 8ನೇ ಮಗು ಹುಟ್ಟಿತು. 8ನೇ ಮಗು ಹುಟ್ಟಿದಾಗ ಆ ಮಗುವನ್ನು ಕೂಡ ಕೊಲ್ಲಬೇಕು ಅಂತ ಅದಕ್ಕೊಂದು ಸರ್ತಿ ಪ್ರಯತ್ನ ಮಾಡಿದ್ಲಂತೆ. ಏನು ಪ್ರಯತ್ನ, ಅದು ಹೇಗೆ ಮಾಡಿದ್ಲು ಅಂದರೆ, ಸರಿಯಾಗಿ ಶಂತನು ಆ ದಾರಿಯಲ್ಲಿ ಬರಬೇಕಾದ್ರೆ ಬೇಕು ಅಂತ ಆ ಮಗುವನ್ನು ಗಂಗೆಗೆ ಹಾಕಲಿಕ್ಕೆ ಅಂತ ಹೋದ್ಲಂತೆ, ಕೊಲ್ಲಿಕ್ಕೆ ಅಂತ ಹೋದ್ಲು. ಅಷ್ಟನ್ನು ನೋಡಿ ಎಷ್ಟಾದರೂ ತಂದೆ ತಡಿಲಿಕ್ಕಾಗಲಿಲ್ಲ ಅವನಿಗೆ. ಬಂದು ಕೇಳಿದ್ನಂತೆ, ರೂಪಂ ಸುರವರ ಸ್ತ್ರೀಣಾಂ ತವತೇ ನನಪಾತಕಂ. ಅಲ್ಲ, ನಿನ್ನನ್ನು ನೋಡ್ತಾ ಇದ್ದರೆ, ನಿನ್ನ ರೂಪವನ್ನು ನೋಡುತ್ತಿದ್ದರೆ ಒಳ್ಳೆ ರೂಪ ಇದೆ ನಿನ್ನಲ್ಲಿ, ಒಳ್ಳೆ ರೂಪ ಇದೆ. ಯಾರಲ್ಲಿ ರೂಪ ಭಾಳ ಇರ್ತದಲ್ಲ, ತುಂಬ ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಹೆಣ್ಣು ಮಕ್ಕಳು ಅಂತ. ಆದರೆ ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ದರು ಅಂದರೆ ಅವರಲ್ಲಿ ಅಷ್ಟೇ ಗುಣ ಇರ್ತದಂತೆ, ಒಳ್ಳೆಯ ಗುಣ ಇರ್ತದಂತೆ. ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ದರು ಅಂದರೆ ಅವರಲ್ಲಿ ಗುಣವೂ ಕೂಡ ಅಷ್ಟೇ ಒಳ್ಳೆಯ ಗುಣ ಇರ್ತದಂತೆ. ಮತ್ತು ನಮಗೆಲ್ಲ ಅಂತ ತಿಳ್ಕೊಂಬಿಡ್ಬೇಡ್ರಿ, ದೇವತೆಗಳಿಗೆ ಮಾತ್ರ ಈ ನಿಯಮ, ಮನುಷ್ಯರಿಗಲ್ಲ. ಮನುಷ್ಯರಲ್ಲಿ ರೂಪ ಇದ್ದು ಕೂಡಲೇ ಗುಣವಂತರಾಗಿರ್ತಾರೆ ಅಂತೇನಿಲ್ಲ. ದೇವತೆಗಳಲ್ಲಿ ಹೆಚ್ಚೆಚ್ಚು ರೂಪ ಇತ್ತು ಅಂತಾದರೆ ಅದು ಏನು ಗುಣ ಜಾಸ್ತಿ ಆಗ್ತದಂತವ್ರಿಗೆ, ಅವರಲ್ಲಿ ಗುಣ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಿನ್ನನ್ನು ನೋಡ್ತಾ ಇದ್ದರೆ ದೇವತಾ ಸ್ವರೂಪ ಕಾಣ್ತಾ ಇದೆ, ನಿನ್ನಲ್ಲಿ ಒಳ್ಳೆ ಗುಣವತಿ ಅಂತ ಅನಿಸುತ್ತೆ. ಆದರೂ ಒಂದು ಮಗುವನ್ನು ಕೊಲ್ತಾ ಇದ್ದೀಯಲ್ಲ, ಯಾಕೆ ಕೊಲ್ತಾ ಇದ್ದಿ ಅಂತ ಕೇಳೋದು. ಇವಳು ಮೊದಲೇ ಏನು ಹೇಳಿದ್ಲು, ಯಾಕೆ ಈ ಕೆಲಸ ಮಾಡ್ತೀವಿ ಅಂತ ನನಗೆ ಕೇಳಬಾರ್ದು ಅಂತ ಹೇಳಿದ್ಲು. ಅದನ್ನು ಇವನು ಕೇಳಿಬಿಟ್ಟ. ಮತ್ತಷ್ಟೇ ಅಲ್ಲ, ಆ ಕೈ ಹಿಡಿದು ತಡೆದ. ಮತ್ತು ಯಾರು ನೀನು ಯಾಕೆ ಹೀಗೆ ಮಾಡ್ತಿದ್ದಿ ಅಂತ ಕೇಳಿದ. ಯಾರು ನೀನು ಅಂತ ಕೇಳಬಾರ್ದಿತ್ತು, ಅದನ್ನು ತಡಿಬಾರ್ದಿತ್ತು, ಕಾರಣ ಏನು ಅಂತ ಕೇಳು. ಅದು ಎಲ್ಲ ಮಾಡಿಬಿಟ್ಟ ಅವನು. ಇಷ್ಟು ಮಾಡಿದ ನಂತರ ಆಗ ಆಯ್ತು, ನನಗೆ ಕೆಲಸ ಮುಗಿತು, ಹೊರಡ್ತೀನಿ ಅಂತ ಹೊರಟೇ ಬಿಟ್ಲಂತವಳು. ಆಗ ಅವನಿಗೆ ಹೇಳಿದ್ಲಂತೆ, ಇಷ್ಟು ಹೇಳಿದ್ಲು, ಏನು ಅಂತಂದರೆ, ನಿಜವಾಗಲೂ ಏನು ಅಂತ ಕಾರಣ ಹೇಳಿಬಿಡ್ತೇನೆ ನಿನಗೆ. ನೀನು ಈಗ ಶಂತನು, ನಿಜವಾಗಲೂ ದ್ಯುನಾಮಕ ವಸು ನೀನು ವರುಣ ನೀನು. ಆದರೆ ನೀನು ಶಾಪಗ್ರಸ್ತನಾಗಿ ಹೀಗೆ ಬಂದಿದ್ದಿ. ನಾನು ದೇವತಾ ರೂಪದಿಂದಲೇ ನಿನ್ನ ಹೆಂಡತಿ ಗಂಗೆ ನಾನು ಬಂದಿದ್ದೀನಿ. ಹೀಗೆ ಶಾಪ ಇತ್ತು, ಅದಕ್ಕೆ ಅಷ್ಟವಸುಗಳಲ್ಲಿ ಬಂದು ಕೇಳಿದ್ರು, ಅವರನ್ನು ಕೊಂದಿದ್ದೀನಿ. ಅವರೇನು ಹೋಗಿದ್ದಾರೆ ಅಂತ ತಿಳ್ಕೊಬೇಡ, ಗಂಗೆಯಲ್ಲಿ ಹೋಗಿ ವಿಷ್ಣು ಪಾದೋದಕದಲ್ಲಿ ಭಗವಂತನ ಪಾದ ಸೇರಿದ್ದಾರೆ ಅವರೆಲ್ಲರೂ ಕೂಡ. ನೀನೇನು ಯೋಚನೆ ಮಾಡಬೇಡ, ಆದರೆ ಈ ಒಂದು ಮಗುವನ್ನು ನಾನೇನು ಕೊಲ್ಲೋದಿಲ್ಲ ಅಂತೇಳಿ. ಬಾ, ಇಬ್ಬರು ಸೇರ್ಕೊಂಡ್ಬಿಟ್ಟು ಇದಕ್ಕೊಂದು ನಾಮಕರಣ ಮಾಡೋಣ ಅಂತ ಹೇಳಿ ನಾಮಕರಣವನ್ನು ಕೂಡ ಮಾಡಿದ್ರಂತೆ. ಆಗ ಅವಳು ಹೇಳುತ್ತಾಳೆ, ಯಾವತ್ತು ನಧರ್ಮೋ ದೇವತಾನಾಂ ಹಿ ಜ್ಞಾತವಾಸಶ್ಚಿರಂ ನೃಷು ಅಂತ. ಮನುಷ್ಯರ ಮಧ್ಯದಲ್ಲಿ ದೇವತೆಗಳಿದ್ದಾಗ ಕೆಲವೊಮ್ಮೆ ಇವರು ದೇವತೆಗಳು ಅಂತ ಗೊತ್ತಾಗಿಬಿಡ್ತದಂತೆ. ಕೆಲವು ಮನುಷ್ಯರಿಗೆ ಅವ್ರ ಸ್ವರೂಪ ಗೊತ್ತಾಗಿಬಿಡ್ತದೆ. ಅವರ ಸ್ವರೂಪ ಗೊತ್ತಾದ ಮೇಲೆ ದೇವತೆಗಳು ಭಾಳ ದಿವಸ ಇರುವುದಿಲ್ಲಂತೆ ಲೋಕದಲ್ಲಿ. ಆ ದೇವತೆಗಳು ಯಾರೋ ಒಬ್ಬರು ಬಂದಿರ್ತಾರೆ, ದೊಡ್ಡ ಜ್ಞಾನಿಗಳಿರ್ತಾರೆ, ಮಹಾತ್ಮರಿರ್ತಾರೆ.
ನಮಗೆಲ್ಲ ಏನು ಅಂದರೆ ಕೆಲವರು ಮಹಾತ್ಮರು ಇರ್ತಾರೆ, ಇವರು ಮಹಾತ್ಮರು ಅಂತ ಗೊತ್ತಾಗಿರಲ್ಲ, ಆದ್ದರಿಂದ ನಮ್ಮ ಮಧ್ಯದಲ್ಲೇ ಓಡಾಡ್ತಿರ್ತಾರೆ ಅವರು. ಅಕಸ್ಮಾತ್ ಇವ್ರು ಮಹಾತ್ಮರು ಅಂತ ಗೊತ್ತಾಗಿಬಿಟ್ರೆ ಹೊರಟೋಗಿಬಿಡ್ತಾರಂತವ್ರು, ಹಂಗಾಗ್ತದಂತೆ. ಅದರಿಂದಾಗಿ ಅವಳು ಹೇಳ್ತಾಳೆ, ಗಂಗೆ ಹೇಳ್ತಾಳೆ, ನಾನು ಇಲ್ಲಿ ಬಂದದ್ದು ಈಗ ದೇವತೆ ಅಂತ ಗೊತ್ತಾಗಿದೆ, ಆದ್ದರಿಂದ ಜ್ಞಾತವಾಸಶ್ಚಿರಂ ಋಷು, ನಾನು ತಿಳಿದಾದ್ಮೇಲೆ ಇಲ್ಲಿ ಭಾಳ ದಿವಸ ಇರಬಾರ್ದು, ಹೊರಟೋಗಬೇಕು ಅಂತ ಹೇಳಿ ಅದಕ್ಕೆ ಹೊರಡ್ತೇನೆ ನಾನು ಅಂತ ಹೊರಟು ಬಿಟ್ಲಂತವಳು. ಅವಳು ಹೊರಡಬೇಕಾದ್ರೆ ನಾಮಕರಣ ಮಾಡಿದ್ರಂತೆ ಇವನಿಗೆ. ಏನು ನಾಮಕರಣ ಮಾಡಿದರು? ದೇವವು ವ್ರತೋಸವು ಅನುಶಾಸನಾಯ ಮಾತ್ರ ದತ್ತೋ ದೇವಗುರೌ ಶತಾರ್ಧಂ. ಅವನಿಗೆ ದೇವವ್ರತ ಅಂತ ನಾಮಕರಣ ಮಾಡಿದ್ರಂತೆ. ದೇವವ್ರತ ಅಂತ, ಭೀಷ್ಮ ಅಂತ ಹೆಸರಲ್ಲ ಒಂದು, ದೇವವ್ರತ ಅಂತ ಹೆಸರು. ದೇವವ್ರತ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅವನಿಗೆ ಅಂತಂದರೆ, ನೋಡಿ ಹುಟ್ಟುವಾಗಲೇ ಅವನಿಗೆ ಆ ಹೆಸರಿಟ್ಟಿದ್ರಂತೆ. ಅವರಿಗೆಲ್ಲ ಗೊತ್ತು, ದೇವತೆಗಳಾದ್ರಿಂದ ಗೊತ್ತು ಅವರಿಗೆ, ಆ ಶಾಪ ಎಲ್ಲ ಗೊತ್ತು, ಆದ್ದರಿಂದ ಆ ಹೆಸರಿಟ್ರಂತೆ. ಏನು ದೇವವ್ರತ ಅಂದರೆ ಏನರ್ಥ? ಇದಕ್ಕೆ ಈ ಮಹಾಭಾರತದಲ್ಲಿಲ್ಲ, ನೀವು ಭಾಗವತದಲ್ಲಿ ಇದೇ ಶಬ್ದ ಬರ್ತದೆ. ಅಲ್ಲಿ ಭಾಗವತದಲ್ಲಿ ಅದಕ್ಕೆ ವಿಜಯಧ್ವಜ ಸ್ವಾಮಿಗಳೆಲ್ಲ ವ್ಯಾಖ್ಯಾನ ಮಾಡಬೇಕಾದ್ರೆ ಭಾಳ ಸುಂದರವಾಗಿ ಹೇಳುತ್ತಾರೆ. ದೇವವ್ರತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವ್ರತ ಅಂದರೆ ಗೊತ್ತಿದೆ, ದೇವ ವ್ರತ. ದೇವವ್ರತ ಅಂದರೆ, ವ್ರತ ಅಂದರೆ ಏನು? ವ್ರತ ಅಂದರೆ ಬಿಡೋದು ಅಂತ ಅರ್ಥ. ವ್ರತತಿ ಅಂದರೆ ತ್ಯಜತಿ ಅಂತ, ತ್ಯಾಗ ಮಾಡೋದು. ಈಗ ಚಾತುರ್ಮಾಸ್ಯ ಬಂತು, ಈಗ ಚಾತುರ್ಮಾಸ್ಯದಲ್ಲಿ ಏನು ಮಾಡ್ತೀವಿ? ಮೊದಲಿಗೆ ಆಗಬೇಕಾದ್ರೆ ಶಾಖಾವ್ರತ ಅಂತ ತರಕಾರಿಗಳೆಲ್ಲ ಬಿಡೋದು. ಶಾಖಾವ್ರತ ಅಂದರೆ ಏನು? ಶಾಖೆ ಅಂದರೆ ತರಕಾರಿ, ಆ ತರಕಾರಿಗಳ ವ್ರತ ಅಂದರೆ ಬಿಡೋದು ಅಂತ ಅರ್ಥ, ಅದನ್ನು ತ್ಯಾಗ ಮಾಡೋದು ಅಂತ ಅರ್ಥ. ಹಾಗೆ ಕ್ಷೀರವ್ರತ ಅಂತಂದರೆ ಮುಂದೆ ಹಾಲಿನ ವ್ರತ ಬಂತು ಅಂದರೆ ಆ ಹಾಲು ಬಿಡೋದು ಅಂತ ಅರ್ಥ. ದಧಿವ್ರತ ಅಂದರೆ ಮೊಸರು ಬಿಡೋದು ಅಂತ ಅರ್ಥ. ದ್ವಿದಳ ಅಂದರೆ ದ್ವಿದಳ ಬಿಡೋದು ಅಂತ. ಹಾಗೆ ಇಲ್ಲಿ ದೇವವ್ರತ ಅಂದರೆ ಏನರ್ಥ? ದೇವರನ್ನು ಬಿಡೋದು ಅಂತ ಅರ್ಥ, ದೇವರನ್ನು ಬಿಡೋದು. ಅದಕ್ಕೆ ದೇವರನ್ನು ಬಿಡೋದು ಅಂತ ಅರ್ಥ. ಹಾಗಾದ್ರೆ ದೇವರು ಬಿಟ್ಟು ಬದುಕಿದ್ನ ಇವನು ಅಂದರೆ ಹಾಗಲ್ಲ, ಇದಕ್ಕೆ ಅರ್ಥವೇ ಬೇರೆ ಅಂತಾರೆ. ದೇವ ಅನ್ನೋ ಶಬ್ದಕ್ಕೆ ದೇವರು ಅಂತ ಅರ್ಥ ಅಲ್ಲ. ದೇವ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಏನು ಅಂದರೆ ದಿವು ಕ್ರೀಡಾಯಾಮ್ ಅಂತ ಧಾತು, ಅದು ವರ್ಬ್. ದಿವು ಕ್ರೀಡಾಯಾಮ್ ಅಂತ ಧಾತು. ದಿವು ಕ್ರೀಡಾಯಾಮ್ ಅನ್ನುವಂಥ ಧಾತು ಏನಿದೆ ಅದು ದಿವು ಅನ್ನೋದು ದೇವ ಅಂತ ರೂಪ ಆಗ್ತದೆ. ಅದಕ್ಕೆ ಕ್ರೀಡೆ ಅಂತ ಅರ್ಥ, ಕ್ರೀಡೆ ಅಂತ. ಕ್ರೀಡೆ ಅಂತಂದರೆ ಇವನು ಕ್ರೀಡೆಯನ್ನು ಬಿಟ್ಟವನು, ಆದ್ದರಿಂದಾಗಿ ಇವನಿಗೆ ದೇವವ್ರತ ಅಂತ ಹೆಸರು. ಏನು ಕ್ರೀಡೆ ಬಿಟ್ಟಿದ್ದಾನಿವನು ಅಂದರೆ, ಇವನು ಅವನ ಇಡೀ ಜೀವನದಲ್ಲಿ ಬ್ರಹ್ಮಚರ್ಯವನ್ನು ಇಟ್ಟುಕೊಂಡು ಮದುವೆನೇ ಮಾಡಿಕೊಳ್ಳಿಲ್ಲ. ಆದ್ದರಿಂದಾಗಿ ಇವನ ಜೀವನದಲ್ಲಿ ಹೆಣ್ಣಿನ ಜೊತೆಗೆ ನಡೆಸುವಂಥ ಕ್ರೀಡೆಯನ್ನು ಬಿಟ್ಟವನು, ಆದ್ದರಿಂದ ಇವನಿಗೆ ದೇವವ್ರತ ಅಂತ ಹೆಸರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದೇವವ್ರತ ಅಂತ ಹೆಸರಿಟ್ಟಿದ್ರಂತೆ ಇವನಿಗೆ. ಇಂಥ ದೇವವ್ರತ, ಆ ದೇವವ್ರತನನ್ನು ಏನು ಮಾಡಿದ್ರಂತೆ, ಮೊದಲಿಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಈ ಗಂಗೆನೇ ಕರ್ಕೊಂಡು ಹೋಗಿಬಿಟ್ಲಂತೆ. ದೇವಗುರವು ಶತಾರ್ಧಂ. ದೇವಗುರು ಅಂದರೆ ಬೃಹಸ್ಪತ್ಯಾಚಾರ್ಯ ಬಳಿಯಲ್ಲಿ 50 ವರ್ಷ ಓದಿಸಿದ್ರಂತೆ. ಏನು ಓದಿದ್ದು? ಸಂವತ್ಸರಾಣಾಂ ಅಖಿಲಾಂಶ್ಚ ವೇದಾನ್, ವೇದಗಳನ್ನೇ ಓದಿದ್ನಂತ. 50 ವರ್ಷ ವೇದ ಓದಿದ್ದ. ನಾವು ಬರೀ 12 ವರ್ಷ ಓದಿದ್ವಿ, ಇಷ್ಟು ಹಾರಾಡ್ತೀವಿ ನಾವು. 50 ವರ್ಷ ಓದಿದ್ರಂತೆ ವೇದ. ಅವ್ರನ್ನ ದಡ್ರ ಮತ್ತು ಸ್ಲೋ ಲರ್ನರ್ ಅವರು ಅಂತ ಕೇಳಿದ್ರೆ ಅಲ್ಲ. ಮತ್ತೇನು ಅಂದರೆ ವೇದ ಅಷ್ಟು ದಿವಸ 50 ವರ್ಷ ಏನು ಓದಿದ್ರು ಅಂತ ಕೇಳಿದರೆ, ಅನಂತಾವೈ ವೇದ, ವೇದಗಳಿರೋದೇ ಅನಂತ, ಅದರಿಂದ ಎಷ್ಟು ಓದಿದರೂ ಮುಗಿಯೋದಿಲ್ಲ, ಅದು ಅಷ್ಟು ಅಧ್ಯಯನ ಮಾಡ್ತಾ ಇದ್ರಂಥವ್ರು. ಆದ್ದರಿಂದಾಗಿ ವೇದಗಳನ್ನು ಅಧ್ಯಯನ ಮಾಡ್ತಿದ್ರು. ಆಮೇಲೆ ತತಶ್ಚ ಮಾತ್ರ ಜಗತಾಂ ಗರೀಯಸಿ ಅನಂತ ಪಾರೇ ಕಿಲ ಸದ್ಗುಣಾರ್ಣವೇ ರಾಮೇ ಭೃಗೂಣಾಂ ಅಧಿಪೇ ಪ್ರದತ್ತಃ ಶುಶ್ರಾವ ತತ್ವಂಚ ಶತಾರ್ಧ ವರ್ಷಂ. ಆಮೇಲೆ ಏನು ಮಾಡಿದ್ರಂತೆ, ಮತ್ತೆ 50 ವರ್ಷ ಬರೀ ವೇದಾಧ್ಯಯನ ಆಯಿತು. ಆ ವೇದಗಳ ತತ್ವವನ್ನು ತಿಳಿಬೇಕು ಅಂತ ಪರಶುರಾಮ ದೇವ್ರ ಬಳಿ ಕಳಿಸಿದ್ಲಂತೆ. ಪರಶುರಾಮ ದೇವರು ಬರೀ ತತ್ವದ ಪಾಠಗಳನ್ನೇ ಮಾಡಿದ್ರಂತೆ. 50 ವರ್ಷ ಪಾಠ ಮಾಡಿದ್ರಂತವ್ರು. ಅಲ್ಲಿಗೆ ಎಷ್ಟಾಯಿತು? 100 ವರ್ಷ ಆಯಿತು. 100 ವರ್ಷ ಆಯಿತು. ಆಮೇಲೆ ಏನಾಯಿತು ಅಂದರೆ, ಸಪಂಚವಿಂಶತ್ ಪುನರಬ್ಧಕಾನಾಂ ಅಸ್ತ್ರಾಣಿ ಚಾಭ್ಯಸ್ಯ ಪತೇರ್ಭೃಗೂಣಾಂ. 100 ವರ್ಷ ಆದಮೇಲೆ ಮತ್ತೆ 25 ವರ್ಷ ಏನು ಮಾಡಿದ್ರಂತೆ, ಅಸ್ತ್ರವಿದ್ಯೆಯನ್ನು ಕಲ್ತ್ರಂತೆ. ಇವ್ರ ಹತ್ರನೇ, ಪರಶುರಾಮ ದೇವ್ರ ಹತ್ರನೇ ಅಸ್ತ್ರವಿದ್ಯೆಯನ್ನು ಕಲ್ತ್ರಂತೆ. ಆಮೇಲೆ ಮಾತ್ರ ಸಮಾನೀಯ ತಟೆ ನಿಜೇತು ಸಂಸ್ಥಾಪಿತ ಪ್ರಾರ್ಪಯಿತು ಸ್ವಪಿತ್ರೆ. ಅಲ್ಲಿಗೆ ಎಷ್ಟಾಯಿತು ಅಂದರೆ 125 ವರ್ಷ ಆಯಿತು ಅಧ್ಯಯನ. 125 ವರ್ಷ ಅಧ್ಯಯನ ಆದ ನಂತರ ಆಗ ಗಂಗೆ ಅಂದ್ಕೊಂಡ್ಲಂತೆ, ಸಾಕಿನ್ನ ಅವ್ರ ಅಪ್ಪನಿಗೆ ಒಪ್ಪಿಸಿಬಿಡೋಣ ಅಂತ ಅಂದ್ಕೊಂಡ್ಲಂತೆ. ಅವ್ರ ಅಪ್ಪನಿಗೆ ಒಪ್ಪಿಸೋಣ ಅಂತ ಅಂದ್ಕೊಂಡು ಸರಿ ಅಂತ ಹೇಳಿ ಏನು ಮಾಡಿದ್ದು, ಕರ್ಕೊಂಡು ಹೋದ್ಲಂತೆ. ಹಾಗೆ ಹೆಂಗೆ ಒಪ್ಸೋದು, ಅವನ ಪರಾಕ್ರಮ ಗೊತ್ತಾಗಬೇಕಲ್ಲ. ಒಮ್ಮೆ ಏನು ಮಾಡಿದ್ರಂತೆ, ಇವರು ಗಂಗೆ ಹರಿತಾ ಇದ್ಲು. ಆ ಗಂಗೆಗೆ ಇವರು ಬಾಣವನ್ನು ಬಿಟ್ಟು ದೇವವ್ರತ ಆ ಗಂಗೆಗೇನೆ ಅಣೆ ಕಟ್ಟಿಬಿಟ್ಟಿದ್ರಂತೆ. ಆ ನೀರೇ ಹೋಗಲಿಕ್ಕಿಲ್ಲ, ಒಂದು ಹನಿ ನೀರು ಹೋಗ್ಬೇಕಷ್ಟೆ, ಆ ಥರ ಮಾಡಿಬಿಟ್ಟಿದ್ರು. ಬಾಣಗಳಲ್ಲೇ ಗೋಡೆ ನಿಲ್ಲಿಸ್ಬಿಟ್ಟಿದ್ರಂತ, ನೀರೇ ಹೋಗದಿರುವಂತೆ ಮಾಡಿದರು.
ಆ ಕಡೆ ಬದಿಯಲ್ಲಿ ಶಂತನು ಬಂದ, ಬಾಯಾರಿಕೆ ಆಯಿತು, ನೀರು ಕುಡಿಬೇಕು ಅಂತ ಗಂಗೆಗೆ ಹೋಗ್ತಾನೆ, ನೀರೇ ಇಲ್ಲ, ಸಣ್ಣ ಸಣ್ಣ ಹನಿ ಬರ್ತಾ ಇದೆ ನೀರು. ಆಶ್ಚರ್ಯ ಆಯಿತು ಅವನಿಗೆ, ಗಂಗೆ ಯಾವಾಗಲೂ ರಭಸವಾಗಿ ಹರಿಯೋಳು, ಇವತ್ತೇನು ನೋಡಿದರೆ ನೀರೇ ಕಾಣ್ತಿಲ್ಲಲ್ಲ ಏನು ಅಂತ ನೋಡಿದ. ಆ ಕಡೆ ನೋಡಿದರೆ ಎತ್ತರವಾಗಿ ಒಂದು ಗೋಡೆನೇ ನಿಂತುಬಿಟ್ಟಿದೆ. ಅದು ಏನು, ಬಾಣದಲ್ಲಿ ಗೋಡೆ ನಿರ್ಮಿಸಿದ್ದಾನಂತೆ. ಅವನು ಬಾಣ ಅಂದರೆ ಅಸ್ತ್ರವಿದ್ಯೆ ಹೇಗಿತ್ತು ಅಂತ ಅರ್ಥ ಮಾಡಿ, ಆ ಬಾಣದಲ್ಲೇ ಗೋಡೆ ನಿಲ್ಲಿಸ್ಬಿಟ್ಟಿದ್ದ. ಯಾರಿದು ಅಂತ ಹತ್ತಿರಕ್ಕೆ ಹೋಗಿ ನೋಡಿದ್ನಂತೆ, ಸಿಗ್ಬೋದಿತ್ತು, ನಾನು ನಿನ್ನ ಮಗ ಅಂತ ಹೇಳ್ಬೋದಿತ್ತು, ಆದರೂ ತಾಯಿನೇ ಬಂದು ಒಪ್ಪಿಸ್ಲಿ ಅಂತ ಅಲ್ಲಿಂದ ಮಾಯಾಗಿ ಹೋಗಿಬಿಟ್ನಂತೆ. ಹೋಗಿ ತಾಯಿ ಬಂದ್ಲ. ಆಮೇಲೆ ತಾಯಿ ಬಂದು ವ್ರಜನ್ ಮೃಗಾರ್ತಿ ತೃಷಿತೋವಲೋಕನಾಥ್ ಗಂಗಾಮತೋ ಯಾಮ್ ಅಭವತ್ಸು ವಿಸ್ಮಿತಃ. ಆ ಗಂಗೆಯನ್ನು ನೋಡಿ ಗಂಗೆನೇ ಕರ್ಕೊಂಡು ಬಂದಂತೆ. ಕರ್ಕೊಂಡು ಬಂದು ಯಾರು ಯಾರು ಅಂತ ಹುಡುಕ್ತಾ ಇದ್ದರೆ ಮೀಮಾಂಸಮಾನಂ ತಮವೇಕ್ಷ ಗಂಗಾ ಸುತಂ ಸಮಾದಾಯ ಪತಿಂ ಜಗಾದ. ಆ ಮಗನನ್ನು ಕರ್ಕೊಂಡು ಬಂದು ನೋಡಿ ನಿಮ್ಮ ಮಗ ಇವನೇ ಅಂತ ಹೇಳಿ, ಇವನು ಬೇರೆ ಯಾರಲ್ಲ ನಿಮ್ಮ ಮಗ, ಇಲ್ಲೇನು ಆ ಬಾಣದ ಗೋಡೆ ಕಟ್ಟಿದ್ದಾನಲ್ಲ ಅದು ಇವನೇ ಅದು ಅಂತ ಹೇಳಿ ಅವನ ಪರಾಕ್ರಮ ನೋಡಿ ಅಂತ ತೋರಿಸಿದ್ರಂತೆ. ತೋರಿಸಿ ಇನ್ನಾಯಿತು, ನಾನು ಇವನಿಗೆ ಅಧ್ಯಯನ ಮಾಡಿಸ್ಬೇಕಾದ್ದನ್ನೆಲ್ಲ ಮಾಡಿಸೀನಿ, ಇನ್ನೇನಿದ್ರು ನೀವೇ ನೋಡ್ಕೊಳ್ರಿ ಅಂತ ಸಮರ್ಪಿತೋ ವೀರ್ಯ ಬಲೋಪಪನ್ನ ಸಮರ್ಪಣೆ ಮಾಡಿಬಿಟ್ಲಂತೆ. ಇನ್ನು ನಾನು ಇರೋದಿಲ್ಲ, ನಾನು ಹೊರಡ್ತೇನೆ ಅಂತ ಗಂಗೆ ಅಲ್ಲಿಂದ ಹೋಗಿಬಿಟ್ಲಂತೆ. ಗಂಗೆ ಹೋದ ನಂತರ ಆಮೇಲೆ ಸ್ವಲ್ಪ ದಿವಸ ತಂದೆ ಜೊತೆಗೆ ಶಂತನುವಿನ ಜೊತೆಗೇನೆ ಇದ್ದನಂತೆ. ಆಮೇಲೆ ಶಂತನು ಜೊತೆಗೆ ಇದ್ದಂಥ ವ್ಯಕ್ತಿ ದೇವವ್ರತ ಮತ್ತೆ ಹೇಳಿದ್ನಂತೆ, ಅಪ್ಪನ ಹತ್ರ ಹೋಗಿ ಹೇಳಿದ್ನಂತೆ, ಅಪ್ಪ ನನಗೆ ಯಾಕೋ ಇನ್ನೂ ಹೈಯರ್ ಎಜುಕೇಷನ್ ಬೇಕು ಅಂತ ಅನ್ನಿಸ್ತದೆ, ಇನ್ನು ಸ್ವಲ್ಪ ಓದ್ತೀನಿ ನಾನು ಅಂತಂದು, ಇನ್ನು ಸ್ವಲ್ಪ ಓದ್ತೀನಿ ನನಗೆ ಕಳಿಸ್ಕೊಡು ಅಂತ. ಅದಕ್ಕೆ ಪುನಸ್ಸ ಪಿತ್ರಾನುಮತೋ ಬೃಹಸ್ಪತೇ ಅವಾಪ ವೇದಾನ್ ಪುರುಷಾಯುಷೋರ್ಧತಃ. ಆಮೇಲೆ ಏನಾಯ್ತಂತೆ, ಮತ್ತೆ ಹೋದ ಬೃಹಸ್ಪತಿ ಆಚಾರ್ಯ ಹತ್ರ, ಮತ್ತೆ 50 ವರ್ಷ ವೇದ ಓದಿದ್ನಂತೆ. ಮತ್ತೆ 50 ವರ್ಷ ವೇದ ಓದಿದ. ಆಮೇಲೇನಾಯಿತು, ರಾಮಾತ್ ತಥಾಸ್ತ್ರಾಣಿ ಪುನಸ್ತ್ವವಾಪ ತಾವದ್ಭಿರಬ್ಧೈಸ್ತ್ರಿಶತೈಶ್ಚ ತತ್ವಂ. ಆಮೇಲೇನು ಮಾಡಿದನಂತೆ, ಮತ್ತೆ ಏನು ಮಾಡಿದ ಅಂದರೆ ರಾಮಾತ್ ತಥಾ ಅಸ್ತ್ರಾಣಿ ಪುನಸ್ತು ಅವಾಪ ತಾವದ್ಭಿಹಿ, ಅಂದರೆ ವೇದಗಳನ್ನು 50 ವರ್ಷ ಓದಿದ ನಂತರ ಮತ್ತೆ ಏನು ಮಾಡಿದ, ಈ ಅಸ್ತ್ರವಿದ್ಯೆಯನ್ನು ಕಲಿಬೇಕು ಅಂತೇಳಿಬಿಟ್ಟು ಮತ್ತೆ ಪರಶುರಾಮ ದೇವರ ಹತ್ರ ಹೋಗಿ ಇನ್ನು 50 ವರ್ಷ ಓದಿದ್ನಂತೆ. ಮತ್ತೆ ಅಸ್ತ್ರವಿದ್ಯೆ ಕಲ್ತಂತೆ. ಅಂದರೆ ಈಗಾಗಲೇ ಮೊದಲು 125 ವರ್ಷ ಆಗಿತ್ತು, ಈಗ ವೇದಾಧ್ಯಯನ ಮತ್ತೆ ಎಷ್ಟಾಯಿತು, 50 ವರ್ಷ, ಮತ್ತೆ ಅಸ್ತ್ರವಿದ್ಯೆ 50 ವರ್ಷ, ಅಂದರೆ ಅಲ್ಲಿಗೆ 225 ವರ್ಷ ಆಯಿತು. 225 ವರ್ಷ. ಇದಾದ ಮೇಲೆ ಏನು ಮಾಡಿದ್ನಂತೆ, ಇಲ್ಲ ನನಗೆ ಯಾಕೋ ತತ್ವಗಳನ್ನು ಇನ್ನೂ ಕಲಿಬೇಕು ಅನ್ನಿಸ್ತದೆ ಅಂತ ಹೇಳಿ, ಸ್ವಾಮಿ ನನಗೆಲ್ಲ ತತ್ವಗಳ ಪಾಠ ಮಾಡಿರಿ ಅಂತ ಪರಶುರಾಮ ದೇವ್ರ ಹತ್ರ ಸಾಷ್ಟಾಂಗ ನಮಸ್ಕಾರ ಹಾಕಿ ಅರ್ಪಣೆ ಮಾಡ್ಕೊಂಡು ಕೂತ್ಬಿಟ್ನಂತೆ. ಕೂತ ಎಷ್ಟು ದಿವಸ ಅಂದರೆ 300 ವರ್ಷಗಳ ಕಾಲ ಕೂತ್ನಂತೆ. 300 ವರ್ಷ ತಾವದ್ಭಿಹಿ ಅದ್ಭಿಹಿ ತ್ರಿಶತೈಶ್ಚ ತತ್ವಂ ಅಂತ. ತ್ರಿಶತ ಅಂದರೆ 300 ಅಂತ. 300 ವರ್ಷಗಳ ಕಾಲ ಅಧ್ಯಯನ ಮಾಡ್ತೀನಿ ಅಂದರೆ ಅಲ್ಲಿಗೆ ಎಷ್ಟಾಯಿತು, 525 ವರ್ಷ. ಅವನ ಇಡೀ ಜೀವನದಲ್ಲಿ 525 ವರ್ಷ ಬರೀ ಅಧ್ಯಯನವನ್ನೇ ಮಾಡಿದ್ದಾನಂತೆ. ಬರೀ ಅಧ್ಯಯನ ಅಂದರೆ ಓದೋದು ಎಷ್ಟಿದೆ ಅಂತ ಅರ್ಥ ಮಾಡಿಕೊಡ್ರಿ. ನಾವು ಏನು ಓದಿರೋದಿಲ್ಲ, ಎಷ್ಟು ಹಾರಾಡ್ತಿರ್ತೀವಿ ಅಂದರೆ ಭಾರಿ ಹಾರಾಟ. ಏನು ಒಂದು ಸಣ್ಣದು ಊಟಕ್ಕೆ ಕೂಡಿಸ್ಬೇಕಾದ್ರೆ ಅಕಸ್ಮಾತ್ ಏನಾದರೂ ಎಲೆ ಆ ಕಡೆ ಈ ಕಡೆ ಆಯಿತು, ನನಗೆ ಯಾಕೆ ಮೊದಲು ಎಲೆ ಹಾಕಲಿಲ್ಲ ಅಂತ ಗಲಾಟೆ ಶುರು ಮಾಡಿಬಿಡ್ತಾರೆ. ಹಂಗಿರ್ತದೆ. ಅಂಥದ್ದು ಈ ಭೀಷ್ಮಾಚಾರ್ಯಂಥ ಮಹಾತ್ಮರು, ಎಂಥ ಮಹಾತ್ಮರು, ಏನಕ್ಕೆ 525 ವರ್ಷ, ಒಂದಲ್ಲೇ ಎರಡಲ್ಲ, ಅಷ್ಟು ಅಧ್ಯಯನ, ಅಷ್ಟೇ ಸೌಜನ್ಯದ ಸಾಕಾರ ಮೂರ್ತಿ ಅಂತ. ಅಹಂಕಾರ ಇರಲಿಲ್ಲ ಅವರಿಗೆ, ಅಂಥ ಮಹಾತ್ಮರಾಗಿಬಿಟ್ಟಿದ್ದರು ಅಂತ ಹೇಳುತ್ತಾರೆ. ಈ ರೀತಿ ಇದು ಭೀಷ್ಮಾಚಾರ್ಯ ಅಧ್ಯಯನ, ಅವರ ಹಿನ್ನೆಲೆ ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಆ ಭೀಷ್ಮಾಚಾರ್ಯ ಹುಟ್ಟಿದಾಗ ಅವರ ಸಮಕಾಲೀನರು ಒಂದಷ್ಟು ಜನ ಹುಟ್ಟಿರ್ತಾರಲ್ಲ, ಅವ್ರದ್ದು ಹೇಳಬೇಕಲ್ಲ. ಅದಕ್ಕೋಸ್ಕರ ಭಾರತ ಅದನ್ನು ಹೇಳುತ್ತದೆ. ಏನು ಅಂದರೆ ಅದೇ ಕಾಲದಲ್ಲಿ ಹುಟ್ಟಿದವರು ಯಾರು ಅಂತಂದರೆ, ಯದೈವ ಗಂಗಾ ಸುಷುವೇಷ್ಟಮಂ ಸುತಂ ತದೈವ ಯಾತೋ ಮೃಗಯಾಂಸ ಶಂತನು ಶರದ್ವತೋ ಜಾತಮಪಶ್ಯದುತ್ತಮಂ ವನೇ ವಿಸೃಷ್ಟಂ ಮಿಥುನಂ ತ್ವಯೋ ನಿಜಂ. ಈ ಗಂಗೆ 8ನೇ ಕೂಸೇನು ಹುಟ್ಟಿತು, ಆ ಕೂಸು ಹುಟ್ಟಿದಾಗಲೇ ಕಾಡಿನಲ್ಲಿ ಒಂದು ಸರ್ತಿ ಏನಾಯ್ತಂತೆ, ಇವರು ಶಂತನು ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಕಾಡಲ್ಲಿ ಹೋಗ್ತಿರಬೇಕಾದ್ರೆ ಒಬ್ಬ ಋಷಿ, ಶರದ್ವಂತ ಅಂತ ಒಬ್ಬ ಋಷಿಗಳು, ಆ ಋಷಿಗಳೇನು ಮಾಡಿದ್ರಂತೆ, ಒಮ್ಮೆ ಊರ್ವಶಿ ಅಪ್ಸರೆ ಅವಳು, ಆ ಊರ್ವಶಿ ಎನ್ನುವಂಥ ಅಪ್ಸರೆ ಅವಳೆಲ್ಲೋ ಸಂಚಾರ ಮಾಡ್ತಿದ್ದಂತೆ. ಆ ಅಪ್ಸರೆಯನ್ನು ನೋಡ್ತಾ ಇದ್ದಂತೇನೆ ಅವನಿಗೆ ವೀರ್ಯಸ್ಖಲನ ಆಯ್ತಂತೆ.
ಆ ಸ್ಖಲನದಿಂದಲೇ ಏನಾಯ್ತಂತೆ, ಆ ವೀರ್ಯ ಅಲ್ಲೇ ಕೆಳಗೆ ಬಿತ್ತು. ಬಿದ್ದು ಕೂಡಲೇ ಒಂದು ಸಣ್ಣ ಯಾವುದೋ ಒಂದು ದೊನ್ನೆ ಇಲ್ಲಿತ್ತಂತೆ. ಅದು ಆಮೇಲೆ ಅಲ್ಲಿ ಹೋಗಿ ನೋಡಿದಾಗ ಈ ಶಂತನು ಓಡಾಡಬೇಕಾದ್ರೆ ಅಲ್ಲಿಂದಲೇ 2 ಕೂಸು ಹುಟ್ಟಿದ್ವಂತೆ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು. ಆ ಈ ಗಂಡು ಹೆಣ್ಣನ್ನು ನೋಡಬೇಕಾದ್ರೆ ಈ ಶಂತನುವಿಗೆ ಅವರಿಬ್ಬರ ಮೇಲೂ ಬಹಳ ಕೃಪೆ ಹುಟ್ಟಿತಂತೆ. ಆ ಕೃಪೆ ಹುಟ್ಟಿತ್ತು. ಆ 2 ಕೂಸನ್ನು ಎತ್ಕೊಂಬಂದು ಬರ್ರಿ ನೀವು ನಮ್ಮ ಮನೆಯಲ್ಲೇ ಬೆಳೀರಿ ಅಂತ ಆ ಮಕ್ಕಳನ್ನು ಎತ್ಕೊಂಬಂದು ತಮ್ಮ ಮನೆಯಲ್ಲೇ ಬೆಳೆಸಿದರು. ಕೃಪೆಯಿಂದ ಎತ್ಕೊಂಡು ಬಂದದ್ರಿಂದ ಇಬ್ಬರಿಗೂ ಕೂಡ ಒಂದು ಗಂಡು ಹೆಣ್ಣು ಆದ್ದರಿಂದ ಒಬ್ಬನಿಗೆ ಕೃಪಾ, ಇನ್ನೊಬ್ಬನಿಗೆ ಕೃಪಿ ಅಂತ ಹೆಸರಿಟ್ಟಂತೆ. ಹೀಗೆ ಕೃಪಾ ಕೃಪಿ ಅನ್ನುವಂಥ ಹೆಸರು. ಆ ಕೃಪಿ ಏನಿದ್ದಾಳಲ್ಲ, ಕೃಪಿನೇ ಮುಂದೆ ದ್ರೋಣಾಚಾರ್ಯ ಹೆಂಡತಿ ಆಗ್ತಾಳೆ, ದ್ರೋಣಾಚಾರ್ಯ ಹೆಂಡತಿ. ಹೀಗೆ ಈ ಕೃಪ ಏನಿದ್ದಾನಲ್ವ, ಕೃಪ ಯಾರು ಅಂತ ಹೇಳಿದರೆ ಅವನೇನು ಸಾಮಾನ್ಯ ವ್ಯಕ್ತಿ ಅಲ್ಲ. ಕೃಪಾ ಅಂತ ಹೇಳಿದರೆ ಈ ರುದ್ರದೇವರಿದ್ದಾರೆ, ಏಕಾದಶ ರುದ್ರರು ಅಂತ ಹೇಳ್ತಾರೆ. ಏಕಾದಶ ರುದ್ರರಲ್ಲಿ ಒಬ್ಬ ವಿಷ್ಕಂಬ ಅಂತ, ವಿಷ್ಕಂಬ ನಾಮಕ ರುದ್ರದೇವರಿದ್ದಾರೆ ಏಕಾದಶರು. ಆ ವಿಷ್ಕಂಬ ನಾಮಕ ರುದ್ರದೇವರೇನಿದ್ದಾರೆ ಅವರೇ ಇವರ ಅವತಾರ. ಅಂದರೆ ಕೃಪಾಚಾರ್ಯಾಗಿ ಹುಟ್ಟಿದ್ದು. ಕೃಪಾಚಾರ್ಯ ಸಾಮಾನ್ಯ ವ್ಯಕ್ತಿಗಳಲ್ಲ, ಯಾಕೆಂದರೆ ಚಿರಂಜೀವಿಗಳವರು. ಚಿರಂಜೀವಿ ಕೃಪಾಚಾರ್ಯರು ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪಾ ಪರಶುರಾಮಶ್ಚ ಅಂತೀವಿ. ಕೃಪಾಚಾರ್ಯರು ಅದರಲ್ಲಿ ಸೇರ್ತಾರೆ. ಅಂಥ ಮಹಾತ್ಮರವರು ಅವರು ಹುಟ್ಟಿದರು ಅಂತ ಅವರ ಹುಟ್ಟನ್ನು ಹೇಳಿದ್ದಾರೆ. ವಿಷ್ಕಂಭೋ ನಾಮ ರುದ್ರಾಣಾಮ್ ಅಂತ ರುದ್ರದೇವರ ಅವತಾರ ಅವರು ಅಂತ. ಇವರಾದ ನಂತರ ಅವರನ್ನು ಭೀಷ್ಮಾಚಾರ್ಯನ ಹೆಂಗೆ ಬೆಳೆಸಿದ್ರು ಮಗನಂತೆ ಹಾಗೇ ಬೆಳೆಸಿದ್ನಂತೆ ಶಂತನು. ಏನು ವ್ಯತ್ಯಾಸ ಮಾಡಲಿಲ್ಲ ಮತ್ತೆ, ಪಾಪ ಭಾಳ ಚೆನ್ನಾಗಿ ನೋಡ್ಕೊಂಡಂತೆ. ಈ ಭೀಷ್ಮಾಚಾರ್ಯ ಸಮಾನ ವಯಸ್ಕರು ಇನ್ನೊಬ್ರು ಯಾರು ಅಂತಂದರೆ ದ್ರೋಣಾಚಾರ್ಯ. ದ್ರೋಣಾಚಾರ್ಯರು ಕೂಡ ಅವರ ಕಾಲದಲ್ಲೇ ಹುಟ್ಟಿದವರು ಅಂತ. ಯದಾ ಬಿಜಾತಸ್ಸ ಕೃಪಸ್ತದೈವ ಬೃಹಸ್ಪತೆ ಸೂನುರಗಾಚ್ಚ ಗಂಗಾಂ ಸ್ನಾತುಂ ಘೃತಾಚಿಂ ಸದದರ್ಶ ತತ್ರ ಶ್ಲತದ್ದು ಕೂಲಾಂ ಸುರವರ್ಯ ಕಾಮಿನೀಂ. ಇವ್ರು ಯಾರು ಅಂತಂದರೆ ಬೃಹಸ್ಪತ್ಯಾಚಾರ್ಯಗೆ ಒಬ್ಬ ಮಗ ಇದ್ದಾನೆ. ಬೃಹಸ್ಪತ್ಯಾಚಾರ್ಯಗೆ ಅವ್ರ ಹೆಸರು ಏನು ಅಂದರೆ ಭರದ್ವಾಜ ಅಂತ ಅವ್ರ ಹೆಸರು. ಭರದ್ವಾಜ. ಕೆಲವು ಎಲ್ಲ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ ಕತೆ, ಸುಮ್ಮನೆ ಹೇಳ್ತೀನಿ. ಅಂದರೆ ಹೇಗಿರುತ್ತೆ ಒಂದೊಂದು ಹೆಸರು ಬರಬೇಕಾದರೂ ಕೂಡ ಅವ್ರಿಗೆ ಕಾರಣ ಹೇಗಿರ್ತದೆ ಅನ್ನೋದಕ್ಕೆ. ಬೃಹಸ್ಪತ್ಯಾಚಾರ್ಯಗೆ ಮಗ ಹುಟ್ಟಿದ್ನಲ್ಲ ಭರದ್ವಾಜ. ಆ ಭರದ್ವಾಜನ ಮಗನೇ ಯಾರು ಅಂದರೆ ದ್ರೋಣಾಚಾರ್ಯ. ಈ ಭರದ್ವಾಜನದ್ದು ಒಂದು ಕತೆ ಎಷ್ಟು ವಿಚಿತ್ರ ಅಂತಂದರೆ, ಬೃಹಸ್ಪತ್ಯಾಚಾರ್ಯಗೆ ಏನಾಗುತ್ತೆ ಅಂತಂದರೆ ಅವರಿಗೆ ಆ ಋಷಿ ಅವರು ಒಂದು ಸರ್ತಿ ಏನಾಗುತ್ತೆ, ಇದೇ ರೀತಿಯಲ್ಲಿ ಕಾಡಲ್ಲಿ ಓಡಾಡಬೇಕಾದ್ರೆ ಒಬ್ಬ ಅಪ್ಸರೆಯನ್ನು ನೋಡಿ ಅವರಿಗೆ ಸ್ಖಲನ ಆಯ್ತಂತೆ. ಸ್ಖಲನ ಆದಾಗ ಏನಾಯಿತು ಅಂದರೆ ಅವರ ಆ ರೇತಸ್ಸನ್ನು ತೆಗೆದು ಒಂದು ಕಡೆ ಇಟ್ಟರಂತೆ. ಆ ಒಂದು ಕಡೆ ಇಟ್ಟಾಗ ಆ ಹೆಣ್ಣಿದ್ಲು ಒಬ್ಬಳು, ಆ ಅಪ್ಸರೆ. ಆ ಅಪ್ಸರೆ ನೋಡಿದ್ಲು, ಆ ಮಗು ನನಗೆ ಬೇಡ ಅಂತ ಹೇಳಿಬಿಟ್ಟು ಇವ್ರು ನೋಡಿದರೆ ನನಗೆ ಬೇಡ ಅಂತ ಇವರು ಇಬ್ಬರು ಏನು ಮಾಡಿದ್ರಂತೆ, ಹೇಳಿದ್ರಂತೆ, ಒಂದು ಮಾತು ಹೇಳಿದ್ಲಂತೆ. ಇವನು ಯಾರು ಅಂದರೆ ನನಗೂ ನಿನಗೂ ಇಬ್ಬರಿಗೂ ಹುಟ್ಟಿದವನು, ಇಬ್ಬರಿಗೂ ಹುಟ್ಟಿದವನಾದ್ರಿಂದಾಗಿ ಇಮಂ ದ್ವಾಜಂ ತ್ವಂಬರ ಅಂತ ಹೇಳಿದ್ನಂತವ. ಇಮಂ ದ್ವಾಜ, ದ್ವಾಜ ಅಂದರೆ ದ್ವಾ ಅಂದರೆ ಇಬ್ಬರು ಅಂತ ಅರ್ಥ. ಇಬ್ಬರಿಂದ ಹುಟ್ಟಿದವನು, ನಿನ್ನ ಇಬ್ಬರಿಂದ ಹುಟ್ಟಿದವನಾದ್ರಿಂದ ಈ ದ್ವಾಜನನ್ನು ನೀನು ತಗೋ ಅಂತ ಬೃಹಸ್ಪತ್ಯಾಚಾರ್ಯ ಹೇಳಿದ. ಆ ಕಡೆಯಿಂದ ಅವಳು ಹೇಳಿದ್ಲಂತೆ ಅಪ್ಸರೆ, ಇಲ್ಲ ಈ ದ್ವಾಜ ನನಗೆ ಬೇಡ ನೀನು ತಗೋ ಅಂತ ಅವಳು ಹೇಳಿದ್ಲಂತೆ. ಅದನ್ನು ಭರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಇವನನ್ನು ನೀನು ನೋಡ್ಕೋ, ಇವನನ್ನು ಭರಣೆ ಮಾಡು ಅಂತ. ಭರಣೆ ಮಾಡು ಅಂದರೆ ಇವನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನೀನು ತಗೋ ಅಂತ. ಅದಕ್ಕೋಸ್ಕರ ಭರಣೆ ಮಾಡು ಅಂತ ಹೇಳಿದ್ರಲ್ಲ. ಹೇಳಿದಾಗ ಇಮಂ ದ್ವಾಜಂ ತ್ವಂಭರ, ದ್ವಾಜಂ ತ್ವಂಭರ, ತ್ವಂಭರ ಭರ ದ್ವಾಜಂ, ಭರ ದ್ವಾಜಂ, ಭರದ್ವಾಜ ಅಂತ ಹೆಸರು ಹೆಸರು ಬಂದದ್ದು ಒಂದು ವಿಚಿತ್ರ. ಈ ರೀತಿಯೆಲ್ಲ ಅವು ಕೆಲವೆಲ್ಲ ಬಹಳ ಕತೆ, ಒಂದೊಂದು ಕಥೆಗಳು ಹೀಗಿದ್ದ ಸಣ್ಣ ಸಣ್ಣ ಕತೆ ಹೇಳ್ತಾ ಹೋದರೂ ಒಂದೊಂದು ಸಮಯ ಹೋಗ್ತದೆ. ಅಂತೂ ಈ ರೀತಿ ಇವರೆಲ್ಲ ಹುಟ್ಟಿದರು. ಆ ಭರದ್ವಾಜರಿಗೂ ಕೂಡ ಏನಾಯಿತು ಅಂದರೆ ಒಬ್ಬ ಅಪ್ಸರೆಯನ್ನು ನೋಡಿದಾಗ, ಘೃತಾಚಿ ಅಂತ ಅವಳ ಹೆಸರು. ಆ ಘೃತಾಚಿಯನ್ನು ನೋಡಿದಾಗ ಅವರಿಗೂ ಕೂಡ ಸ್ಖಲನ ಆದಾಗ ಒಂದು ದೊನ್ನೆಯಲ್ಲಿ ಹುಟ್ಟಿದಂಥ ಮಹಾತ್ಮರಾದ್ದರಿಂದ ದ್ರೋಣದಲ್ಲಿ ಹುಟ್ಟಿದ್ರಿಂದ ಇವರಿಗೆ ದ್ರೋಣ ಅಂತ ಹೆಸರಂತೆ. ದ್ರೋಣ ಅಂದರೆ ದೊನ್ನೆ ಅಂತ ಅರ್ಥ. ಆ ದೊನ್ನೆಯಲ್ಲಿ ಹುಟ್ಟಿದ್ರು ಅಂತ ಹೇಳಿಬಿಟ್ಟು ಅವರಿಗೆ ದ್ರೋಣಾಚಾರ್ಯರು ಅಂತ ಹೆಸರು. ದ್ರೋಣೇತಿ ನಾಮಾಸ್ಯ ಚಕಾರ ತಾತೋ ಮುನಿರ್ಭರದ್ವಾಜ ಉತಾಸ್ಯ ವೇದಾನ್ ಅಧ್ಯಾಪಯಾಮಾಸ ಶಾಸ್ತ್ರ ಸಂಗಾನ್ ಸರ್ವಜ್ಞತಾಮಾಪಚಸೋಚಿರೇಣ. ಭರದ್ವಾಜರೇ ಪಾಠ ಮಾಡಿದ್ರಂತೆ. ಹೇಳಬೇಕು ಅಂದರೆ ಇವ್ರು ಯಾರು ಅಂದರೆ ಬೇರೆ ಯಾರಲ್ಲ, ದ್ರೋಣಾಚಾರ್ಯರು ಅಂತಂದರೆ ಬೃಹಸ್ಪತ್ಯಾಚಾರ್ಯ ಅವತಾರ. ಬೃಹಸ್ಪತ್ಯಾಚಾರ್ಯರ ಮಗ ಭರದ್ವಾಜ, ಮಗನಿಗೆ ಮಗನಾಗಿ ಹುಟ್ಟಿದ್ರಂತೆ. ಬೃಹಸ್ಪತ್ಯಾಚಾರ್ಯ ಮಗನಿಗೆ ಮಗನಾಗಿ ಹುಟ್ಟಿತ್ತು. ಈ ರೀತಿ ಅವರು ಹುಟ್ಟಿದರು. ಆಮೇಲೆ ಇದೇ ಕಾಲದಲ್ಲೇನೆ ಅಂದರೆ ದ್ರೋಣಾಚಾರ್ಯರ ಕ್ಲಾಸ್ಮೇಟ್ ಇನ್ನೊಬ್ಬ ಯಾರು ಅಂದರೆ ದೃಪದ ರಾಜ.
ಅವನು ಹುಟ್ಟಿದ್ನಂತೆ ಅದೇ ಕಾಲದಲ್ಲೇ ಅಂತ ಹೇಳುತ್ತಾರೆ. ಕಾಲೇ ಚ ತಸ್ಮಿನ್ ಪೃಷತೋ ನೃಪತ್ಯೋ ವನೇತು ಪಾಂಚಾಲ ಪತಿಶ್ಚಚಾರ. ಪಾಂಚಾಲ ದೇಶದ ರಾಜ ಪೃಷತ, ಆ ಪೃಷತನಿಗೆ ಮಕ್ಕಳಿರಲಿಲ್ಲ ಅಂತೇಳಿಬಿಟ್ಟು ಅರಣ್ಯದಲ್ಲಿ ತಪಸ್ಸು ಮಾಡಿದಾಗ ಅವನಿಗೆ ಒಬ್ಬ ಮೇನಕ್ಕೆ ದರ್ಶನ ಆಯಿತು, ಅವನಿಗೊಂದು ಸ್ಖಲನ ಆಯಿತು, ಅವನಿಗೂ ಕೂಡ ಅದರಿಂದ ಹುಟ್ಟಿದವನಿವನು. ಆ ಸ್ಖಲನ ಆದಾಗಲೂ ಕೂಡ ಏನು ಮಾಡಿದ್ನಂತೆ ಅವನು, ಆ ವೀರ್ಯ ಸ್ಖಲನ ಆಗಿತ್ತು, ಎಲ್ಲಿ ನೋಡ್ತಾರೋ ಅಂತ ಅದ್ರ ಮೇಲೆ ಕಾಲಿಟ್ಟನಂತೆ. ಆ ರೇತಸ್ಸಿನ ಮೇಲೆ ಕಾಲಿಟ್ಟಾಗ ಆಮೇಲೆ ಆ ಕಾಲಲ್ಲೇ ಕೂಸು ಹುಟ್ಟಿಬಿಡ್ತು. ಅದು ಪದದ ಧೃತದಲ್ಲಿ ಹುಟ್ಟಿದ್ದಾದ್ರಿಂದ ದೃಪದ ಅಂತ ಹೆಸರಿಟ್ಟರಂಥದಕ್ಕೆ. ಆ ಈ ರೀತಿಯಲ್ಲಿ ಅವನೊಬ್ಬ ಹುಟ್ಟಿದ ಅಂತ ಅವನು ಹುಟ್ಟಿದ್ದಾನೆ. ಆಮೇಲೆ ಈ ದೃಪದ ಅಂತಂದರೆ ಬೇರೆ ಯಾರು, ಮತ್ತು ಇವನು ಯಾರು ಅಂತಂದರೆ ಈ ಗಂಧರ್ವರಿರ್ತಾರೆ. ಗಂಧರ್ವರಲ್ಲಿ ಹಾಡು ಹೇಳ್ತಾರೆ, ಹೂ ಹೂ ಅಂತೊಬ್ಬ, ಹಾ ಹಾ ಹೂ ಹೂ ಅಂತ ಇಬ್ಬರಿದ್ದಾರೆ. ಅದರಲ್ಲಿ ಹೂ ಹೂ ಅನ್ನುವಂಥ ಏನು ಗಾಯಕ ಇದ್ದಾನಲ್ಲ, ಅವನೇ ಈ ದೃಪದನಾಗಿ ಹುಟ್ಟಿದ್ದು ಅಂತ ಹೇಳುತ್ತಾರೆ. ಅವನೇ ದೃಪದ ಅಂತ, ಆ ದೃಪದನಾಗಿ ಹುಟ್ಟಿದ ಅಂತ. ಹೀಗೆ ಆ ದೃಪದ ಮತ್ತು ಈ ದ್ರೋಣ ಏನಿದ್ದಾರೆ ಇಬ್ಬರು ಕ್ಲಾಸ್ಮೇಟ್ಸ್ ಅವರು. ಅಂದರೆ ಭರದ್ವಾಜರ ಹತ್ರ ಇಬ್ಬರು ಸೇರ್ಕೊಂಡು ಪಾಠ ಕಲ್ತಿದ್ದಂತೆ, ಇಬ್ಬರು ಕ್ಲಾಸ್ಮೇಟ್ಗಳಾಗಿ ಪಾಠ ಕಲ್ತಿದ್ರು ಅಂತ. ಆದರೆ ದ್ರೋಣಾಚಾರ್ಯನಿದ್ದಾರಲ್ಲ, ಮಹಾಬ್ರಾಹ್ಮಣ ಧರ್ಮವನ್ನು ಆಚರಣೆ ಮಾಡಿದರು. ದೊಡ್ಡ ಜ್ಞಾನಿಗಳು, ಭಾರೀ ದೊಡ್ಡ ಜ್ಞಾನ ಇತ್ತಂತೆ ಅವರದ್ದು. ಜಿಕ್ವಾಗ್ರೆ ಚತುರೋ ವೇದಾಹ ಅಂತ ಹೇಳ್ತಾರೆ ಅವ್ರ ಬಗ್ಗೆ. ನಾಲಿಗೆ ತುದಿಯಲ್ಲಿ 4 ವೇದಗಳಿತ್ತು ಅವರ ಬಾಯಲ್ಲಿ ಅಂತ ಹೇಳ್ತಾರೆ. ಅಂಥ ದೊಡ್ಡ ಜ್ಞಾನಿಗಳು ಇವರು ಅಂತ. ಹೀಗೆ ಇಂಥ ಮಹಾತ್ಮರು ಅವರು ಹೇಗೆ ಬದುಕಿದ್ರು ದ್ರೋಣಾಚಾರ್ಯರು ಅಂದರೆ, ಅವ್ರ ಜೀವನವೇ ಒಂದು ವಿಚಿತ್ರ. ಶೀಲೋಂಚ ವೃತ್ತೈವ ಹಿ ವರ್ತಯನ್ ಸಹ ಧರ್ಮಂ ಮಹಾಂತಂ ವಿರಜಂ ಜುಷಾಣಃ ಉವಾಸನಾಗಾಖ್ಯ ಪುರೇ ಸಕಾಸ ದೇವವ್ರತ ಸ್ಯಾತ ಕೃಪಸ್ಯ ಚೈವ. ದೇವವ್ರತ ಮತ್ತು ಕೃಪ ಇಬ್ಬರು ಸ್ನೇಹಿತರು, ಆದರೆ ಅಷ್ಟು ಸ್ನೇಹ ಇದ್ದರು, ಅವರು ಶ್ರೀಮಂತರು. ಅಷ್ಟಿದ್ದರೂ ಕೂಡ ಒಂದು ದಿವಸ ದೇಹಿ ಅಂತ ಕೇಳಲಿಲ್ಲಂತೆ. ಅವರು ಬದುಕಿದ್ದೇ ಹಾಗೆ ಅಂತ ಹೇಳ್ತಾರೆ. ಅವರು ಏನಂತಾರೆ, ಅಯಾಚಿತ ವೃತ್ತಿಯಲ್ಲಿ ಬದುಕಿದ್ರಂತೆ. ಕೆಲವರು ಹೆಸರಲ್ಲಿ ಮಾತ್ರ ಅಯಾಚಿತ ಅಂತ ಇಟ್ಕೊಂಡಿರ್ತಾರೆ, ಅಡ್ಡ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಯಾಚಿತ ವೃತ್ತಿಯಲ್ಲಿ, ಯಾಚನೆ ಮಾಡೋದಂದರೆ ಭಿಕ್ಷೆ ಬೇಡೋದು ಅಂತ. ಭಿಕ್ಷೆನೇ ಬೇಡಲ್ಲ ನಾನು ಅಂತ. ಅಪ್ರತಿಗ್ರಹ ಅಂತ ಹೇಳ್ತಾರಲ್ಲ, ಯಾರ ಹತ್ರ ಕೇಳೋದಿಲ್ಲ, ಪ್ರತಿಗ್ರಹ ಇಲ್ಲೇ ಇಲ್ಲ, ದಾನ ತಗೊಳ್ಳೋದು ಅಂತ ಇಲ್ಲವೇ ಇಲ್ಲ, ದಾನ ಇಲ್ಲದೆ ಬದುಕ್ತೇನೆ ಅಂತ. ಮತ್ತು ಊಟ ತಿಂಡಿ ಬೇಕಲ್ಲ, ಹೇಗೆ ಬದುಕಬೇಕು ಅಂದರೆ ಹೇಗೆ ಬದುಕ್ತಿದ್ರಂತೆ. ಈ ಕೃಪಿನ ಬೇರೆ ಮದುವೆ ಮಾಡ್ಕೊಳ್ತಾರೆ, ಕೃಪಿನ ಬೇರೆ ಮದುವೆ ಮಾಡಿಕೊಂಡು ಶಿಲೋಂಚ ವೃತ್ತಿ ಅಂತ ಹೇಳ್ತಾರೆ. ಶಿಲೋಂಚ ವೃತ್ತಿ ಅಂತ. ಆ ಶಿಲೋಂಚ ವೃತ್ತಿ ಅಂತಂದರೆ ಉಂಚ ಕಣಶ ಆದಾನಂ ಅಂತ. ಉಂಚ ಕಣಶ ಆದಾನಂ ಕಣಶಾದ್ಯರ್ಜನಂ ಶಿಲ ಅಂತ. ಅಂದರೆ ಈ ಏನಂತಾರೆ, ಇವು ಹಸುಗಳೆಲ್ಲವೂ ಕೂಡ, ಹಸುಗಳು ಕಾಳು ತಿಂತವೆ. ಎಲ್ಲಿಯಾದರೂ ಹೊಲದಲ್ಲಿ ಕಾಳು ಗೀಳಿತ್ತು ಅಂದರೆ ಅವನ್ನೆಲ್ಲ ತಿಂತಾವಂತೆ. ಅವು ತಿಂದಾದ ಮೇಲೆ ಏನಾಗುತ್ತೆ ಅಂದರೆ ಅದೆಲ್ಲ ಜೀರ್ಣ ಆಗಿಬಿಡ್ತದೆ, ಜೀರ್ಣ ಆಗಿ ಸೆಗಣಿ ಆಗಿ ಬಿಡುತ್ತದೆ. ಆ ಸೆಗಣಿ ಆಗಿ ಬಿದ್ದಾಗ ಕೆಲವು ಕಾಳುಗಳು ಅದರಲ್ಲಿ ಜೀರ್ಣ ಆಗಿರೋದಿಲ್ಲ, ಆ ಸೆಗಣಿ ಒಳಗೆ ಹಾಗೇ ಬಂದಿರ್ತವಂಥವು. ಅದು ಹಾಗೇ ಬಂದಿರುವಂಥ ಏನು ಕಾಳು ಇರ್ತದಲ್ಲ, ಆ ಕಾಳನ್ನು ಆರಿಸ್ಕೊಂಡು ಬಂದು ಸೆಗಣಿಯಿಂದ ತೆಗೆದನ್ನು ಆರಿಸಿ ಅದನ್ನು ಮನೆಗೆ ತಂದು ಅದನ್ನು ತೊಳೆದು ಅದರಿಂದ ಅಡಿಗೆ ಮಾಡ್ಕೊಂಡು ತಿನ್ನೋದಂತೆ. ಇಂಥ ವೃತ್ತಿ ಇದು ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಹಿಂಗೆ ಬದುಕ್ತಿದ್ರಂಥವ್ರು, ಹಿಂಗೆ ಬದುಕ್ತಿದ್ರು. ಒಂದು ದಿವಸ ಯಾರನ್ನೂ ಕೇಳ್ತಿರಲಿಲ್ಲ. ಇದು ಯಾರನ್ನು ಕೇಳೋದು, ಇದು ಬೇರೆಯವ್ರಿಗೆ ಸಿಕ್ಕರು ಅದನ್ನು ತೊಗೊಳ್ಳೋದಿಲ್ಲ ಅವರೇನು, ಆ ಕಾಳುಗಳನ್ನೆಲ್ಲ. ಯಾಕೆಂದರೆ ಅದು ಹಸುವಿನ ಸೆಗಣಿ ಅಂತ ಯಾರು ಮುಟ್ಲಿಕ್ಕೆ ಹೋಗಲ್ಲ. ಆದ್ದರಿಂದ ಅದನ್ನು ಅಂಥದ್ದು ಯಾರೂ ತೊಗೊಳ್ಳದೇ ಇರುವಂಥದ್ದೇನಿರ್ತದಲ್ಲ, ಅದನ್ನು ತೊಗೊಂಡು ಬದುಕ್ತಾ ಇದ್ರಂತೆ. ಇದು ದ್ರೋಣಾಚಾರ್ಯರ ವ್ಯಕ್ತಿತ್ವ ಆಗಿತ್ತು. ಇಂಥ ಮಹಾಮಹಿಮರಿವರು ದ್ರೋಣಾಚಾರ್ಯರು ಅಂತ ಅವ್ರ ಬಗ್ಗೆ ಹೇಳುತ್ತಾರೆ. ಇಂಥ ಮಹಾತ್ಮರು ಇವರು ಈ ರೀತಿ ಇವರೆಲ್ಲ ಸಮಕಾಲೀನರು ಅಂತ ಹೇಳಿದ್ದಾರೆ. ಸಮಕಾಲೀನರು, ಇಷ್ಟು ಜನ ಸಮಕಾಲೀನದಲ್ಲಿ ಬದುಕ್ತಾ ಇದ್ದರು ಅಂತ. ಇಷ್ಟೂ ಜನ ಸಮಕಾಲೀನದಲ್ಲಿ ಬದುಕ್ತಾ ಇರುವಾಗ ಇನ್ನು ಕಥೆ ಮುಂದುವರಿಬೇಕಲ್ಲ. ಆಗ ಏನಾಯಿತು ಅಂದರೆ, ಈ ಶಂತನು ಮಹಾರಾಜ ಗಂಗೆ ಹೋಗಿಬಿಟ್ಲು. ಗಂಗೆ ಹೋಗಿ ಆದ ನಂತರ ಒಮ್ಮೆ ಈ ಶಂತನು ಏನು ಮಾಡಿದ್ನಂತೆ, ಅವನು ಎಲ್ಲೋ ಬೇಟೆ ಆಡಬೇಕು ಅಂತ ಹೋಗಿದ್ದ. ಬೇಟೆ ಆಡಬೇಕು ಅಂತ ತತಕ್ಕದಾಚಿನ್ ಮೃಗಯಾಂಗತ ಸಹ ದದರ್ಶ ಕನ್ಯಾಂ ಪ್ರವರಾಂತು ಶಂತನು. ಒಬ್ಬ ಕನ್ಯೆಯನ್ನು ನೋಡಿದನಂತೆ. ಆ ಕನ್ಯೆಯನ್ನು ನೋಡಿದ ಕೂಡಲೇ ಅವನ ಮನಸ್ಸಿಗೆ ಬಂತಂತೆ, ಇವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ. ಏನು ವಿಚಿತ್ರ ಅಂತೀರಿ ಮಹಾಭಾರತದ ಕಥೆ. 525 ವರ್ಷ ಆಗಿರುವಂಥ ಮಗ ಇದ್ದಾನೆ ಮನೆಯಲ್ಲಿ, ಅವನಿಗೆ ಮದುವೆ ಆಗಿಲ್ಲ. ನೋಡಿದರೆ ಈ ಕನ್ಯೆಯನ್ನು ನೋಡಿದ ಕೂಡಲೇ ಇವನಿಗೆ ಅನ್ನಿಸ್ತು ನಾ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತಂತ. ಏನು ಹೇಳಬೇಕು, ಅವನಿಗೆ ಅನ್ನಿಸಿದ್ದು ಇವಳನ್ನು ಮದುವೆ ಮಾಡ್ಕೋಬೇಕು. ದದರ್ಶ ಕನ್ಯಾಂ ಪ್ರವರಾಂತು ಶಂತನು.
ಅದಕ್ಕೆ ಯಾರು ಇವಳು, ಆ ಕನ್ಯೆ ಯಾರು ಅಂತಂದರೆ ಅವಳ ಹೆಸರು ಸತ್ಯವತಿ ಅಂತ. ಯಾರವಳು? ಯಾ ಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತಿ, ಅವಳು ಪಿತೃದೇವತೆಗಳ ಮಗಳಂತವಳು. ಸತ್ಯವತಿ ಅಂತಂದರೆ ಪಿತೃದೇವತೆಗಳ ಮಗಳು. ಪಿತೃದೇವತೆಗಳ ಶಾಪದಿಂದ ಹುಟ್ಟಿರ್ತಾಳಷ್ಟೇ ಅವಳು, ಪಿತೃದೇವತೆಗಳ ಶಾಪ. ಆ ಶಾಪದಿಂದ ಹುಟ್ಟಿದವಳು. ಆದರೆ ಹುಟ್ಟಬೇಕಾದ್ರೆ ಯಾರಿಗೆ ಹುಟ್ಟಿದ್ದು ಅಂತಂದರೆ ಅದು ವಸು ಚಕ್ರವರ್ತಿಗೆ ಹುಟ್ಟಿದ್ದು. ಅಂದರೆ ವಸು ಚಕ್ರವರ್ತಿ ಏನಾಗತ್ತೆ ಅಂದರೆ ಅವನು ಮೇಲೆ ವಿಮಾನದಲ್ಲಿ ಹೋಗ್ತಿರ್ತಾನೆ. ಅವನು ಕಾಡಲ್ಲಿ ಹೋಗಬೇಕಾದ್ರೆ ಕಾಡಲ್ಲಿ ಏನಾಗುತ್ತೆ ಅವನಿಗೆ ಅಂದರೆ ಒಬ್ಬ ಅಪ್ಸರೆಯನ್ನು ನೋಡಬೇಕಾದ್ರೆ ಅವನಿಗೂ ಏನಾಯ್ತಂದರೆ ಇದೇ ರೀತಿ ರೇತಸ್ಖಲನ ಆಯ್ತಂತೆ ಅಪ್ಸರೆಯನ್ನು. ಆ ರೇತಸ್ಖಲನ ವ್ಯರ್ಥ ಆಗಬಾರ್ದು, ರೇತಸ್ಸು ಅದು ನನ್ನ ಹೆಂಡತಿ ಕೊಡಬೇಕು ಅಂತ ಹೇಳಿ ಹಿಂದಿನ ಕಾಲದಲ್ಲೇ ಹೇಗಿತ್ತು ಅಂತಂದರೆ ರಾಜರುಗಳು ಎಲ್ಲಾದರೂ ದೂರ ಬಾರ ಕಾಡಿಗೆ ಹೋದರು ಅಂದರೆ ಪಕ್ಷಿಗಳನ್ನು ಕರ್ಕೊಂಡು ಹೋಗ್ತಿದ್ರಂತೆ. ಕೆಲವು ಪಕ್ಷಿಗಳು ಅದು ಏನಾದರೂ ಆಯಿತು ಅಂದರೆ ಅವ್ರು ಸಂದೇಶ ಕಳಿಸ್ಬೇಕಲ್ಲ, ನನಗೇನೋ ಆಗಿದೆ ಅಂತ ಕಳಿಸ್ಬೇಕಲ್ಲ. ಆ ಸಂದೇಶ ಕಳಿಸ್ಲಿಕ್ಕೆ ಅಂತ ಆ ಪಕ್ಷಿಗಳ ಕಾಲಿಗೆ ಒಂದು ಏನಾದರೂ ಒಂದು ಇದನ್ನು ಕಟ್ಟಿ ಬರೆದು ಬಿಟ್ಟು ಕಳಿಸ್ತಿದ್ರಂತೆ ಅದನ್ನೆಲ್ಲ. ಹಾಗೆ ಆ ರೇತಸ್ಸು ಸ್ಖಲನ ಆದಾಗ ಅದನ್ನು ಏನು ಮಾಡಿದ್ನಂತೆ, ನನ್ನ ಹೆಂಡತಿಗೆ ಕೊಡಬೇಕು ಇದನ್ನು ಅಂತ ಹೇಳಿ ಅವನೇನು ಮಾಡಿದ್ನಂತೆ, ಒಂದು ದೊನ್ನೆಗೆ ಹಾಕಿದ್ನಂತೆ. ಅದನ್ನು ದೊನ್ನೆಗೆ ಹಾಕಿ ಆ ಪಕ್ಷಿ ಗಿಡುಗದ ಕೈ ಕೊಟ್ಟನಂತೆ. ಅದನ್ನು ಕೊಟ್ಟು ಗಿಡುಗವನ್ನು ತೊಗೊಂಡು ಹೋಗು ಅಂತೇಳಿ ಅದು ಹಾರಿಕೊಂಡು ಬಂತು. ಯಾವಾಗಲೂ ಈ ಪಕ್ಷಿಗಳಲ್ಲಿ ಒಂದು ವಿಶೇಷ ಏನಂದರೆ, ಯಾವುದಾದ್ರೂ ಒಂದು ಪಕ್ಷಿ ಬಾಯಲ್ಲಿ ಏನಾದರೂ ಇಟ್ಕೊಂಡಿದೆ ಅಂದರೆ ಅದರ ಹತ್ರ ಏನೋ ಇದೆ, ಅದು ನಮಗೂ ಬೇಕು ಅಂತ ಅವಕ್ಕೆ ಹಠ ಬರ್ತದಂತೆ. 4 ಹಕ್ಕಿಗಳು ಬಂದು ಅದರ ಮೇಲೆ ಫೈಟಿಂಗ್ ಮಾಡಲಿಕ್ಕೆ ನಿಲ್ತದೆ. ಅದಕ್ಕೇನಾಯ್ತಂತೆ, ಆ ಪಕ್ಷಿ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಅದು ಸರಿಯಾಗಿ ಒಂದು ಸಮುದ್ರ, ಆ ಸಮುದ್ರದ ಮೇಲೆ ಹೋಗಬೇಕಾದ್ರೆ 4-5 ಪಕ್ಷಿಗಳು ಬಂದು ಅದರ ಜೊತೆಗೆ ಹೋರಾಟ ಮಾಡಿದ್ವಂತೆ. ಹೋರಾಟ ಮಾಡ್ತಾ ಇದ್ದಂತೇನೆ ಏನಾಗಿಬಿಡ್ತು, ಅದು ನನ್ನ ಬಾಯಲ್ಲಿ ಇದ್ರೆಲ್ಲ ನನ್ನ ಜೊತೆಗೆ ಹೋರಾಟ ಮಾಡ್ತವೆ ಅಂತ ಬಾಯಿ ಜಾರಿ ಕೆಳಗೆ ಬಿದ್ದುಬಿಡುತ್ತಂಥದ್ದು. ಅದು ಇನ್ನೊಂದು ವಿಶೇಷ ಏನಂದರೆ, ನೀರಲ್ಲಿ ಏನು ಬಿದ್ದರೂ ಕೂಡ ಮೀನುಗಳು ಮೊದಲು ನುಂಗಿಬಿಡ್ತಾವೆ. ಒಂದು ಮೀನು ನುಂಗಿಬಿಡುತ್ತಂಥದನ್ನು. ಆ ಮೀನು ನುಂಗಿದ ಕೂಡಲೇ ಆ ಮೀನೇನಾಯಿತು, ಒಬ್ಬ ಮತ್ಸ್ಯರಾಜ. ಆ ಮತ್ಸ್ಯರಾಜ ಏನು ಮಾಡಿದ, ಅವನು ಬೆಸ್ತ ಆದ್ದರಿಂದ ಅವನ ಕೆಲಸ ಮೀನು ಹಿಡಿಯೋದು. ಮೀನು ಹಿಡ್ಕೊಂಡು ಹೋದ. ಅದೇನೋ ವಿಚಿತ್ರವಾಗಿ ಕಾಣ್ತಿತ್ತು ಮೀನು. ಅದಕ್ಕೆ ಇದನ್ನು ರಾಜನಿಗೆ ಕೊಟ್ಟರೆ ಖುಷಿ ಪಡ್ತಾನವನು ಅಂತ ಅಂದ್ಕೊಂಡು ಆ ರಾಜನ ಬಳಿ, ಆ ಊರಿನ ರಾಜ ಯಾರು ಅಂದರೆ ವಸು ಚಕ್ರವರ್ತಿ, ಅವನ ಹತ್ರಕ್ಕೆ ಹೋದರು. ಅವನ ಹತ್ರಕ್ಕೆ ಹೋಗಿ ಅವನಿಗೆ ಕೊಟ್ಟರಂತೆ. ಕೊಟ್ಟಾಗ ಅದನ್ನು ಸೀಳಿದರೆ ಅದು ಒಳಗಡೆ ನೋಡುತ್ತಾರೆ 2 ಮಕ್ಕಳಿದ್ವಂತೆ, ಒಂದು ಗಂಡು ಒಂದು ಹೆಣ್ಣು ಅಂತ. ಅದರಲ್ಲಿ ಒಂದು ಗಂಡಿತ್ತು, ಆ ಗಂಡನ್ನು ತಾನೇ ಇಟ್ಕೊಂಡಂತೆ, ಅವನೇ ಮತ್ಸ್ಯದೇಶದ ರಾಜ ಆಗ್ತಾನೆ ಮುಂದೆ. ಆಮೇಲೆ ಇನ್ನೊಂದು ಹೆಣ್ಣಿದೆಯಲ್ಲ, ನೀನೇ ಬೆಳೆಸ್ಕೋ ಇದನ್ನು ಅಂಥೇಳಿ ಆ ವಸು ಚಕ್ರವರ್ತಿ ಕೊಟ್ಟನಂತೆ. ಅವಳು ಬೆಳೆದದ್ದೆಲ್ಲ ಎಲ್ಲಿ ಅಂದರೆ ಬೆಸ್ತರ ಮನೆಯಲ್ಲೇ ಬೆಳೆದದ್ದು, ಬೆಸ್ತರ ಮನೆಯಲ್ಲಿ. ಆದರೆ ಹುಟ್ಟಿದ್ದು ಮಾತ್ರ ಕ್ಷತ್ರಿಯರಿಗೆ ಹುಟ್ಟಿದ್ದು, ಆದರೆ ಬೆಳೆದದ್ದು ಮಾತ್ರ ಬೆಸ್ತರ ಮನೆಯಲ್ಲಿ. ಅಂದರೆ ಸ್ವಲ್ಪ ಏನಂತಾರಲ್ಲ, ಮೈಯೆಲ್ಲ ವಾಸನೆನೇ ಇರ್ತಿತ್ತಂತೆ ಯಾವಾಗಲೂ, ಹಾಗೆ ಬೆಳೆದಿದ್ಲಂತೆ. ಆ ಥರ ಅವಳು ಬೆಳೆದ್ಲು. ಆಮೇಲೆ ಈ ಕನ್ಯೆ ಏನಿದ್ದಾಳಲ್ಲ, ಇವಳೇನೇ ಮುಂದೇನಾದ್ಲು ಅಂತಂದರೆ ಪರಾಶರರನ್ನು ಮದುವೆ ಮಾಡಿಕೊಳ್ಳುತ್ತಾಳೆ. ಮೊದಲು ಪರಾಶರರನ್ನು ಮದುವೆ ಮಾಡಿಕೊಂಡಾಗ ಸತ್ಯವತಿ ದೇವಿ ಆಗ ಒಬ್ಬ ಮಗನನ್ನು ಪಡೆದ್ಲು. ಆಗ ಹುಟ್ಟಿದವರೇ ವೇದವ್ಯಾಸ ದೇವರು. ಆ ಮದುವೆ ಆಯಿತು. ಮದುವೆ ಆದ ನಂತರ ಪರಾಶರರು ಏನು ಮಾಡ್ತಾರೆ ಅಂದರೆ, ನಾನು ನಿನ್ನನ್ನು ಮದುವೆ ಮಾಡಿಕೊಂಡದ್ದು ಯಾಕೆ ಅಂದರೆ ದಾಂಪತ್ಯ ಜೀವನದ ಸುಖಕ್ಕೋಸ್ಕರ ಅಲ್ಲ, ನಿನ್ನಿಂದಾಗಿ ನನಗೆ ಭಗವಂತ ಮಗನಾಗಿ ಹುಟ್ಟಬೇಕು ಅಂತ ನನ್ನ ತಪಸ್ಸಿತ್ತು. ನಾನು ತಪಸ್ಸು ಮಾಡಿದ್ದೆ, ಅದಕ್ಕೆ ಭಗವಂತ ಮಗನಾಗಿ ಹುಟ್ಟಿಬಿಟ್ಟ. ಇನ್ನೇನು ನನಗೆ ನೀನು ಬೇಕು ಅಂತಿಲ್ಲ, ನೀನೇನು ಬೇಕಾದ್ರೂ ಹೋಗ್ಬೋದು, ನಿನಗೆ ವರನೂ ಕೊಡ್ತೀನಿ ಅಂತಂದ. ಏನು ಅಂದರೆ, ನೀನು ಇನ್ನೊಂದು ಮದುವೆನೂ ಮಾಡ್ಕೋಬೋದು. ಅಲ್ಲ, ನಾನು ಮದುವೆ ಮಾಡ್ಕೊಂಡು ನಿನಗೆ ಕನ್ಯಾತ್ವ ವರ ಕೊಡ್ತೀನಿ ಮತ್ತೆ ಅಂತ ಹೇಳಿದರು. ಪುನಃ ಕನ್ಯಾ ಆಗ್ಲಂತವಳು. ವೇದವ್ಯಾಸ ದೇವರು ಹೇಳಿದರು, ನಿನಗೆ ಕನ್ಯಾತ್ವ ವರ ಇದೆ ಅಂತ ಹೇಳಿ. ಆಗ ಅಂದರೆ ಅವಳು ಒಂದು ಮದುವೆ ಮಾಡಿಕೊಂಡರೂ ಕೂಡ ಮತ್ತೆ ಕನ್ಯಾತ್ವ ಎನ್ನುವುದು ಬಂತು ಅವಳಿಗೆ. ಆದ್ದರಿಂದಾಗಿ ಕನ್ಯಾತ್ವ ಬಂದದ್ದರಿಂದಾಗಿ ಅವಳಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳುವ ಅಧಿಕಾರ ಇದೆ ಅಂತ ಅರ್ಥ. ಹೀಗೆ ಆ ವಸು ಚಕ್ರವರ್ತಿ ಮನೆಯಲ್ಲಿದ್ದಾಗ ಆ ಹುಡುಗಿಯನ್ನು ಏನು ಮಾಡಿದ ಅಂದರೆ, ಈಗ ಹುಡುಗಿನೇ, ಯಾಕೆಂದರೆ ಮದುವೆ ಆಗಿದ್ದರೂ ಕೂಡ ಕನ್ಯಾತ್ವ ವರ ಇದೆ, ಆದ್ದರಿಂದ ಹುಡುಗಿನೇ ಅವಳು. ಹಾಗಾಗಿ ಆ ಹುಡುಗಿಯನ್ನು ಏನು ಮಾಡಿದಂತೆ ಇವನು ನೋಡಿದ, ಶಂತನು ನೋಡಿ ಇವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತು. ಆ ಮಾಡ್ಕೊಳ್ಬೇಕು ಅನಿಸಿದ ಕೂಡಲೇ ಏನು ಮಾಡಿದ, ಡೈರೆಕ್ಟಾಗಿ ಆ ಮತ್ಸ್ಯ ದೇಶದ ಅಂದರೆ ಆ ಬೆಸ್ತನ ಮನೆಗೆ ಹೋದ. ಬೆಸ್ತನ ಮನೆಗೆ ಹೋಗಿ ಡೈರೆಕ್ಟ್ ಅಪ್ಪನ ಕೇಳೇ ಬಿಟ್ಟ ಅವನು. ನಿನ್ನ ಮಗಳನ್ನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಆಗಿದೆ, ನನಗೆ ಕೊಟ್ಟುಬಿಡು, ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ಹೇಳೇಬಿಟ್ನಂತೆ. ಹೇಳಿದ ಕೂಡಲೇ ಆಗ ಅವರಪ್ಪ ಹೇಳಿದ್ನಂತೆ, ನಾನೇನು ಮದುವೆ ಮಾಡಿಕೊಡ್ತೀನಿ ಇಲ್ಲ ಅಂತಲ್ಲ, ಆದರೆ ಮದುವೆ ಮಾಡಿಕೊಟ್ರೆ ನೀನು ಒಂದು ಕಂಡೀಷನ್ಗೆ ಒಪ್ಕೋಬೇಕು. ಏನು ಅಂದರೆ, ನಾಳೆ ಇವಳಲ್ಲಿ ಯಾರು ಹುಟ್ಟುತ್ತಾರಲ್ಲ ಮಕ್ಕಳು, ಆ ಮಕ್ಕಳಿಗೇನೆ ಸಿಂಹಾಸನ ಕೊಡಬೇಕು.
ಈಗಾಗಲೇ ನಿನಗೊಬ್ಬ ಭೀಷ್ಮ ಅನ್ನೋ ಮಗ ಇದ್ದಾನೆ, ಅವನು ಯಾರು ದೇವವ್ರತ ಇದ್ದಾನೆ. ಆ ದೇವವ್ರತ ಇದ್ದಾನೆ, ಆದ್ದರಿಂದಾಗಿ ನೀನು ಮತ್ತೆ ಅವನಿಗೆ ಕೊಟ್ಟೆ ಅಂತಾದರೆ ಮತ್ತೇನು ಮಾಡಬೇಕು ನಾವು? ಅದಕ್ಕೋಸ್ಕರವಾಗಿ ಅವನಿಗೆ ಕೊಡಬಾರ್ದು. ಯಾರಿಗೆ ಕೊಡಬೇಕು? ಇವಳಲ್ಲಿ ಹುಟ್ಟುವಂಥ ಮಕ್ಕಳಿಗೆ ನೀನು ಆ ಸಿಂಹಾಸನ ಕೊಡ್ತೀಯ ಅಂತ ಆದರೆ ಸರಿ, ಇಲ್ಲ ಅಂದರೆ ನಾನು ಒಪ್ಪೋದಿಲ್ಲ. ಮತ್ತು ಅಷ್ಟೇ ಅಲ್ಲ, ಈಗೇನೋ ಒಪ್ಕೊಂಡ್ಬಿಟ್ಟು ನಾಳೆ ಭೀಷ್ಮನಿಗೆ ಈ ದೇವವ್ರತನಿಗೆ ಮಕ್ಕಳು ಹುಟ್ಟಿ ಅವನಿಗೆ ಮಕ್ಕಳಾದ ನಂತರ ಅವನ ಮಕ್ಕಳು ಮತ್ತೆ ಬಂದು ಕೂತ್ರೆ ಅದು ಸಮಸ್ಯೆ. ಅವ್ರಿಗೆ ಕೊಡೋದೇ ಇಲ್ಲ ಅಂತ ಪ್ರತಿಜ್ಞೆ ಮಾಡಬೇಕು ನೀನು. ಅವ್ರ ವಂಶಕ್ಕೆ ಹೋಗಲೇಬಾರ್ದು. ಏನಿದ್ರೂ ಇವಳು ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳಿಗೇನೇ ಸಿಂಹಾಸನ ಕೊಡಬೇಕು. ಇದಕ್ಕೆ ನೀವು ಒಪ್ಪಿಕೊಳ್ಳೋದು ಅಂತಾದರೆ ನಾನು ಈ ಕನ್ಯೆನ ಕೊಡ್ತೀನಿ, ಮದುವೆ ಮಾಡಿಕೊಡ್ತೀನಿ, ಇಲ್ದಿದ್ರೆ ಇಲ್ಲ ಅಂತ ಹೇಳಿದ್ನಂತೆ. ಇಷ್ಟು ಕೇಳಿದಂಥ ಅವನಿಗೆ ಬೇಜಾರಾಯ್ತಂತೆ. ಬೇಜಾರಾಯಿತು. ಎಷ್ಟಾದರೂ ಪಾಪ ದೇವವ್ರತ 525 ವರ್ಷ ಆಗಿದೆ, ಸಿಂಹಾಸನ ಕಂಡಿಲ್ಲ ಕೂಸು, ಅದಕ್ಕೆ ಏನಾರು ಕೊಡಬೇಕು ಅಂತ ಅವರಿಗೆ. ಅದಕ್ಕೆ ಏನು ಮಾಡಿ ಬೇಡ ಅಂತ ಅನಿಸ್ಬಿಡ್ತು. ಬೇಡ ಬಿಡು ಅಂತ ಅಂದ್ಕೊಂಡು ಹೋಗಿಬಿಟ್ಟು. ಆದರೂ ಹೋಗಬೇಕಾದ್ರೆ ಅವನಿಗೆ ಒಂದು ಮನಸ್ಸಿಗೆ ಬಂತಂತೆ. ಏನು ಮನಸ್ಸಿಗೆ ಬಂದದ್ದು ಅಂತಂದರೆ, ಅವನು ಯೋಚನೆ ಮಾಡ್ತಾನಲ್ಲ, ಒಬ್ಬ ಬೆಸ್ತರ ಕನ್ಯೆಯನ್ನು ಹೋಗಿ ನಾನು ಅವಳನ್ನು ಇಷ್ಟಪಟ್ಟಿದ್ದೀನಲ್ಲ, ಅದು ಹೇಗೆ? ಅವನೇ ಯೋಚನೆ ಮಾಡಿದ. ಯಾಕೆಂದರೆ ಕ್ಷತ್ರಿಯರನ್ನ ಮದುವೆ ಮಾಡ್ಕೋಬೇಕು ನಾವು, ಅದು ಬಿಟ್ಟು ಒಬ್ಬ ಬೆಸ್ತರ ಕನ್ಯೆಯನ್ನು ಹೋಗಿ ಮದುವೆ ಮಾಡ್ಕೊಳ್ಳಿಕ್ಕೆ ನನ್ನ ಮನಸ್ಸು ಬಂತಲ್ಲ, ಅವಳ ಕಡೆಗೆ ನನ್ನ ಮನಸ್ಸು ಯಾಕೆ ಹೋಗ್ತಾ ಇದೆ? ಋತೆ ಸತಸ್ಯಾಸ್ತನಯಸ್ಯ ರಾಜ್ಯಂ, ಅದಕ್ಕೇನು ಕಾರಣ ಅಂತೆಲ್ಲ ಭಾಳ ವಿಚಾರ ಮಾಡಿದ್ದಂತೆ. ವಿಚಾರ ಮಾಡಬೇಕಾದ್ರೆ ಅವನು ಒಂದು ತೀರ್ಮಾನ ಮಾಡ್ತಾನೆ. ಏನು ಅಂದರೆ, ಪ್ರಾಯಸ್ಸತಾಂ ನಮನ ಪಾಪ ಮಾರ್ಗೇ ಗಚ್ಚೇದಿತಿ ಖ್ಯಾತ್ಮ ಮನಶ್ಚ ಸಕ್ತಂ ಅಂತ. ಸಾಮಾನ್ಯವಾಗಿ ಒಂದು ವಿಶೇಷ ಏನು ಅಂದರೆ, ಸಜ್ಜನರ ಮನಸ್ಸು ದುರ್ಮಾರ್ಗಕ್ಕೆ ಹೋಗೋದೇ ಇಲ್ಲಂತೆ. ಸಜ್ಜನರ ಮನಸ್ಸು ಇವನು ಶಂತನು ಹೇಳ್ತಾನೆ, ನಾನೊಬ್ಬ ಸಜ್ಜನ, ನನ್ನ ಮನಸ್ಸು ಅವಳ ಕಡೆಗೆ ಹೋಗಿದೆ ಅಂತಂದರೆ ಅವಳು ಮತ್ಸ್ಯ ಕನ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವಳು ಕ್ಷತ್ರಿಯ ಕನ್ಯೆನೇ ಆಗಿರಬೇಕು. ತೀರ್ಮಾನ ಮಾಡ್ತಾನೆ ಅವನು. ಎಷ್ಟು ಗಟ್ಟಿ ಇರಬೇಕು ಅವನು ಹೇಳ್ತಾನೆ, ನನ್ನ ಮನಸ್ಸು ಅವಳ ಕಡೆಗೆ ಹೋಗಿದೆ ಅಂತಂದರೆ ಅವಳು ನನಗೆ ಯೋಗ್ಯಳಾದ ಕನ್ಯೆನೇ ಆಗಿರಬೇಕು, ಬೇರೆ ಕನ್ಯೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾಕೆಂದರೆ ನಾನು ಸಜ್ಜನ, ಯಾವತ್ತೂ ಕೂಡ ಸಜ್ಜನರ ಮನಸ್ಸು ಎನ್ನುವಂಥದ್ದು ಪಾಪ ಮಾರ್ಗದಲ್ಲಿ ಹೋಗೋದು ಅಂತ ಇಲ್ಲವೇ ಇಲ್ಲಂತೆ. ಪ್ರಾಯಸ್ಸತಾಂ ನಮನ ಪಾಪ ಮಾರ್ಗಕ್ಕೆ ಹೋಗೋದಿಲ್ಲ. ಆದರೂ ನನ್ನ ಮನಸ್ಸು ಇವಳ ಕಡೆಗೆ ಹೋಗಿದೆ ಅಂದರೆ ಅದು ಪಾಪ ಆಗಿರೋಕ್ಕಿಲ್ಲ, ಯಾಕೆಂದರೆ ಅವಳು ಕ್ಷತ್ರಿಯಳೇ ಆಗಿರ್ತಾಳೆ. ಈ ಥರ ತೀರ್ಮಾನ ಮಾಡಿದ್ದಂತೆ. ಇದೆಲ್ಲ ಎಲ್ಲ ಕಡೆಯಲ್ಲೂ ಹೀಗೇನೆ. ಇದೇ ರೀತಿಯಲ್ಲಿ ಈ ದುಷ್ಯಂತ ಇದ್ದಾನಲ್ಲ, ದುಷ್ಯಂತ ಋಷಿಗಳ ಆಶ್ರಮದಲ್ಲಿ ಶಕುಂತಲೆ ಇರ್ತಾಳೆ. ಆ ಶಕುಂತಲೆಯನ್ನು ನೋಡಿದ ಕೂಡಲೇ ಮನಸ್ಸಾಗ್ತದೆ ಅವನಿಗೆ ಮದುವೆ. ಆಗ ಅವನು ಇದೇ ರೀತಿ ತೀರ್ಮಾನ ಮಾಡ್ತಾನಲ್ಲ, ಬ್ರಾಹ್ಮಣ ಕನ್ಯೆ ಇವಳು ಹೆಂಗೆ ಮದುವೆ ಮಾಡಿಕೊಳ್ಳೋದು ಅಂತ ವಿಚಾರ ಮಾಡಿದಾಗ, ಇಲ್ಲ ನನ್ನ ಮನಸ್ಸಿಗೆ ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದೆ ಅಂದರೆ ಅವಳು ಕ್ಷತ್ರಿಯಳಾಗಿರಬೇಕು ಅಂತ ಯೋಚನೆ ಮಾಡಿ, ನನಗೆ ಬೇಕಾದವಳೇ ಆಗಿರ್ತಾಳೆ ಅಂತ, ಆದ್ದರಿಂದ ಮದುವೆ ಮಾಡ್ಕೊಳ್ಬೋದು ನಾನು ಅಂತ ತೀರ್ಮಾನ ಮಾಡ್ತಾನೆ. ಹಾಗೆ ಇವನು ಕೂಡ ತೀರ್ಮಾನ ಮಾಡ್ತಾನೆ, ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ಯೋಗ್ಯಳಾದ ಕನ್ಯೆ ಇವಳು ಅಂತ. ಇದೆಲ್ಲ ಏನು ಅಂದರೆ ದೇವತೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಮತ್ತೆ ನಾವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕಂಡವ್ರನ್ನೆಲ್ಲ ನೋಡಿ ಆಮೇಲೆ ಇಲ್ಲ ನನ್ನ ಮನಸ್ಸಿಗೆ ಬಂದಿದೆ ಅಂತಂದರೆ ಇವಳು ಬ್ರಾಹ್ಮಣಲೆ ಅಂತ ಅನ್ಕೊಂಬಿಡೋದು, ಮಾಡ್ಕೊಂಬಿಡೋದು, ಹಾಗೆಲ್ಲ ಮಾಡಬಾರ್ದು. ಮತ್ತೆ ಆ ಥರ ಇರೋಲ್ಲ ವ್ಯವಸ್ಥೆ. ಹಾಗೆ ಅದು ಅವರಿಗೆ ಮಾತ್ರ ಅಂತ ಹೇಳುತ್ತಾರೆ, ಅವರಿಗೆ ಮಾತ್ರ ಆ ವ್ಯವಸ್ಥೆ ಅಂತೆ. ಅದಕ್ಕೆ ಹೇಳ್ದ. ಇಷ್ಟು ಹೇಳಿಕೊಂಡು ಆದರೂ ಪರವಾಗಿಲ್ಲ ಅಂತ ಹೋಗಿಬಿಟ್ನಂತೆ. ವಾಪಸ್ ಮನೆಗೆ ಹೋಗ್ಬಿಟ್ಟ. ಬೇಡ ಕೇಳೋದು ಬೇಡ ಅಂತ ಅಂದ್ಕೊಂಡು ಹೋದ. ಆದರೆ ಹೋದ ನಂತರ ಏನಾಯಿತು ಅಂದರೆ, ಮನೆಗೆ ಹೋದ ಕೂಡಲೇ ಆ ಮನೆಯಲ್ಲಿ ಅವನನ್ನು ಈ ದೇವವ್ರತ ನೋಡಿದ. ದೇವವ್ರತ ನೋಡಿ ಬರುವಾಗ ಅಪ್ಪ ಸ್ವಲ್ಪ ಮುಖ ಸಪ್ಪೆ ಮಾಡ್ಕೊಂಡು ಒಳಗೆ ಬಂದಂತೆ. ಮುಖ ಸಪ್ಪೆ ಮಾಡ್ಕೊಂಡು ಒಳಗೆ ಬಂದಾಗ ಡೈರೆಕ್ಟ್ ಹೋಗಿ ಅಪ್ಪನ ಕೇಳಲಿಲ್ಲಂತೆ ದೇವವ್ರತ. ಯಾಕೆಂದರೆ ಕೆಲವು ಪ್ರಸಂಗ ಹೇಗಿರ್ತದೆ, ಮಕ್ಕಳು ಕೆಲವು ಗೊತ್ತಾಗಲ್ಲ. ಇವು ಅಪ್ಪನಿಗೆ ಕೆಲವು ವಿಷಯ ಹೇಳುವಂಥದ್ದು ಇರ್ತದೆ, ಕೆಲವು ಹೇಳದೇ ಇರುವಂಥದ್ದು ಇರ್ತದೆ. ಇವು ಮಕ್ಕಳಿಗೆ ಗೊತ್ತಾಗಲ್ಲ. ಹೋಗಿ ಹಠಕ್ಕೆ ಕೂತ್ಬಿಡೋದು, ಏನು 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 ಅಂತ ಕೇಳೋದು. ಅದು ನಿನ್ನ ಹತ್ರ ಹೇಳಲಿಕ್ಕಾಗಲ್ಲ ಮಾರಾಯ ಅಂದರೂ ಬಿಡೋದಿಲ್ಲ. ಹೇಳು ಏನಾಗ್ತದೆ ಈಗ ಅಂತ ಕೂತ್ಬಿಟ್ಟಿರ್ತಾರೆ. ಅದಕ್ಕೆ ಇವನೇನು ಮಾಡಿದೆ, ದೇವವ್ರತ ಹಾಗೆಲ್ಲ ಕೇಳಬಾರ್ದು ಅಂತ ಗೊತ್ತಾಗಿ ಅದು ಹೇಳೋದಿರ್ತದೋ ಬಿಡ್ತದೋ ಪಾಪ ಅಂತ ಡೈರೆಕ್ಟಾಗಿ ಆ ರಥದಲ್ಲಿ ಕರ್ಕೊಂಡು ಬಂದ ಸಾರಥಿ ಇದ್ನಲ್ಲ, ಸಾರಥಿ ಹತ್ರ ಹೋಗಿ ಮಾತಾಡಿದ್ನಂತೆ. ಯಾಕೆ ನಮ್ಮಪ್ಪ ಬೇಜಾರು ಮಾಡ್ಕೊಂಬಂದ, ಏನಾಯಿತು ಅಂತ ಕೇಳಿದ್ನು. ಅದಕ್ಕೆ ಆ ಸಾರಥಿ ಎಲ್ಲ ಹೇಳಿದೆ, ಹೀಗೆ ಆ ಹುಡುಗಿನ ನೋಡಿ ಮನಸ್ಸಾಯಿತು, ಮದುವೆ ಮಾಡ್ಕೋತೀನಿ ಅಂತ ಕೇಳಿದರು. ಆದರೆ ಅವನು ನೋಡಿದರೆ ನಿನಗೆ ಮಕ್ಕಳಾಗ್ತಾರೆ, ನಾಳೆ ನಿನಗೆ ಸಿಂಹಾಸನ ಅದೆಲ್ಲ ಕೊಡಬಾರ್ದು ಅಂತ ಕಂಡೀಷನ್ ಹಾಕಿದರು. ಅದು ಅವ್ರಿಗೆ ಇಷ್ಟ ಇಲ್ಲ, ಆದ್ದರಿಂದಾಗಿ ಬೇಡ ಅಂತ ಬಂದ್ಬಿಟ್ರು ಅಂತ ಹೇಳಿ. ಇಷ್ಟು ಹೇಳಿದ ಕೂಡಲೇ ಆ ಮನೆ ಎಲ್ಲಿದೆ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗು ಅಂತಂದ ದೇವವ್ರತ. ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಆಗ ಅಲ್ಲಿಗೆ ಹೋದ್ರಂತೆ ದೇವವ್ರತ. ಹೋಗಿ ಆ ಮತ್ಸ್ಯರಾಜನಿಗೆ ಹೇಳಿದ್ರಂತೆ, ನಮ್ಮಪ್ಪ ಆಸೆ ಪಟ್ಟಿದ್ದಾನೆ ಈ ಕನ್ಯೆಯನ್ನು, ನೀನು ಮದುವೆ ಮಾಡಿಕೊಡು.
ಯಾರಾದರೂ ಅಪ್ಪ ಹೋಗಿ ನನ್ನ ಮಗನಿಗೆ ಕನ್ಯಾ ಕೊಡು ಅಂತ ಕೇಳ್ತಾರೆ. ಇವನು ನೋಡಿದ್ರೆ ಅಪ್ಪನಿಗೆ ಕನ್ಯಾ ಕೊಡು ಅಂತ ಕೇಳಿದ್ದಂತೆ. ನಮ್ಮ ಅಪ್ಪನಿಗೆ ಕನ್ಯಾ ಕೊಡು ಅಂತಂದ. ಕನ್ಯೆ ಕೊಡು, ಯಾಕೆ ನಮ್ಮಪ್ಪ ಇಷ್ಟಪಟ್ಟಿದ್ದಾನೆ, ಅದಕ್ಕೆ ಮಾಡ್ಕೊಳ್ಳೇಬೇಕು ಅವನು, ಕೊಡು ನೀನು. ಅಲ್ಲ ಮತ್ತು ನಾಳೆ ನೀನು ರಾಜ್ಯ ಆಳ್ತೀಯಲ್ಲ, ನಿನಗೆ ಆ ಹೆದರಿಕೆ ಬೇಡ ಅಂತಂದ. ನಿನಗೆ ಆ ಹೆದರಿಕೆ ಬೇಡ. ಯಾಕೆ ಅಂತಂದರೆ ನಾನು ರಾಜ್ಯವನ್ನು ಆಳೋದೇ ಇಲ್ಲ, ನನಗೆ ಸಿಂಹಾಸನ ಬೇಡೇ ಬೇಡ ಅಂತ ಪ್ರತಿಜ್ಞೆ ಮಾಡಿದೆ. ನಾನು ತೊಗೊಳ್ಳಲ್ಲ ಅಂತ ಪ್ರತಿಜ್ಞೆ ಮಾಡ್ತೀನಿ ಮಾಡೇ ಬಿಟ್ಟಂತೆ ಪ್ರತಿಜ್ಞೆಯನ್ನು. ಈ ಪ್ರತಿಜ್ಞೆ ಮಾಡಿದ ಆಮೇಲೆ ಮತ್ತೆ ಹೇಳಿದ್ನಂತವನು, ನೀನೇನೋ ಇವಾಗ ಮಾಡಲ್ಲ, ಸಿಂಹಾಸನ ಆಳಲ್ಲ ಅಂತ ಹೇಳಿದ್ದಿ, ನಾಳೆ ನೀ ಮದುವೆ ಮಾಡ್ಕೊಂಡ ಮೇಲೆ ನಿನಗೆ ಇನ್ನೊಬ್ಬ ಮಗ ಹುಟ್ಟಿ ಅವನು ಬಂದು ಆಳ್ತೀನಿ ಅಂತಂದ್ರೆ ಏನು ಮಾಡಬೇಕು? ಇದೊಂದು ಸಮಸ್ಯೆ ಅಲ್ಲ ನಿನಗೆ? ಅದಕ್ಕೂ ಹೇಳ್ತೀನಿ ಕೇಳು, ನನ್ನ ಇಡೀ ಜೀವನದಲ್ಲಿ ಮದುವೆನೇ ಮಾಡ್ಕೊಳ್ಳೋದಿಲ್ಲ ನಾನು ಅಂತಂದುಬಿಟ್ನಂತೆ. ಮದುವೆನೇ ಇಂಥ ಭಯಂಕರವಾದಂಥ ಪ್ರತಿಜ್ಞೆ ಮಾಡಿದ. ಭೀಮೌ ವ್ರತತ್ವಾದ್ದಿ ತದಾಸ್ಯ ನಾಮ ಕೃತ್ವಾ ದೇವ ಭೀಷ್ಮ ಇತಿ ಕ್ಯಚೀಕ್ಲಿಪತ್. ಆಗಲೇ ಅವನಿಗೆ ಭೀಷ್ಮ ಅಂತ ನಾಮಕರಣ ಆಯ್ತಂತೆ. ಯಾಕೆಂದರೆ ಭಯಂಕರವಾದ, ಭೀಷ್ಮ ಅಂದರೆ ಭಯಂಕರವಾದಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದಾದ್ರಿಂದಾಗಿ, ಆ ಪ್ರತಿಜ್ಞೆಯನ್ನು ಮಾಡಿದ್ರಿಂದಾಗಿ ಅವನಿಗೆ ಆವತ್ತಿನಿಂದಲೂ ಕೂಡ ಭೀಷ್ಮ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇಂಥ ಭೀಷ್ಮ ಅನ್ನೋ ನಾಮಕರಣ ಮಾಡಿಕೊಂಡ. ಆಮೇಲೆ ಜ್ಞಾತ್ವಾ ತು ತಾಂ ರಾಜಪುತ್ರೀಂ ಗುಣಾಢ್ಯಾಂ, ಒಳ್ಳೆಯ ಗುಣವತಿಗಳು ಕ್ಷತ್ರಿಯಳು ಅಂತ ಗೊತ್ತಾಯಿತು, ಆಯಿತು ಅಂತ ಸರಸರ ಕರ್ಕೊಂಡು ಹೋದ. ತಾನೇ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ತಯಾರಿ ಮಾಡಿ ಮದುವೆ ಮಾಡಿಸೇ ಬಿಟ್ಟನಂತೆ. ಮದುವೆ ಮಾಡಿಸೇ ಇಷ್ಟು ಮಾಡಿದಾಗ ಶಂತನು ಹೇಳಿದನಂತೆ, ಎಲ್ಲ ಭೀಷ್ಮ ಎಂಥ ಪ್ರತಿಜ್ಞೆ ಮಾಡಿದೆಲ್ಲೋ ನೀನು, ನನಗೋಸ್ಕರವಾಗಿ ನಿನಗೆ ಮದುವೆ ಮಾಡಬೇಕಿತ್ತು, ನನಗೆ ಮದುವೆ ಮಾಡಿ ಕೂಡಿಸಿದೆಲ್ಲೋ, ಎಂಥ ಪ್ರತಿಜ್ಞೆ ನಿಂದು, ಬಹಳ ಅದ್ಭುತವಾದ ಪ್ರತಿಜ್ಞೆ ಮಾಡಿದ್ದು ನೀನು, ಅದಕ್ಕೆ ನಿನಗೆ ವರ ಕೊಡ್ತೀನಿ ತಗೋ. ಏನು? ಸ್ವಚ್ಛಂದ ಮೃತ್ಯುತ್ವ ವರಂ ಪ್ರದಾಯ ತದಾಪ್ಯಜೇಯತ್ವ ಮದೃಶ್ಯತಾಂಚ. ನೀನು ಏನಾಗಬೇಕು ಅಂದರೆ ಸ್ವಚ್ಛಂದ ಮೃತ್ಯು, ನಿನಗೆ ಯಾವಾಗ ಮರಣ ಬೇಕು ಅಂತ ಅನಿಸುತ್ತೆ ಆವಾಗ ಬರಬೇಕು. ಹಾಗೆ ತಾನೇ ಮರಣ ಬಂದು ನಿನ್ನನ್ನು ಎತ್ಕೊಂಡು ಹೋಗೋದಂತ ಆಗಬಾರ್ದು. ಮೃತ್ಯು ಬರೋದಿಲ್ಲ ನಿಂಗೆ ಹಾಗೆಲ್ಲ. ನೀನಾಗಿ ಬಯಸಿದರೆ ಮಾತ್ರ ನಿನಗೆ ಮೃತ್ಯು, ಇಲ್ಲ ಅಂದರೆ ಮೃತ್ಯು ಅನ್ನುವಂಥದ್ದು ನಿನಗೆ ಬರೋದೇ ಇಲ್ಲ ಅಂತ. ಅಷ್ಟೇ ಅಲ್ಲ, ನೀನು ಯುದ್ಧವನ್ನು ಮಾಡಬೇಕಾದ್ರೆ ಸೋಲು ಅನ್ನೋದು ಅಷ್ಟು ಸುಲಭದಲ್ಲಿ ಬರಬಾರ್ದು, ನೀನು ಅಜೇಯನಾಗಬೇಕು. ಅಂಥ ವರವು ಕೂಡ ನಿನಗೆ ಕೊಡ್ತೇನೆ ಅಂತೇಳಿ ಈ ರೀತಿಯಲ್ಲಿ ಹೇಳಿ ಆ ಸತ್ಯವತಿ ಜೊತೆಗೆ ಭಾಳ ವರ್ಷಗಳ ಕಾಲ ಸಂಸಾರ ಮಾಡ್ಕೊಂಡಿದ್ದಂತೆ. ಭಾಳ ವರ್ಷಗಳ ಕಾಲ ಆಗ ಸಂಸಾರ ಮಾಡಿಕೊಂಡಿರಬೇಕಾದ್ರೆ ಅವನಿಗೇನಾಗತ್ತಂದರೆ ಆ ಸತ್ಯವತಿ ದೇವಿಯಲ್ಲಿ ಇಬ್ಬರು ಮಕ್ಕಳು ಹುಡ್ತಾರೆ. ಇಬ್ಬರು ಮಕ್ಕಳು, ಒಬ್ಬನ ಹೆಸರು ಚಿತ್ರಾಂಗದ, ಇನ್ನೊಬ್ಬನ ಹೆಸರು ಏನು ಅಂದರೆ ವಿಚಿತ್ರವೀರ್ಯ ಅಂತ. ಚಿತ್ರಾಂಗದ ವಿಚಿತ್ರವೀರ್ಯ. ಅದರಲ್ಲಿ ಈ ಇಬ್ಬರೂ ಮಕ್ಕಳು ಏನಾಗಿಬಿಡ್ತಾರೆ ಅಂತಂದರೆ ವಿಚಿತ್ರ ಅವರದ್ದು. ಅವ್ರ ಜನ್ಮವಂತೂ ಬಹಳ ವಿಚಿತ್ರ. ಚಿತ್ರಾಂಗದ ವಿಚಿತ್ರವೀರ್ಯನದ್ದು ಯಾಕೆ ಅಂತಂದರೆ ಈ ಚಿತ್ರಾಂಗದ ಮದುವೆಗಿಂತ ಮೊದಲೇ ಸತ್ತು ಹೋಗ್ತಾನಂತ ಚಿತ್ರಾಂಗದ. ಈ ವಿಚಿತ್ರವೀರ್ಯ ಏನಿದ್ದಾನಲ್ಲ ಅವನಿಗೆ ಮದುವೆ ಆಗ್ತದೆ, ಮಕ್ಕಳಾಗೋಕ್ಕಿಂತ ಮೊದಲು ಸಾಯ್ತಾನ. ಅದೊಂದು ವಿಚಿತ್ರ. ಹೀಗಾಯ್ತಾನೆ. ಅದು ಏನು ಅವನು ವಿಚಿತ್ರವೀರ್ಯನ ನಾಳೆ ನೋಡ್ಬೇಕಾರೆ ಚಿತ್ರಾಂಗದ ಸತ್ತ. ಏನು ಕೆಲವು ಕಾರಣ ಇರ್ತದೆ ನೋಡ್ರಿ ಸಾಯಲಿಕ್ಕೆ. ಏನು ಕಾರಣ ಅಂತ ಹೇಳಬೇಕು. ಸಣ್ಣ ಕಾರಣಕ್ಕೋಸ್ಕರ ಸಾಯೋದೆ ಎಲ್ಲಿಯಾದರೂ. ಎಷ್ಟು ವಿಚಿತ್ರ ಅಂತಂದರೆ ಈ ಚಿತ್ರಾಂಗದ ಏನು ಮಾಡಿದ್ನಂತ ಒಂದು ಸರ್ತಿ ಕಾಡಿಗೆ ಹೋದನಂತೆ. ಕಾಡಿಗೆ ಸುಮ್ಮನೇನೋ ಹೀಗೆ ಹೋಗಿದ್ದ ಕಾಡಲ್ಲಿ. ಅಲ್ಲಿ ಯಾರೋ ಒಬ್ಬ ಗಂಧರ್ವ ಇದ್ನಂತೆ. ಆ ಗಂಧರ್ವ ಅವನು ಎದುರಿಗೆ ಬಂದ. ಇವನು ಕೇಳಿದ, ಗಂಧರ್ವ ಇವನ್ನ ಕೇಳಿದ್ನಂತೆ, ಯಾರೋ ನೀನು, ಎಲ್ಲಿಂದ ಬಂದಿ ಅಂತ ಕೇಳಿದ್ನು. ನಾನು ಚಿತ್ರಾಂಗದ ಅಂತ ಹೇಳಿದ್ನು. ಆ ಗಂಧರ್ವ ಏನಿದ್ದ ಅವನ ಹೆಸರು ಚಿತ್ರಾಂಗದ ಅಂತಿತ್ತಂತೆ. ಅವನು ಹೇಳಿದ, ನನ್ನ ಹೆಸರು ಚಿತ್ರಾಂಗದ, ನೀ ಹೆಂಗೆ ಇಟ್ಕೊಂಡಿ ಅಂತ ಹೇಳಿದ್ನಂತ. ಅದಕ್ಕೆ ಅವ್ನು ಕೇಳಿದೆ, ಅದೇನು ಪೇಟೆಂಟ್ ತೊಗೊಂಡೆ ನೀನೇನಾರು? ನಮ್ಮ ಅಪ್ಪ ಅಮ್ಮ ಇಟ್ಟರೆ ಇಟ್ಕೊಂಡಿದ್ದು ನಾನು ಅಂತಂದ ಅವನು. ಅದೇ ನೀ ಇಟ್ಕೋಬಾರ್ದು, ಹೆಸರು ಬದಲು ಮಾಡ್ಕೊ. ನಮ್ಮ ಅಪ್ಪ ಇಟ್ಟಿದ್ದು ನಾನು ಬದಲು ಮಾಡಲ್ಲ ಅಂತೀವನು. ಪರಸ್ಪರ ಹೀಗೆ ಗಲಾಟೆ ಶುರುವಾಯ್ತು ಇಬ್ಬರಿಗೂ. ಗಲಾಟೆ ಶುರುವಾಗಿ ಎಲ್ಲಿ ತನಕ ಅಂದರೆ ಆ ಗಂಧರ್ವ ಚಿತ್ರಾಂಗದ ಇವನು ಕೊಂದೇ ಬಿಟ್ನಂತೆ. ಬರೀ ಹೆಸರು ಇಟ್ಕೊಂಡಿದ್ದಕ್ಕಷ್ಟೇ. ಕೆಲವು ಪ್ರಸಂಗ ಹೆಂಗಿರ್ತವೆ ಅಂದರೆ ಹೋರಾಟಕ್ಕೆ ಏನು ಬೇಕು, ಏನೋ ಒಂದು ಕಾರಣ ಅಷ್ಟೇ, ಸಾಯ್ಲಿಕ್ಕೆ ಒಂದು ಕಾರಣ ಅಂತಾರಲ್ಲ ಹಾಗೆ. ಆ ರೀತಿ ಮಾಡಿಕೊಂಡು ಈ ಚಿತ್ರಾಂಗದ ಹೋದ. ಆದರೆ ಆಮೇಲೆ ಏನಾಯ್ತಂತೆ, ಈ ವಿಚಿತ್ರವೀರ್ಯ ಉಳಿದಿದ್ದ. ಆಗ ಸತ್ಯವತಿ ಹೇಳಿದ್ಲು, ನೋಡು ಈಗ ಚಿತ್ರಾಂಗದ ಹೋಗಿಬಿಟ್ಟ. ಭೀಷ್ಮನ್ ಕರೆದು ಹೇಳ್ತಾಳೆ, ಚಿತ್ರಾಂಗದ ಹೋಗಿಬಿಟ್ಟ. ಆದರೆ ಇವನಿಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು. ಏನಾದರೂ ಒಂದು ಮದುವೆ ಮಾಡಿಬಿಡೋ ಬೇಗ. ಒಂದಾದರೂ ಕೂಸಾದರೆ ನಮ್ಮ ಸಿಂಹಾಸನವನ್ನಾದರೂ ನೋಡ್ಕೊಂಡಿರ್ತದೆ, ಅದಕ್ಕೊಂದು ಬೇಕು, ಅದಕ್ಕೇನಾದರೂ ಒಂದು ಮದುವೆ ಆಗಬೇಕಲ್ಲ ಅಂತಂದಾಗ ಆಗ ಭೀಷ್ಮಾಚಾರ್ಯ ಏನು ಮಾಡ್ತಾರೆ ಅಂದರೆ 3 ಕನ್ಯೆಗಳನ್ನು ಅಪಹರಣ ಮಾಡ್ಕೊಂಡು, ಅಪಹರಣ ಅನ್ನೋಕ್ಕಿಂತ ಗೆದ್ದು ತರ್ತಾರೆ ಅವರನ್ನು. ಆ 3 ಕನ್ಯೆಗಳನ್ನು ತಂದು ಮದುವೆ ಮಾಡ್ತಾರೆ. 3 ಕನ್ಯೆಯಲ್ಲಿ 2 ಮಾತ್ರ ಮದುವೆ ಮಾಡ್ಕೋತಾರೆ. ಆದರೆ ಮಕ್ಕಳು ಹುಟ್ಟೋಕ್ಕಿಂತ ಮೊದಲು ವಿಚಿತ್ರವೀರ್ಯ ಹೋಗ್ತಾನೆ. ಆ ಕನ್ಯೆಯರನ್ನು ತರೋದಿದೆ ಅಲ್ವಾ, ಬಹಳ ಅದ್ಭುತವಾದ ಪ್ರಸಂಗ ಅದು. ಅವ್ರನ್ನ ಕರ್ಕೊಂಬರ್ತಾನೆ. ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅದರಲ್ಲಿ ಒಬ್ಬಳು ಮಾಡ್ಕೊಳ್ಳಲ್ಲ, ಅವಳು ಯಾರು,
ಇದೆಲ್ಲ ಕಥೆ ಬರ್ತದೆ. ಅದೇನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ. ಕೃಷ್ಣ ಅರ್ಪಣ.